ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾನು ಒಂದು 5 ನಿಮಿಷ ನನ್ನ ಉಪನ್ಯಾಸವನ್ನು ಕೇಳೋ ಅವಕಾಶ ಸಿಗ್ತೀವಿ ಇವತ್ತು ನನಗೆ. ಅದರಲ್ಲಿ ಅಂಜನಾಭ ಮತ್ತು ಭಾರತ ಈ ದೇಶದ ಪ್ರಾಚೀನ ಹೆಸರುಗಳು ಅಂತ ಹೇಳಿದೆ ನಾನು. ಆಮೇಲೆ ಹಿಂದೂ ದೇಶ ಆಯಿತು, ಇಂಡಿಯಾ ಆಯಿತು ಅಂತ. ಇದು ಯಾಕೆ ಆಯಿತು ಅದನ್ನು ಒಂದು ಸ್ವಲ್ಪ ತಿಳಿಬೇಕು ನಾವು. ಇದು ನಮ್ಮ ಸ್ವಂತಿಕೆಯನ್ನು ಕಳ್ಕೊಂಡದ್ರಿಂದ ಆದದ್ದು. ಹಿಂದೂ ದೇಶ ಅನ್ನೋದು ಭಾರತೀಯ ಶಬ್ದ ಅಲ್ಲ. ನಾವೆಲ್ಲರೂ ಹಿಂದೂಗಳು ಅಂತೇವಲ್ಲ, ಆ ಹಿಂದೂ ಅನ್ನೋ ಶಬ್ದವೇ ಭಾರತೀಯ ಅಲ್ಲ. ಅದು ಪರ್ಷಿಯನ್ಸು ನಮ್ಮ ದೇಶದ ಜನರನ್ನು, ಪರ್ಷಿಯನ್ಸ್ ಅವರಲ್ಲಿ ಸಕಾರಕ್ಕೆ ಹಕಾರ ಹೇಳ್ತಾರೆ. ಅವರು ಸೋಮ ಅನ್ನೋನ್ನು ಹೋಮ ಅಂತ ಹೇಳ್ತಾರೆ. ಹಾಗೆ ಸಪ್ತ ಇದ್ದದನ್ನು ಹಪ್ತ ಅಂತ ಹೇಳ್ತಾರೆ. ಸಕಾರಕ್ಕೆ ಹಕಾರ. ಹಾಗಾಗಿ ಪರ್ಷಿಯನ್ಸು ಏನು ಮಾಡಿದರು, ಈ ಸಿಂಧೂ ಕಣಿವೆಯ ಸಂಸ್ಕೃತಿಯವರು ಸಿಂಧೂ ಜನಾಂಗ ಹೋಗಿ ಹಿಂದೂ ಆಯ್ತದು. ಇದು ಪರ್ಷಿಯನ್ಸು ಸಕಾರಕ್ಕೆ ಹಕಾರ ಹೇಳೋರು ಮಾಡಿದ ಧಕಾರ ಅಲ್ಪಪ್ರಾಣ ಆಯಿತು, ಸಕಾರ ಹಕಾರ ಆಯಿತು. ಸೊ ಸಿಂಧೂ ಹೋಗಿ ಸಿಂಧು ದೇಶ ಅಂತ ಹೇಳುವ ಉದ್ದೇಶ ಅದು. ಸಿಂಧೂ ನದಿ ಹರಿಯುವ, ಸಿಂಧೂ ನದಿಯ ದಡದಲ್ಲಿ ಬೆಳೆದ ಸಂಸ್ಕೃತಿಯನ್ನು ಅನುಸರಿಸಿಕೊಂಡು ಬರುವ ಜನಾಂಗ ಇರುವ ದೇಶ ಅಂತ. ಅದು ಸಿಂಧೂ ದೇಶ ಹೋಗಿ ಅವರ ಬಾಯಲ್ಲಿ ಹಿಂದೂ ದೇಶ ಆಯಿತು. ಅವರು ಹಿಂದೂ ಅಂತ ಹೇಳಿದ್ಮೇಲೆ ನಾವು ಹಿಂದೂ ಶುರು ಮಾಡಿದೆವು. ನಮಗೆ ನಮ್ಮ ಸ್ವಂತದ್ದು ಮರೆತು ಹೋಯಿತು, ಅದನ್ನು ಕಾಪಿ ಮಾಡಿದೆವು, ಹಿಂದೂ ದೇಶ ಅಂತ ಶುರು ಮಾಡಿದೆವು. ಬ್ರಿಟಿಷರು ಬಂದರು. ಇವರಿಗೆ ಹಾದ ಬದಲಿಗೆ ಸಾ ಹೇಳ್ತಾರೆ. ಇವರು ಸಿಂಧು ಅಂತ ಅಲ್ಲ, ಸಾದ ಬದಲಿಗೆ ಹಾ ಹೇಳಿದರು ಪರ್ಷಿಯನ್ಸು. ಬ್ರಿಟಿಷರಿಗೆ ಹಾ ಹೇಳಲಿಕ್ಕೆ ಬರೋಲ್ಲ. ಅವ್ರಿಗೆ ಉಚ್ಚಾರ ಮಾಡಲಿಕ್ಕೆ ಬರೋದಿಲ್ಲ, ಶುದ್ಧವಾಗಿ ಶಬ್ದಗಳನ್ನು ಉಚ್ಚಾರ ಮಾಡಲಿಕ್ಕೆ ಬರೋಲ್ಲ. ಅವರು ಆ್ಯನ್ ಹಾಸ್ಪಿಟಲ್ ಅಂತಾರೆ. ಹಾಸ್ಪಿಟಲು ಅಂತ ನಮ್ಮ ಇಂಗ್ಲೀಷ್, ಅದು ಇಂಡಿಯನ್ ಇಂಗ್ಲೀಷು. ಅವರು ಹಾಸ್ಪಿಟಲು, ಹಾಸ್ಪಿಟಾಲಿಟಿ ಅಂತ ಹೇಳೋಲ್ಲ. ಆಮೇಲೆ ಎಷ್ಟೋ ನಮ್ಮಲ್ಲಿ ಒಂದು ಇಂಡಿಯನ್ ಇಂಗ್ಲೀಷೇ ಒಂದು ಹೊಸತಾಗಿ ಬೆಳೆದು ಬಿಟ್ಟಿದೆ. ಅವರು ಇನ್ನು ಕಲಿತು ಅರ್ಥ ಮಾಡ್ಕೋಬೇಕು, ಅಷ್ಟು ಬೆಳೆದು ಬಿಟ್ಟಿದೆ ನಮ್ಮ ಇಂಗ್ಲೀಷು. ಇವಾಗ ಮಿಗ್ ವಿಮಾನ ಅಂತ ಹೇಳ್ತಾರೆ. ಅಲ್ಲಿ ಯಾರು ಮಿಗ್ ವಿಮಾನ ಅನ್ನೋದಿಲ್ಲ, NMIG ಅಂತಾರೆ ಅವರು. ನಾವು MIG ಮಿಗ್ ಅಂತ ಮಾಡಿಬಿಟ್ಟೆವು. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ನಾವು ಪುಣ್ಯಕ್ಕೆ USA ಅಂತಲೇ ಹೇಳ್ತೇವೆ ನಾವೆಲ್ಲರೂ. ಅದನ್ನು ಇಟಲಿ ಹೋದರೆ ಊಸ ಅಂತ ಹೇಳ್ತಾರೆ ಅವರು. ಅದನ್ನು ಸಮಸ್ತ ಮಾಡ್ತಾರೆ. ಒಟ್ಟು ಏನು ಅಂದರೆ ಇಂಗ್ಲೀಷಿಗೆ ಹೀಗೆ ಉಚ್ಚಾರ ಮಾಡಬೇಕು ಅಂತ ನಿಯಮ ಏನೂ ಇಲ್ಲ. ಅವರವರಿಗೆ ತೋಚಿದ ಹಾಗೆ ಆಯಾ ದೇಶದಲ್ಲಿ ಉಚ್ಚಾರ ಮಾಡ್ತಾರೆ. ನಮ್ಮಲ್ಲಿ ಡಿಸೈಪಲ್ಸ್ ಅಂತಾರೆ. ನೀವು ಬೆಲ್ಜಿಯಂ ಹೋದರೆ ಡೈಸಿಪಲ್ಸ್ ಅಂತಾರೆ. ಯಾರು ಹೇಳೋರು ಆಯಾ ಡಿಸೈಪಲ್ಸ್ ಹೇಳಿ ಅಂತ ನೀವು ಮಾಡೋರು ಯಾರಿದ್ದಾರೆ, ಅವರು ಡೈಸಿಪಲ್ಸ್ ಅಂತಾರೆ, ನಾವು ಡಿಸೈಪಲ್ಸು ಅಂತೇವೆ. ಆಯಾ ದೇಶದಲ್ಲಿ ಅವರವರಿಗೆ ತೋಚಿದ ಹಾಗೆ ಉಚ್ಚಾರ ಮಾಡೋದು ಅಷ್ಟೇ. ಅದಕ್ಕೇನು ಶುದ್ಧವಾದ ನಿಯಮ ಏನಿಲ್ಲ. ಇವ್ರಿಗೆ ಹಾ ಹೇಳಲಿಕ್ಕೆ ಬರೋಲ್ಲ. ಇವರು ಏನು ಮಾಡಿದರು, HINDUS ಹಿಂದೂಸ್ ಅಂತ ಮಾಡಿದರು. ಅವರಿಗೆ ಹೇಳಲಿಕ್ಕೆ ಬರೋದಿಲ್ಲ, ಇಂಡಸ್ ಅಂದರು. ಅಲ್ಲಿಂದ ಹಿಂದೂ ಹೋಗಿ ಇಂಡಸ್ ಆಗಿ ಇಂಡಿಯಾ ಆಯಿತು.
ಇಂಡಸ್ ವ್ಯಾಲಿಯ ಸಂಸ್ಕೃತಿ ಇಂಡಿಯಾ ಆಯಿತು. ಹಾಗಾಗಿ ಮೂಲತಃ ಸಿಂಧೂ ಶಬ್ದ ಹಿಂದೂವಾಗಿ, ಅದು ಹಿಂದೂಸ್ ಆಗಿ, ಅದು ಬ್ರಿಟಿಷರಿಗೆ ಹೆಚ್ಚು ಹೇಳಲಿಕ್ಕೆ ಬಾರದಿದ್ದವ್ರ ಬಾಯಲ್ಲಿ ಇಂಡಸ್ ಆಗಿ, ನಾನು ಸುಮಾರು ಕಡೆ ಹೇಳಿದ್ದುಂಟು, ಅವ್ರಿಗೆ ಹೆಚ್ಚು ಹೇಳಲಿಕ್ಕೆ ಬಾರದೇ ಇದ್ದದ್ದು ನಮ್ಮ ಪುಣ್ಯ, ಇಲ್ಲದ್ರೆ ಇದು ಹಿಂಡಿಯಾ ಆಗ್ತಿತ್ತು. ಅದು ಇಂಡಿಯಾ ಆಯ್ತಲ್ಲ, ಅಷ್ಟಕ್ಕಾದರೂ ವಾಸಿ. ಇಲ್ಲದ್ರೆ ನಮ್ಮ ಜನ ಬ್ರಿಟಿಷರು ಹಿಂಡಿಯಾ ಅಂತ ಹೇಳ್ತಾರೆ ಅಂತ ನಮ್ಮ ಪ್ರೊಫೆಸರ್ಗಳು ಹಿಂಡಿಯಾ ಅಂತಲೇ ಹೇಳ್ತಿದ್ರು. ಅದು ಅವ್ರು ಹೇಳಿದ ಹಾಗೆ ಕಾಪಿ ಮಾಡಬೇಕು. ಈಗ ಯಾರು ಲಕ್ಷಣವಾಗಿ ಸಂಸ್ಕೃತ ಅಂತ ಅನ್ನೋದ್ರ ಸ್ಯಾನ್ಸ್ಕ್ರಿಟ್ ಅಂತ, ಯಾಕಂದರೆ ಇಂಗ್ಲೀಷಲ್ಲಿ ಪ್ರೊನೌನ್ಸ್ ಹಾಗೆ ಮಾಡ್ತಾರೆ ಅಂತ. ನಮಗೆ ಇವಾಗ ನೋಡಿ, ಮೀರತ್ ಅಂತ ಹೇಳ್ತಾರೆ, ನಾವು ಬದಲಿ ಹೋಗುವಾಗ ಸಿಗುತ್ತೆ, ಡೆಲ್ಲಿಯಿಂದ ಒಂದು 100-120 ಕಿಲೋಮೀಟರ್ ದೂರ ಮೀರತ್ತು ಅಂತ. ನೀವು ಮೀರತ್ ಅಂದರೆ ಆ ಊರಿನಲ್ಲಿ ಯಾರಿಗೆ ಹೇಳಿದ್ರೆ ಯಾರಿಗೂ ಅದು ಯಾವ ಊರು ಅಂತ ಗೊತ್ತಾಗೋಲ್ಲ, ಅದರ ಹೆಸರು ಮೇರಠ್ ಅಂತ. ಇಂಗ್ಲೀಷ್ನಲ್ಲಿ ಸ್ಪೆಲ್ಲಿಂಗು ಮೀರತ್ ಇದೆ, ಆಯಿತು. ನಮ್ಮಲ್ಲಿ ಆಗಲಿಲ್ವಾ? ಚಿತ್ರದುರ್ಗವನ್ನು ಬ್ರಿಟಿಷರು ಚಿಟಲ್ ಡ್ರಗ್ ಅಂತ ಹೇಳ್ತಿದ್ರು. ಚಿಟಲ್ ಡ್ರಗ್, CHITALDRUG, ಒಂದು ಕಾಲದ ಸ್ಪೆಲ್ಲಿಂಗು ಚಿಟಲ್ ಡ್ರಗ್. ನಮ್ಮೂರಿನಲ್ಲಿ ಕುಂದಾಪುರ ಅಂತಿತ್ತು, ಅದನ್ನು COONDAPOOR ಕೂಂದಪೂರ್ ಅಂತ ಮಾಡಿದರು. ಹಾಗೆ ಹೇಳ್ತಿದ್ರು, ಸ್ಟೈಲು ಅಂತ ನಮ್ಮ ಜನ. ನೀವೆಲ್ಲಿರೋದು? ನಾವು ಕೂಂದಪೂರ್ನಲ್ಲಿರೋದು ಅಂತ ಹೇಳೋದು. ಏನಂದರೆ ಏನು ಅಂತ ಅವರಿಗೆ ಗೊತ್ತಿಲ್ಲ. ಅಲ್ಲಿ ಸ್ವಲ್ಪ ಮುಂದೆ ಹೋದರೆ ಕುಮಟಾ ಅಂತಿದೆ, ಈಗ ಏನೋ ಸರಿ ಮಾಡಿದರು. ಬ್ರಿಟಿಷರ ಸ್ಪೆಲ್ಲಿಂಗ್ ಏನು ಗೊತ್ತಾ? ಅದಕ್ಕೆ KOOMPTA, ಕೂಂಪುಟ. ಹಾಗೆ ಹೇಳ್ತಿದ್ರು ಜನ, ಯಾಕಂದರೆ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಅಂದರೆ ಒಂದು ದೊಡ್ಡ ಬರಮ್ ಅಂತ. ಸ್ವಂತಿಗೆ ಇಲ್ಲದ ಜನ, ಈ ದೇಶದ ಜನ, ಅವ್ರಿಗೆ ಇಂಗ್ಲೀಷ್ ಕಾಪಿ ಮಾಡೋದು ಬರಮ್ ಅಂತ ಕೂಂಪುಟ ಅಂತಲೇ ಹೇಳ್ತಿದ್ರು. ಕಡೆಗೆ ಈಗೇನೋ KUMTA ಆಯಿತು, ಸ್ಪೆಲ್ಲಿಂಗ್ ಚೇಂಜ್ ಆಯಿತು. ಹೀಗೆ ಇಂಡಸ್ ಇಂಡಿಯಾ ಆದದ್ದು. ವಾಸ್ತವಿಕವಾಗಿ ಅದರ ಮೂಲ ಸಿಂಧು ದೇಶ ಅಂತ ಅರ್ಥ. ಇಂಡಿಯಾ ಅಂದರೆ ಸಿಂಧು ಕಣಿವೆಯ ಸಂಸ್ಕೃತಿಯನ್ನು ಬೆಳೆಸಿಕೊಂಡ ದೇಶ ಅಂತ. ಹಾಗಾಗಿ ಹಿಂದೂ ಅನ್ನೋದು ಭಾರತೀಯ ಶಬ್ದ ಅಲ್ಲ, ಅದು ಪರ್ಷಿಯನ್ ಶಬ್ದ. ಇಂಡಿಯಾ ಅನ್ನೋದು ವೆಸ್ಟರ್ನು, ಪಾಶ್ಚಾತ್ಯರು, ಬ್ರಿಟಿಷರು ನಮ್ಮ ಕೊಟ್ಟ ಹೆಸರು. ಆದರೆ ಈಗ ನಮ್ಮಲ್ಲಿ ಒಂದು ದೊಡ್ಡ ನಾವು ಹಿಂದೂಗಳು ಅನ್ನೋದೇ ಪರಕೀಯ ಶಬ್ದ. ಅದು ನಮ್ಮ ದೇಶದ. ಮತ್ತು ಇನ್ನೊಂದೇನು ಗೊತ್ತುಂಟ, ಹಿಂದೂಗಳು ಅಂತ ಅನ್ನೋದಕ್ಕೆ ಮತ್ತೊಂದು ತಪ್ಪು ಅರ್ಥ ಬಂದಿದೆ. ಹಿಂದೂಗಳು ಮತ್ತು ಕ್ರೈಸ್ತರು, ಮುಸಲ್ಮಾನರು ಅಂತ. ಎಂಥದ್ದಿದು? ಹಿಂದೂ ಶಬ್ದ ಬಂದದ್ದು ಹಿಂದೂ ದೇಶದ ನಿವಾಸಿಗಳು ಹಿಂದೂಗಳು. ಹಿಂದೂಸ್ ಅಂದರೆ ಅದರ ಅರ್ಥ ಇಂಡಿಯನ್ಸ್ ಅಂತ. ಹಾಗಾದರೆ ಹಿಂದೂಸು ಇದು ನಮ್ಮ ಸರ್ಕಾರವೇ ಮಾಡಿದ ಪೆದ್ದತನ. ಹಿಂದೂಗಳು ಮತ್ತು ಕ್ರೈಸ್ತರು, ಅವರು ಇಂಡಿಯನ್ಸ್ ಅಲ್ವಾ? ಕ್ರೈಸ್ತರು ಮುಸಲ್ಮಾನರು, ಅವ್ರನ್ನ ಯಾಕೆ ಹಿಂದೂಗಳು ಅಂತ ಕರೆಯೋಲ್ಲ? ಅದು ಎಲ್ಲಿ ತನಕ ಆಗಿದೆ ಅಂದರೆ 1975 ಇಸ್ವಿಯಲ್ಲಿ ಒಂದು ವರ್ಲ್ಡ್ ಕಾನ್ಫರೆನ್ಸ್ ಆನ್ ರಿಲಿಜನ್ ಆ್ಯಂಡ್ ಪೀಸ್ ಅಂತ ಆಗ್ತಾ ಇರುತ್ತೆ. ಹಾಗಾಗಿ ಅಮೇರಿಕಾದಲ್ಲಿ WCRP ವರ್ಲ್ಡ್ ಕಾನ್ಫರೆನ್ಸ್. ಈ ದೇಶದ ದುರ್ದೈವದಿಂದ ನಾನು ಅದಕ್ಕೆ ಪ್ರತಿನಿಧಿಯಾಗಿ ಹೋಗಿದ್ದೆ. ಅಲ್ಲಿ ಹೋಗಿದ್ದಾಗ ನನ್ನೊಟ್ಟಿಗೆ ಒಬ್ಬರು ಡೆಲ್ಲಿಯವರೊಬ್ಬರು ಕ್ರಿಶ್ಚಿಯನ್ ಅಲ್ಲ ಮುಸ್ಲಿಂ ರೆಪ್ರೆಸೆಂಟೇಟಿವ್, ಅದು ವರ್ಲ್ಡ್ ರಿಲಿಜನ್ ಕಾನ್ಫರೆನ್ಸ್ನಲ್ಲಿ ಅವರು ಪ್ರತಿನಿಧಿಯಾಗಿ ಬಂದವರು. ಅಲ್ಲಿ ಅಮೇರಿಕಾದಲ್ಲಿ ಹೋದ ಮೇಲೆ ನಮಗೆಲ್ಲ ರೂಮ್ ಕೊಟ್ಟರು, ಒಬ್ಬೊಬ್ಬರದೇ ಯೋಗಕ್ಷೇಮ ಅಡ್ರೆಸ್ ತೊಗೊಂಡ್ರು. ಯುವರ್ ನೇಮ್ ಪ್ಲೀಸ್. ಅವ್ರು ಏನೋ ಖಾನ್ ಅಂತ ಹೇಳಿದರು. ಆವಾಗ ಅವ್ರು ಏನು ಹೇಳಿದ್ರು ಗೊತ್ತಾ, ಅಮೇರಿಕನ್ಸು, ದೆನ್ ಯು ಆರ್ ಎ ಹಿಂದೂ ಮುಸ್ಲಿಂ ಅಂದರು. ಇವ್ರಿಗೆ ನೋ ಐ ಆಮ್ ಮಿಯರ್ ಮುಸ್ಲಿಂ, ಐ ಆಮ್ ನಾಟ್ ಹಿಂದೂ ಮುಸ್ಲಿಂ ಅಂತಾರೆ ಇವರು. ಹಿಂದೂ ಮುಸ್ಲಿಂ ಅಂದರೆ ಮುಸ್ಲಿಂ ಫ್ರಮ್ ಇಂಡಿಯಾ ಅಂತ ಅರ್ಥ ಅಮೇರಿಕನ್ನರಿಗೆ. ನಮ್ಮ ಜನಕ್ಕೆ ಅದು ಉತ್ತರ ಧ್ರುವ ದಕ್ಷಿಣ ಧ್ರುವ ಇದ್ದ ಹಿಂದೂ ಮುಸ್ಲಿಂ ಅಂತ ಏನೋ ಮಹಾಪರಾಧ ಮಾಡಿದ ಹಾಗೆ. ಇವರಿಗೆ ಮುಜುಗರ, ನೋ ಐ ಆಮ್ ಮಿಯರ್ ಮುಸ್ಲಿಂ ಅಂತಾರೆ ಇವರು. ಎಷ್ಟು ಪೆದ್ದುತನ ನೋಡಿ ನಮ್ಮ ದೇಶದ ಜನಕ್ಕೆ. ಎವ್ರಿ ಮುಸ್ಲಿಂ ಲಿವಿಂಗ್ ಇನ್ ಇಂಡಿಯಾ ಈಸ್ ಎ ಹಿಂದೂ, ಎವ್ರಿ ಕ್ರಿಶ್ಚಿಯನ್ ಲಿವಿಂಗ್ ಇನ್ ಇಂಡಿಯಾ ಹಿ ಮಸ್ಟ್ ಬಿ ಎ ಹಿಂದೂ. ಹಿಂದೂ ಅಂದರೆ ಇಂಡಿಯನ್ ಅಂತ ಅರ್ಥ. ಈ ಅರ್ಥವನ್ನು ಮರೆತು ಸರ್ಕಾರವೇ ನಿಮ್ಮ ಕಲಂನಲ್ಲಿ ಫಿಲಪ್ ಮಾಡುವಾಗ ಇವನು ಹಿಂದೂ, ಇವನು ಮುಸ್ಲಿಂ, ಇವನು ಕ್ರೈಸ್ತ, ಏನರ್ಥ ಅಂದರೆ ಹಿಂದೂ ಅಲ್ಲ ಅಂದರೆ ಇಂಡಿಯನ್ ಅಲ್ಲ ಅಂತ ಅರ್ಥ. ಶಬ್ದಾರ್ಥವೇ ಗೊತ್ತಿರದೆ ನಮ್ಮ ದೇಶದ ಆಡಳಿತ ನಡೀತಾ ಇದೆ. ಯಾರಿಗೂ ಯಾವುದೂ ಬೇಕಿಲ್ಲ ಸತ್ಯ. ಅಂಥ ದೇಶದಲ್ಲಿ ಆದ ಅವತಾರಗಳು ಹಿಂದಿನ ಮನ್ವಂತರದಲ್ಲಿ, ಸ್ವಯಂಭೂ ಮನ್ವಂತರದಲ್ಲಿ ಮತ್ತು ಅದರ ನಂತರದ ಕೆಲವು ಮನ್ವಂತರಗಳಲ್ಲಿ ಆದಂಥ 9 ಅವತಾರಗಳನ್ನು ನಾವು ನಿನ್ನೆ ನೋಡಿದೆವು. 10ನೇ ಅವತಾರ ಯಾವುದೇ ಮನ್ವಂತರದಲ್ಲಿ ಆದದ್ದಲ್ಲ, ಅದು ಪ್ರಳಯ ಕಾಲದಲ್ಲಿ ಆದಂಥ ಅವತಾರ. ಅದನ್ನೇ ನಾವು ಮತ್ಸ್ಯಾವತಾರ ಅಂತ ಹೇಳ್ತೀವಿ. ಮತ್ಸ್ಯಾವತಾರ ಈ ವೈವಸ್ವತ ಮನ್ವಂತರದಲ್ಲಿ ಆದದ್ದಲ್ಲ.
ಇದಕ್ಕಿಂತ ಹಿಂದಿನ ಚಾಕ್ಷುಷ ಮನ್ವಂತರ ಕಳೆದ ಮೇಲೆ ವೈವಸ್ವತ ಮನ್ವಂತರ ಪ್ರಾರಂಭ ಆಗುವ ಮುಂಚೆ ಮಧ್ಯದಲ್ಲಿ ಒಂದು ಪ್ರಳಯ ಕಾಲ ಇದೆ. ಪ್ರಳಯ ಎಷ್ಟು ಅಂದರೆ ಒಂದು ತಮಾಷೆ. 3 ಥರದ ಪ್ರಳಯ ಇದೆ ನಮ್ಮ ಶಾಸ್ತ್ರದ ಪ್ರಕಾರ. ಒಂದು ಮೊನ್ನೆ ಹೇಳಿದೆ ನಾನು, ಮಹಾಪ್ರಳಯ, ಅದು 31,104 ಕೋಟಿ ವರ್ಷ ಪ್ರಳಯ. ಮತ್ತೊಂದು 432 ಕೋಟಿ ವರ್ಷಗಳಿಗೊಮ್ಮೆ ಸೃಷ್ಟಿಯಾದ ಭೂಮಿ ನಾಶವಾಗುತ್ತೆ, 432 ಕೋಟಿ ವರ್ಷಗಳ ಪ್ರಳಯ. ಈ 432 ಕೋಟಿ ವರ್ಷಗಳಲ್ಲಿ ಅಂದರೆ ಚತುರ್ಮುಖನ ಒಂದು ದಿನದಲ್ಲಿ 14 ಮನ್ವಂತರಗಳು ಇರ್ತವೆ. ಆ ಒಂದು ಮನ್ವಂತರದ ಅಂತರ 30 ಕೋಟಿ ಚಿಲ್ಲರೆ ವರ್ಷ ಅಂತ ನಾನು ಹೇಳಿದ್ದೆ ಮೊನ್ನೆ. ಆ ಒಂದೊಂದು ಮನ್ವಂತರವನ್ನು ನೀವು ಒಟ್ಟಿಗೆ 14 ಮನ್ವಂತರಗಳನ್ನು ಟೋಟಲ್ ಮಾಡಿದರೆ 432 ಕೋಟಿ ವರ್ಷ ಆಗಬೇಕಲ್ವ? ಆಗೋಲ್ಲ. ಏನಾಗುತ್ತೆ, ನೀವು ಟೋಟಲ್ ಮಾಡಿದರೆ 30 ಕೋಟಿ ಆದಮೇಲೆ 85,67,000 ಸಮಥಿಂಗ್ ಒಂದು ಚಿಲ್ಲರೆ. ಇಷ್ಟನ್ನು ನೀವು ಟೋಟಲ್ ಮಾಡಿದರೆ 87,65,000 30 ಕೋಟಿ ಆದ. ಇದನ್ನು ಒಟ್ಟಿಗೆ ಟೋಟಲ್ ಮಾಡಿದರೆ 430,99,80,000 ಆಗುತ್ತೆ. 20,000 ಕಮ್ಮಿ ಆಗುತ್ತೆ 432 ಕೋಟಿಗೆ. ಇದು ಎಂಥದ್ದು? 20,000 ಕಮ್ಮಿ ಆಯ್ತಲ್ಲ ಈಗ. ಅದಕ್ಕೆ ಹೇಳಿದ್ರೆ ಅದು ಮನ್ವಂತರದ ಮಧ್ಯದಲ್ಲಿ ಆಗುವ ಪ್ರಳಯ. ಇದೆಲ್ಲ ಭಾಗವತದಲ್ಲಿ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ. ಮನ್ವಂತರದ ಮಧ್ಯದಲ್ಲಿ ಆಗುವ ಪ್ರಳಯ ಅಂತ. ಮನ್ವಂತರದ ಮಧ್ಯ ಅಂದರೆ 14 ಮನ್ವಂತರ. 14 ಮನ್ವಂತರವನ್ನು 20,000ಕ್ಕೆ ಭಾಗಿಸಿದರೆ ಪುನಃ ಆಯಿತು, ಕಂಡಾಬಟ್ಟೆ ಶೇಷ ಉಳಿತದಲ್ಲ ಸ್ವಾಮಿ. ಇಲ್ಲ, ಅದಕ್ಕೂ ಹಿಂದಿನವರೊಂದು ವ್ಯವಸ್ಥೆ ಮಾಡಿದರು. ಸ್ವಯಂಭುವ ಮನ್ವಂತರ ಕಳೆದ ಮೇಲೆ 2,000 ವರ್ಷ ಪ್ರಳಯ ಕಾಲ. ಅದರ ನಂತರದ 13 ಪ್ರಳಯಗಳಿದ್ದಾವಲ್ಲ, ಅದರಲ್ಲಿ ಕೊನೆಯ ಪ್ರಳಯ ಕಾಲ ಆದಮೇಲೆ ಮಹಾಪ್ರಳಯವೇ ಆಗುತ್ತಲ್ಲ. ಮಧ್ಯದಲ್ಲಿ ಸಿಗುವುದು ಒಂದು ಪ್ರಳಯ ತೆಗೆದರೆ ಮತ್ತೆ ಸಿಗುವುದು 12 ಪ್ರಳಯಗಳು. ಈ ಮಧ್ಯದ 12 ಮನ್ವಂತರ ಪ್ರಳಯಗಳಿಗೆ 1,500 ವರ್ಷ. ಹಾಗಾದರೆ 12 ಮನ್ವಂತರ ಪ್ರಳಯಗಳಿಗೆ 1,500ರಂತೆ 18,000. ಸ್ವಯಂಭವ ಮನ್ವಂತರದ ಪ್ರಳಯಕ್ಕೆ 2,000 20,000 ಕರೆಕ್ಟ್ ಆಯಿತು, ಶೇಷ ಇಲ್ಲ. ಇದೆಲ್ಲ ನೀವು ಭಾಗವತವನ್ನು ಬಹಳ ಸೂಕ್ಷ್ಮವಾಗಿ ಒಳನೋಟದಿಂದ ಅಧ್ಯಯನ ಮಾಡಿದರೆ ನಿಮಗೆ ಈ ವಿಷಯ ಎಲ್ಲ ತಿಳಿಯುತ್ತೆ. ಇಲ್ಲದಿದ್ದರೆ ಭಾಗವತ ಓದಿದರೂ ತಿಳಿಯೋಲ್ಲ. ಹಾಗಾದರೆ ಮನ್ವಂತರ ಪ್ರಳಯ ಅನ್ನೋದು ಒಂದೊಂದು ಮನ್ವಂತರ ಮುಗಿದಾಗ ಸುಮಾರು 30 ಕೋಟಿ ವರ್ಷಗಳಿಗೊಮ್ಮೆ ಈ ಭೂಮಿಯಲ್ಲಿ ಪ್ರಳಯ ಆಗತ್ತೆ. ಅದು 1,500 ವರ್ಷದಿಂದ 2,000 ವರ್ಷ ತನಕ ಇರುತ್ತೆ ಆ ಪ್ರಳಯ ಕಾಲ. ಆಮೇಲೆ ಮತ್ತೆ ಜನಾಂಗ ಬೆಳೆಯುತ್ತೆ. ಈ ಮತ್ಸ್ಯಾವತಾರ ಆದದ್ದು ಈಗ ನಾವು ಏನು ವೈವಸ್ವತ ಮನ್ವಂತರದಲ್ಲಿ ಇದ್ದೇವೆ. ಇದರ ಹಿಂದಿನ ಮನ್ವಂತರ ಚಾಕ್ಷುಷ ಮನ್ವಂತರ. ಚಾಕ್ಷುಷ ಮನ್ವಂತರ ಮುಗಿದು ವೈವಸ್ವತ ಮನ್ವಂತರ ಪ್ರಾರಂಭ ಆಗತಕ್ಕ ಮಧ್ಯದ 1,500 ವರ್ಷಗಳಿವೆಯಲ್ಲ, ಆ ಪ್ರಳಯ ಕಾಲದಲ್ಲಿ ಮತ್ಸ್ಯಾವತಾರ ಆದದ್ದು. ಆದ್ದರಿಂದ ಇದನ್ನು ಈ ಮನ್ವಂತರದ ಪ್ರಾರಂಭದಲ್ಲಿ, ಅದಕ್ಕೆ ಅದನ್ನು ಮೊದಲು ಹೇಳಿಬಿಟ್ರು. ರೂಪಂ ಸ ಜಗೃಹೇ ಮಾತ್ಸ್ಯಂ ಚಾಕ್ಷುಷಾಂತರ ಸಂಪ್ಲವೇ ಅಂತ. ಚಾಕ್ಷುಷ ಮನ್ವಂತರದ ಪ್ರಳಯದಲ್ಲಿ ಮತ್ಸ್ಯಾವತಾರ ಭಗವಂತ ಮೀನಿನ ರೂಪದಿಂದ ಅವತರಿಸಿ ಬಂದ ಅಂತ ಭಾಗವತ ಹೇಳ್ತದೆ. ಇಲ್ಲಿ ಕೆಲವು ಸಂಗತಿಗಳನ್ನು, ಮತ್ಸ್ಯಾವತಾರದ ಬಗ್ಗೆ ಕೆಲವು ವಿಶೇಷ ಸಂಗತಿಗಳನ್ನು ನಾವು ತಿಳ್ಕೊಳ್ಳುವ ಅವಶ್ಯಕತೆ ಇದೆ. ಅದರ ಕಥೆ ಬಗ್ಗೆ ನಮಗೆ ಶ್ರೋತೃಗಳಿಗೆ ಗೊಂದಲವಾಗುವಂಥ ಒಂದು ವಿವರಣೆ ಇದೆ. ಈ ಮತ್ಸ್ಯಾವತಾರದಲ್ಲಿ ಹಯಗ್ರೀವ ಅನ್ನುವ ಅಸುರನನ್ನು ಭಗವಂತ ಸಂಹಾರ ಮಾಡಿದ ಅಂತ ಭಾಗವತದಲ್ಲಿದೆ. ಪದ್ಮಪುರಾಣ ಮತ್ತು ಬೇರೆ ಪುರಾಣಗಳಲ್ಲಿ ಅವನಿಗೆ ಬೇರೆ ಹೆಸರು ಹೇಳಿದ್ದಾರೆ. ಅವನಿಗೆ ಶಂಖಾಸುರ ಅಂತ ಒಂದು ಹೆಸರಿದೆ, ಸೋಮಕಾಸುರ ಅಂತ ಒಂದು ಹೆಸರಿದೆ. ಆದ್ದರಿಂದಲೇ ಸೋಮಕಾಸುರನನ್ನು ಕೊಂದವನು ಮತ್ಸ್ಯ ಅಂತ ಹೇಳಿಕೊಂಡು ದಾಸರ ಹಾಡುಗಳಲ್ಲಿ ಬರುತ್ತೆ. ಅದು ದಾಸರ ಹಾಡುಗಳಲ್ಲಿ ಯಾಕೆ ಬಂತು ಅಂದರೆ ಅವರು ದಾಸರು ಬೇರೆ ಪುರಾಣಗಳನ್ನು ರೆಫರ್ ಮಾಡಿಕೊಂಡು ಅದನ್ನು ತಗೊಂಡ್ರು. ಇಲ್ಲದೇ ನಿಮಗೆ ಭಾಗವತ ಮಾತ್ರ ಓದಿದರೆ ಹಯಗ್ರೀವಾಸುರ ಅಂತ ಇರುವುದಲ್ಲಿ. ಸೋಮಕಾಸುರ ಅನ್ನೋದು ಅವನಿಗೆ ಇನ್ನೊಂದು ಹೆಸರು. ಬಹಳ ಆಶ್ಚರ್ಯ ಏನು ಅಂದರೆ, ನಾನು ಚಿಕ್ಕವನಿದ್ದಾಗದಿಂದ ಉಡುಪಿಯ ಕೃಷ್ಣ ಮಠದಲ್ಲಿ ರಥೋತ್ಸವ ನೋಡಲಿಕ್ಕೆ ಚಿಕ್ಕವರಿತ್ತು ಹೋದಾಗ ನನಗೊಂದು ಕುತೂಹಲ ಅಂದರೆ, ಆ ರಥದಲ್ಲಿ ವೇಷ ಹಾಕ್ಕೊಂಡು ಇಬ್ಬರು ಅಸುರರು ನಿಲ್ತಿದ್ದರು. ಅದು ಅಸುರರ ವೇಷ ಹಾಕ್ಕೊಂಡು ಇಬ್ಬರು ಹುಡುಗರು ರಥದಲ್ಲಿ ಕೆಳಗಡೆ ಆ ಚಕ್ರದ ಪಕ್ಕದಲ್ಲಿ ನಿಂತುಕೊಳ್ಳೋದು ರಥ ಎಳೆಯುವಾಗ.
ಅದು ಯಾರು ಅಂತ ಕೇಳ್ತಿದ್ದೆ ನಾನು ಚಿಕ್ಕ ಮಗುವಾಗಿದ್ದಾಗ. ಅದು ಸೋಮಕಾಸುರ. ಅರೆ ಇವು ಯಾವ ಸೋಮಕಾಸುರ, ಇವನು ಪತ್ತೇ ಇಲ್ಲ. ನನಗೆ ಕಡೆಗೆ ಸೋಮಕಾಸುರ ಯಾರು ಅಂತ ಗೊತ್ತಾದದ್ದು ಪದ್ಮಪುರಾಣ ಓದಿದಾಗ. ಅಲ್ಲಿ ತನಕವು ಸೋಮಕಾಸುರ ಅಂದರೆ ಯಾರು ಅಂತ ಅನ್ನೋದಕ್ಕೆ ಅವನಿಗೆ ಯಾವ ಕಥೆಯಲ್ಲೂ ಪುರಾಣಗಳಲ್ಲಿ ಸೋಮಕಾಸುರ ಬರೋಲ್ಲ. ಅದು ಮತ್ಸ್ಯರೂಪದ ಭಗವಂತ ವೇದಾಪಹಾರ ಮಾಡಿದ ಅಸುರನನ್ನು ಕೊಂದಲ್ಲ. ಅವನದ್ದೇ ಒಂದು ಹೆಸರು ಸೋಮಕಾಸುರ, ಇನ್ನೊಂದು ಹೆಸರು ಶಂಖಾಸುರ. ಬಹಳ ಪ್ರಸಿದ್ಧವಾದ ಭಾಗವತದಲ್ಲಿ ಬರುವ ಹೆಸರು ಹಯಗ್ರೀವಾಸುರ. ಈ ಮತ್ಸ್ಯಾವತಾರದ ಕಥೆ ಏನಿದೆ ಅದನ್ನು ಗಾಯತ್ರಿಯಲ್ಲಿ ತತ್ ಅಂತ ಹೇಳಿದರು. ನಾನು ಹೇಳಿದೆ 10 ಶಬ್ದಗಳಿವೆ, 10 ಅವತಾರಗಳನ್ನು ಹೇಳುತ್ತೆ ಅಂತ. ತತ್ ಅನ್ನುವ ಶಬ್ದ ಬಹಳ ಅದ್ಭುತವಾದ ಶಬ್ದ. ತತ್ ಅಂದರೆ ತತ, ಪುಟ್ಟ ರೂಪದಲ್ಲಿದ್ದು ಅಲ್ಲಿಂದ ಮತ್ತೆ ತತನಾದ, ವಿಸ್ತಾರಗೊಂಡ, ಮತ್ತೆ ಪುನಃ ಅಲ್ಲಿಂದ ತತನಾದ. ಅಂದರೆ ಪುಟ್ಟವನಾಗಿದ್ದು ಅಲ್ಲಿಂದ ಸ್ವಲ್ಪ ತತನಾಗಿ 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 ಅಂದರೆ ವಿಸ್ತಾರಗೊಂಡು 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 ಕೊನೆಗೆ ಸಮುದ್ರವೆಲ್ಲ ತುಂಬಿದ ರೂಪ. ಮನ್ವಂತರ ಪ್ರಳಯದಲ್ಲಿ ಸಮುದ್ರ ಇದೆ. ಭೂಮಿಯ ಮೇಲೆ ಈ ಮನ್ವಂತರ ಪ್ರಳಯ ಅಂದರೆ ಏನು ಗೊತ್ತಾ? ಸುಮಾರಾಗಿ ದೊಡ್ಡ ಪ್ರಮಾಣದ ಸುನಾಮಿ ಅಷ್ಟೇ. ಆ ಸಮುದ್ರದ ಹತ್ತಿರ ಇದ್ದ ಊರುಗಳೆಲ್ಲ ಮುಳುಗಿ ಹೋಗ್ತವೆ ಅಷ್ಟೇ. ಆ ಪ್ರಳಯದಲ್ಲಿ ಸಮಗ್ರವಾದ ವಿಶ್ವನಾಶ ಆಗುವುದಿಲ್ಲ. ನಾವು ವಾಸ ಮಾಡತಕ್ಕಂಥ ಭೂಭಾಗವನ್ನೆಲ್ಲ ಸಮುದ್ರ ಆಕ್ರಮಿಸಿಬಿಡುತ್ತೆ. ಇವಾಗ ಹೇಳ್ತಾ ಇದ್ದಾರೆ ವಿಜ್ಞಾನಿಗಳು, ಪ್ರತಿ ವರ್ಷ ಸಮುದ್ರದ ಮಟ್ಟ ಏರ್ತಾ ಇದೆ, ಸಮುದ್ರದ ತೀರದಲ್ಲಿ ಇರತಕ್ಕಂಥ ನಗರಗಳು ಮುಳುಗಿ ಹೋಗಬಹುದು ಸದ್ಯೋ ಭವಿಷ್ಯದಲ್ಲಿ ಅಂತ. ಅಂದರೆ ಅದರಿಂದ ಕಲಿಯುಗ ಮುಗಿದು ಕೃತಯುಗ ಬರುತ್ತೆ ಅಂತ ತಿಳ್ಕೋಬೇಡಿ. ಯಾಕಂದರೆ ಇನ್ನೂ ಮನ್ವಂತರ ಮುಗಿದು ಯುದ್ಧ, ಯುಗ ಮುಗಿದುಗಳು ಯುದ್ಧ ಆಗೋಲ್ಲ. ಕಲಿಯುಗ ಮುಗಿಲಿಕ್ಕೇನೆ ಕೆಲವರಿಗೆ ಹಿಂದೊಮ್ಮೆ ಏನೋ ಯುಗ ಮುಗಿಯಿತು ಪ್ರಳಯ ಬರುತ್ತೆ ಅಂತ ಒಂದು ಪೇಪರ್ನಲ್ಲಿ ಯಾರೋ ಹಾಕಿಬಿಟ್ರು. ಅದನ್ನು ನೋಡಿ ಇದ್ದದ್ದಲ್ಲಿ ಎತ್ತರದ ಜಾಗ ತೊಗೊಂಡು ಮನೆ ಮಾಡಿ ಕೂತ್ಕೊಂಡು ಕೆಲವರು, ಪ್ರಳಯ ಆದರೂ ನಮ್ಮ ಮನೆ ಮುಳುಗಬಾರ್ದು ಅಂತ ಎಲ್ಲ ಈ ಭ್ರಮೆಗಳು ನೋಡಿ ನಮ್ಮ ಜನರದ್ದು. ಪ್ರಳಯ ಆಗೋಲ್ಲ, ಕಲಿಯುಗ ಮುಕ್ತಾಯ ಆಯಿತು ಅಂತ ಯಾರೋ ಹೇಳಿಬಿಟ್ರು. ಕಲ್ಕಿ ಬರ್ತಾ ಇದ್ದಾನೆ, ಇನ್ನು ಸದ್ಯದಲ್ಲೇ ಕಲ್ಕಿ ಅವತರಿಸ್ತಾನೆ ಅಂತ. ಅದು ಎಲ್ಲಿ ತನಕ ಆಯ್ತು ಅಂತ ಕೆಲವರು ನಾನೇ ಕಲ್ಕಿ ಅಂತ ಪೇಪರ್ನಲ್ಲಿ ಫೋಟೋ ಕೂಡ ಹಾಕಿಸ್ಕೊಳ್ತಾ ಇದ್ದಾರೆ. ಅದಕ್ಕಿಂತಲೂ ಅದ್ಭುತ ಅಂದರೆ ನಾನು ಉಡುಪಿಯಲ್ಲಿ ಪತ್ರಿಕೆ ಸಂಪಾದಕ ಆಗಿದ್ದೆ. ಆವಾಗ ಒಬ್ಬ ನನ್ನ ಕಾಗದ ಬರೆದ, ದಯವಿಟ್ಟು ಒಂದು ಉಪಕಾರ ಮಾಡಿ, ಏನು ನಾನು ಕಲ್ಕಿ ಅವತರಿಸಿದ್ದೇನೆ, ಯಾರು ನಂಬ್ತಾ ಇಲ್ಲ, ಸ್ವಲ್ಪ ಪೇಪರ್ನಲ್ಲಿ ಹಾಕಿ ಅಂತ ನನಗೆ ಪತ್ರ ಬರೆದಿದ್ದ. ಈ ಥರ ಇದೆ ನಮ್ಮ ಅಧ್ಯಾತ್ಮ. ಹಾಗಾಗಿ ಆ ಅವತಾರ, ಕಲ್ಕಿ ಅವತಾರ ಸದ್ಯದಲ್ಲಿ ಆಗತ್ತೆ, ಕಲಿಯುಗ ಮುಗಿಯುತ್ತೆ ಅಂತ ಏನು ಜನ ಭಾವಿಸಿದ್ದಾರೆ ಅದು ಅಲ್ಲ. ಈಗ ಕಲಿಯುಗ ಪ್ರಾರಂಭ ಆಗಿ ಒಟ್ಟಿ ಕಲಿಯುಗದ ಸ್ಪ್ಯಾನ್ ಎಷ್ಟು ಗೊತ್ತುಂಟ? 4,32,000 ವರ್ಷ ಒಂದು ಕಲಿಯುಗದ ಮಾನ. ಈಗ ಆದದ್ದು ಎಷ್ಟು ಗೊತ್ತುಂಟ? 5,000 ಚಿಲ್ಲರೆ ವರ್ಷ. ಅಂದರೆ ಇನ್ನೂ ನಿಜವಾಗಿ ಪೂರ್ಣ ಪ್ರಮಾಣದ ಕಲಿಯುಗ ಪ್ರಾರಂಭವೇ ಆಗಿಲ್ಲ, ಕಲಿ ಸಂಧಿಕಾಲ ಇದು. ಆಮೇಲೆ ಯುಗ ಮುಗಿದ ಮೇಲೆ ಪ್ರಳಯ ಆಗೋದಿಲ್ಲ, ಮನ್ವಂತರ ಮುಗಿಬೇಕು ಅಂತ ನಾನು ಹೇಳಿದೆ. ಸುಮಾರು 430 ಕೋಟಿ ವರ್ಷಗಳಲ್ಲಿ, 432 ಕೋಟಿ ವರ್ಷದಲ್ಲಿ ಸುಮಾರು 200 ಕೋಟಿ ವರ್ಷ ಆಯಿತು ಅಷ್ಟೇ. ಇನ್ನೂ 200 ಕೋಟಿ ವರ್ಷ ಇದೆ ಪ್ರಳಯ ಆಗಬೇಕಾಗಿದ್ದಾರೆ. ಯಾವುದು ಸಣ್ಣ ಪ್ರಳಯ, 1500 ವರ್ಷದ ಪ್ರಳಯ ಆಗಬೇಕಾದರೂ. ಆದ್ದರಿಂದ ಈಗ ಆದರೆ ಸುನಾಮಿ ಆಗಬಹುದು ಹೊರತು ಪ್ರಳಯ ಆಗೋಲ್ಲ. ಊರಿನ ಹತ್ತಿರದ ಊರುಗಳು, ಸಮುದ್ರ ತೀರದಲ್ಲಿದ್ದ ಊರುಗಳೆಲ್ಲ ಮುಳುಗಬಹುದು ಅಷ್ಟೇ. ಕೆಲವು ಪ್ರಾಯ ಸದ್ಯೋ ಭವಿಷ್ಯದಲ್ಲಿ ಅಂಥ ಕೆಲವು ಊರುಗಳು ಮುಳುಗುವಂಥ ಪ್ರಸಂಗ ನಡೀಲಿಕ್ಕಿದೆ. ಅದು ಪ್ರಳಯ ಅಲ್ಲ. ಇವಾಗ ಮುಳುಗಿದರೆ ಸಮುದ್ರ ತೀರದಲ್ಲಿರತಕ್ಕಂಥ ದೇಶಗಳು ಮುಳುಗುವುದರಲ್ಲಿ ಲಿಸ್ಟಿನಲ್ಲಿ ಮೊದಲನೇ ಹೆಸರು ಅಮೇರಿಕಾದ್ದಿದೆ. ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವರ ಅದು ಸಾಧ್ಯತೆ ತುಂಬ ಇದೆ ಅಂಥದ್ದು. ಇರಲಿ. ಈಗ ಮತ್ಸ್ಯ ಅವತಾರ ಆದದ್ದು ತತ್ ಅಂತ ಹೇಳಿದರು ಇದರಲ್ಲಿ ಗಾಯತ್ರಿಯಲ್ಲಿ. ಯಾಕೆ ಅಂದರೆ ಮತ್ಸ್ಯಾವತಾರದ ಕಥೆ ಸಂಕ್ಷಿಪ್ತವಾಗಿ ಹೀಗಿದೆ. ಹೇಗೆ ಭಗವಂತ ಮತ್ಸ್ಯವಾಗಿ ಕಾಣಿಸಿಕೊಂಡ ಅಂದರೆ, ಈ ವೈವಸ್ವತ ಮನ್ವಂತರದ ಅಧಿಪತಿ ಇದ್ದಾನಲ್ಲ ವೈವಸ್ವತ ಮನು, ಅವನು ಹಿಂದಿನ ಮನ್ವಂತರದಲ್ಲಿ, ಚಾಕ್ಷುಷ ಮನ್ವಂತರದಲ್ಲಿ ಅವನು ಸತ್ಯವ್ರತ ಅಂತ ಹೆಸರಿನ ಒಬ್ಬ ಋಷಿಯಾಗಿದ್ದ. ಅವನು ಸಂಧ್ಯಾವಂದನೆ ಅರ್ಘ್ಯ ಕೊಡಬೇಕು ಅಂತ ಕೈಯಲ್ಲಿ ಬೊಗಸೆ ನೀರು ಇಟ್ಕೊಂಡಿದ್ದಂತೆ. ಸೂರ್ಯ ಅರ್ಘ್ಯ ಕೊಡಲಿಕ್ಕೆ ಇರಬಹುದು. ತತ್ಸವಿದುರು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಿಹಿ ಧಿಯೋ ಯೋನ ಪ್ರಚೋದಯಾತ್ ಅಂತ ಹೇಳಿ ಬೊಗಸೆಯಲ್ಲಿ ಅರ್ಘ್ಯ ಜಲ ಹಿಡ್ಕೊಂಡಿದ್ದಾನೆ. ಅರ್ಘ್ಯ ಜಲ ಹಿಡ್ಕೊಂಡಾಗ
ಒಂದು ಸಣ್ಣ ಮೀನು, ಪುಟ್ಟ ಮೀನು, 1 ಇಂಚು ಉದ್ದ ಇರ್ಬೋದು, ಅವನು ಬೊಗಸೆಯಲ್ಲಿ ಹಿಡಿಬೇಕಲ್ಲ, ಒಂದು ಪುಟ್ಟ ಮೀನು ಕಾಣಿಸುತ್ತಂತೆ ಬೊಗಸು ನೀರಿನಲ್ಲಿ ಇದ್ದಕ್ಕಿದ್ದ ಹಾಗೆ. ಅವನು ಅದನ್ನು ಪಾತ್ರೆಗೆ ಅರ್ಘೆ ಬಿಟ್ಟಾಗ ಅದನ್ನು ಮೀನನ್ನು ಕೆಳಗೆ ಬಿಟ್ಟುಬಿಟ್ಟ. ಅದು ಪಾತ್ರೆಗೆ ಬಿದ್ದದ್ದು ತತ ಆಯಿತು, ಅದೇ ತತ್ ವಿಸ್ತಾರ ಆಯಿತು, ಪಾತ್ರೆ ತುಂಬಿಕೊಂಡಿತು. ಅವನಿಗೆ ಪಾಪ ಅಂತ ಅನ್ನಿಸಿತು. ಅದನ್ನು ಕೊಂಡು ಹೋಗಿ ಕೆರೆಗೆ ಹಾಕಿದಂತೆ. ಕೆರೆಗೆ ಹಾಕಿದರೆ ಅಲ್ಲಿಯೂ ತತ ಆಯಿತು, ಮತ್ತು ವಿಸ್ತಾರ ಆಯಿತು, ಕೆರೆ ತುಂಬಿತು. ಕೆರೆ ತುಂಬಿತು ಅಂತ ನದಿಗೆ ಬಿಟ್ಟ. ಅಲ್ಲಿ ನದಿ ತುಂಬಿತು. ಅದಕ್ಕೆ ನದಿಯಲ್ಲಿ ಓಡಾಡಲಿಕ್ಕೆ ಸಾಧ್ಯ ಇಲ್ಲದಷ್ಟು ಬೃಹತ್ ಗಾತ್ರ ಆಯಿತು. ಕಡೆಗೆ ಕಡಲನ್ನೆಲ್ಲ ತುಂಬಿದ ಒಂದು ಬೃಹತ್ ತತವಾಗಿ 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 ತತ್ ಆದ ಅವತಾರ ಅದು ಮತ್ಸ್ಯಾವತಾರ. ಅದರಿಂದ ಮತ್ಸ್ಯಾವತಾರವನ್ನು ಗಾಯತ್ರಿಯಲ್ಲಿ ತತ್ ಅಂತ ಹೇಳಿದರು. ಅಂದರೆ ಚಿಕ್ಕ ಪುಟ್ಟ ಮೀನಾಗಿ ಭಕ್ತನಿಗೆ ಕಾಣಿಸಿಕೊಂಡು ಮತ್ತೆ ವಿಸ್ತಾರವಾಗ್ತಾ ಹೋಗ್ತಾ ಸಮುದ್ರವನ್ನೆಲ್ಲ ವ್ಯಾಪಿಸಿದ ಆಕಾರ. ಪ್ರಳಯ ಕಾಲದಲ್ಲಿ ಆದ್ದರಿಂದ ಅವನು ಆವಾಗ ಯಾವ ಲೋಕಗಳು ಊರುಗಳು ಇರಲಿಲ್ಲ. ಆವಾಗ ವೈವಸ್ವತ ಮನು ಮುಂದೆ ಆಗತಕ್ಕಂಥ ಮನುವನ್ನು, ಅವನೇನು ಹಿಂದೆ ಸತ್ಯವ್ರತ ಅಂತ ಹೆಸರಿನವನು ಋಷಿಯಾಗಿದ್ದ, ಅವನ ಹತ್ರ ಆ ಮೀನು ಹೇಳುತ್ತೇನೆ, ಮತ್ಸ್ಯರೂಪನಾದ ಭಗವಂತ ಹೇಳ್ತಾನೆ, ಅಪ್ಪ ಮುಂದಿನ ಮನ್ವಂತರ ಇನ್ನೂ 1,500 ವರ್ಷ ಇದೆ. ಈಗ ಪ್ರಳಯ ಪ್ರಾರಂಭ ಆಗುತ್ತೆ. ಪ್ರಳಯದಲ್ಲಿ ನೀನು ಕೊಚ್ಚಿಕೊಂಡು ಹೋಗ್ತೀಯಾ, ಅದನ್ನು ನಿನ್ನನ್ನು ರಕ್ಷಿಸ್ತೇನೆ ನಾನು. ಈ 1,500 ವರ್ಷಗಳ ಕಾಲ ನಾನು ಸಮುದ್ರದಲ್ಲಿ ಮೀನಾಗಿ ಸಂಚರಿಸಿಕೊಂಡು ಬರ್ತೇನೆ. ನನ್ನ ಕೋಡಿಗೆ ಒಂದು ದೋಣಿ ಸಿಕ್ಕಿಸಿಕೊಂಡಿರುತ್ತೆ. ಆ ದೋಣಿ ಯಾವುದು ಅಂದರೆ ಮುಳುಗಿ ಹೋದ ಭೂಮಿಯೇ ದೋಣಿಯಾಗಿ ನಿನಗೆ ನಾನು ಒದಗಿಸ್ತೇನೆ. ಆ ಋಷಿಗಳನ್ನು, ಮುಂದಿನ ಮನ್ವಂತರಕ್ಕೆ ಜ್ಞಾನೋಪದೇಶ ಮಾಡತಕ್ಕಂಥ ಋಷಿಗಳನ್ನು ಸೇರಿಕೊಂಡು ನೀನು ಆ ದೋಣಿಯಲ್ಲಿ ಬಂದು ಕೂಡು. 1,500 ವರ್ಷಗಳ ಕಾಲವು ನಿನ್ನನ್ನು ಸಮುದ್ರದಲ್ಲಿ ಸುತ್ತಾಡಿಸಿ ನಿನಗೆ ಜ್ಞಾನದಾನ ಮಾಡ್ತೇನೆ. ಮುಂದಿನ ಮನ್ವಂತರಕ್ಕೆ ಬೀಜಕ್ಷೇಪ ಮಾಡು ಅಂತ. ಅವನು ಆ ದೋಣಿಯಲ್ಲಿ ಬಂದು ಕೂತ. ಆ ಸಮಯದಲ್ಲಿ ಆ ವೈವಸ್ವತ ಮನುವಿಗೆ ಉಪದೇಶ ಮಾಡಿದಂಥ ಪ್ರಮೇಯವೇ ಮತ್ಸ್ಯ ಪುರಾಣ ಅಂತ ಪ್ರಸಿದ್ಧ ಆಯಿತು ಮುಂದೆ ಪುರಾಣವಾಗಿ. ಆಮೇಲೆ ಆ ಮನುವನ್ನು, ಆ ಋಷಿಗಳನ್ನು ರಕ್ಷಣೆ ಮಾಡಿ ಮುಂದಿನ ಮನ್ವಂತರಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ಭಗವಂತ ಆ ರೂಪವನ್ನು ಉಪಸಂಹಾರ ಮಾಡಿದ. ಇದು ಒಂದು ಕಥೆ. ಇದು ತತವಾದ ಬೆಳೆದು ಬೃಹತ್ತಾಗಿ ಬೆಳೆದಂಥ ಭಗವಂತನ ರೂಪ. ಇದರ ಇನ್ನೊಂದು ಮುಖ ಚತುರ್ಮುಖ ಬ್ರಹ್ಮನ. ಇದು ನಮಗೆ ಈ ಕಥೆಗಿಂತಲೂ ನಮಗೆ ಸಮಸ್ಯೆ ಆಗುವುದು ಚತುರ್ಮುಖ ಬ್ರಹ್ಮನ. ಅವನಿಗೆ ಏನೋ ಒಂದು ಸಣ್ಣ ಮಟ್ಟಿಗೆ ತೂಕಡಿಕೆ ಬಂತಂತೆ. ಶಿಶೈಷೋಹೋ ಅಂತ ತೂಕಡಿಕೆ ಬಂತು. ತೂಕಡಿಕೆ ಬಂದ ಕೂಡಲೇ ಅವನು ಎಚ್ಚರ ತಪ್ಪಿದ ಕ್ಷಣದಲ್ಲಿ ಅವನ ಒಳಗಿದ್ದಂಥ ವೇದಗಳನ್ನೆಲ್ಲ ಈ ಹಯಗ್ರೀವಾಸುರ ಬಂದು ಅಪಹಾರ ಮಾಡಿಬಿಟ್ಟ. ಇದು ಗೊಂದಲ ಆಗೋದು ಈಗ ನಮಗೆ. ಅವನು ತೂಕಡಿಸ್ತಾ ಇದ್ದಾಗ ಅವನಿಗೆ ಗೊತ್ತಾಗದಂತೆ ಈ ವೇದಗಳನ್ನು ಅಪಹಾರ ಮಾಡಿದ. ಎಚ್ಚರ ಆಗುವಾಗ ವೇದಗಳಿಲ್ಲ, ಕಷ್ಟ ಆಯ್ತಲ್ಲ. ಕಡೆಗೆ ಭಗವಂತನನ್ನು ಸ್ತೋತ್ರ ಮಾಡಿದ ಚತುರ್ಮುಖ. ಆಗ ಭಗವಂತ ಮೀನಿನ ರೂಪದಲ್ಲಿ ಬಂದು ಆ ಕಡಲಿನ ಪ್ರಳಯದ ಕಡಲಲ್ಲಿ ಅಡಗಿ ಕೂತಂಥ ವೇದವನ್ನು ಅಪಹಾರ ಮಾಡಿದ ಅಸುರನನ್ನು ಸಂಹಾರ ಮಾಡಿ ಆ ವೇದವನ್ನು ಮರಳಿ ಚತುರ್ಮುಖನಿಗೆ ತಂದುಕೊಟ್ಟ. ಇದಿಷ್ಟು ಮತ್ಸ್ಯಾವತಾರದಲ್ಲಿ ನಮ್ಮಲ್ಲಿ ಅವತಾರಗಳಿಗೆ ಎರಡು ಪ್ರಯೋಜನ ಹೇಳ್ತಾರೆ. ಒಂದು ಜ್ಞಾನ ಕಾರ್ಯ, ಒಂದು ಬಲ ಕಾರ್ಯ ಅಂತ. ಭಗವಂತ ಜ್ಞಾನವನ್ನು ಕೊಟ್ಟು ಬರೀ ಜ್ಞಾನದ ಉಪದೇಶದ ಮೂಲಕ ಜನಾಂಗವನ್ನು ಉದ್ಧಾರ ಮಾಡಿದ ಅವತಾರಕ್ಕೆ ಜ್ಞಾನ ಕಾರ್ಯ ಅವತಾರ ಅಂತ ಹೆಸರು. ದುಷ್ಟ ನಿಗ್ರಹ ಮಾಡಿ ಬಲ ಪ್ರದರ್ಶನ ಮಾಡಿದಂಥ ಅವತಾರಕ್ಕೆ ಬಲಕಾರ್ಯ ಅವತಾರ ಅಂತ. ಮತ್ಸ್ಯ ಎರಡೂ ಹೌದು. ಬಲಕಾರ್ಯದಿಂದ ವೇದಗಳನ್ನು ಅಪಹಾರ ಮಾಡಿದ ಹಯಗ್ರೀವಾಸುರನನ್ನು ಸಂಹಾರ ಮಾಡಿದ. ಜ್ಞಾನ ಕಾರ್ಯದಿಂದ ಮುಂದಿನ ಮನ್ವಂತರಕ್ಕೆ ಮತ್ಸ್ಯ ಪುರಾಣದ ರೂಪ ಜ್ಞಾನ ಕೊಟ್ಟ. ಹೀಗೆ ಜ್ಞಾನ ಮತ್ತು ಬಲ ಎರಡನ್ನೂ ಸಮಾಜಕ್ಕೆ ಕೊಟ್ಟು ಅದೃಶ್ಯವಾದ ರೂಪ ಮತ್ಸ್ಯಾವತಾರ. ಈಗ ಒಂದು ಸಂಶಯ, ಇದು ಪ್ರಳಯ ಕಾಲದಲ್ಲಿ ಆದ ಅವತಾರ, ಪ್ರಳಯ ಸಮುದ್ರದಲ್ಲಿ ಮತ್ಸ್ಯ ರೂಪ ತಾಳಿದ್ದು ಎಲ್ಲ ನಮಗೆ ಅರ್ಥ ಆಯಿತು. ಆದರೆ ನಮಗೀಗ ದೈತ್ಯ ಹಯಗ್ರೀವಾಸುರ ಇದ್ದಾನಲ್ಲ, ಅವನು ಚತುರ್ಮುಖನಿಗೆ ನಿದ್ರೆ ಬಂದಾಗ ವೇದವನ್ನು ಅಪಹರಿಸುವುದು ಅಂದರೆ ಏನು, ಇದು ಅರ್ಥ ಆಗಲಿಲ್ಲ ಈಗ ನಮಗೆ. ಮೊದಲು ಇದು ಅರ್ಥ ಆಗಬೇಕು. ಯಾಕೆಂದರೆ ಈಗಾದರೆ ಸಮ,
ನಾನೀಗ ನಾವು ನಮ್ಮ ಪುಸ್ತಕವನ್ನು ಲೈಬ್ರರಿಯಲ್ಲಿ ಇಟ್ಟಿರ್ತೇವೆ, ನಾವು ಎಚ್ಚರ ತಪ್ಪಿದಾಗ ಅದನ್ನು ಯಾರೋ ಹಿಡ್ಕೊಂಡು ಹೋದರು, ಇದು ನಡೀಬಹುದು. ವೇದ ಪುಸ್ತಕವನ್ನು ಚತುರ್ಮುಖ ಲೈಬ್ರರಿಯಲ್ಲಿ ಇಟ್ಟು ನಿದ್ದೆ ಮಾಡಿದ್ನಾ? ಅಲ್ಲಪ್ಪ, ಅದು ಒಂದು ವೇಳೆ ಪುಸ್ತಕ ವೇದದ ಪುಸ್ತಕ ಆಗಿದ್ದರೆ ಅಲ್ಲಿ ವಿಷಯ ಅಂದರೆ ಚತುರ್ಮುಖನ ಮುಖದಿಂದ ಅಪಹಾರ ಮಾಡಿದ್ದು ಅಂತಿರೋದು, ಲೈಬ್ರರಿಯಿಂದ ಅಲ್ಲ. ಅವನು ವೇದ ಪುಸ್ತಕವನ್ನು ಬಾಯೊಳಗೆ ಇಟ್ಕೊಂಡಿದ್ದರೆ ಮಾಡ್ತಿದ್ನಾ? ಅದು ಪುಸ್ತಕವೇ ಆಗಿದ್ದರೆ ಅವನು ಸಮುದ್ರದೊಳಗೆ ಅಡಿಗೆ ಕೂತಾಗ ಪುಸ್ತಕ ಎಲ್ಲ ಹಾಳಾಗ್ತಿಲ್ವಾ? ಅಂದರೆ ಹುಡುಗರಿಗೆ ಬರೋ ಪ್ರಶ್ನೆಗಳು ಇಂಥವೇ ಅಲ್ಲ, ಇವತ್ತು ಬರುವ ಪ್ರಶ್ನೆಗಳು ಇಂಥವೇ. ನಾನು ತುಂಬ ಕಡೆ ಹೇಳಿದ್ದುಂಟು, ದಯವಿಟ್ಟು ಉಪನ್ಯಾಸ ಮುಗಿದ ಮೇಲೆ ಪ್ರಶ್ನೆ ಮಾಡಬೇಡಿ. ಯಾಕೆಂದರೆ ನೀವು ಪ್ರಶ್ನೆ ಮಾಡಿದರೆ ನೀವು ಎಷ್ಟು ದೊಡ್ಡರು ಅಂತ ನನಗೂ ಗೊತ್ತಾಗ್ಬಿಡುತ್ತೆ, ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗಬೇಡಿ ಅಂತ. ಇಂಥ ದೊಡ್ಡ ಪ್ರಶ್ನೆಗಳನ್ನೇ ಮಾಡ್ತಾರೆ, ಮೀನಿಂಗ್ಲೆಸ್ ಆದ ಪ್ರಶ್ನೆಗಳು. ಆದರೂ ಬರುತ್ತೆ ನೋಡಿ ಪ್ರಶ್ನೆ. ಹೇಗೆ ಕೊಂಡು ಹೋದ ಅವನು? ವೇದವನ್ನು ಅಪಹಾರ ಮಾಡೋದು ಅಂದರೆ ಹೇಗೆ? ಪುಸ್ತಕ ಆಗಿರಲಿಕ್ಕಿಲ್ಲ, ಪುಸ್ತಕ ಆದರೆ ಬಾಯಿಂದ ಕೊಂಡೋಗೋದು ಸಾಧ್ಯವಿಲ್ಲ, ಆಮೇಲೆ ನೀರಿನಲ್ಲಿ ಕೊಂಡೋಗಿ ಅಡಗಿಸಿಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಹಾಗಾದ್ರೆ ವೇದ ಅಂದರೆ ನೀವು ವಿಸ್ಡಮ್, ಜ್ಞಾನ ಅಂತ. ಜ್ಞಾನ ಪರಂಪರೆಯನ್ನು ಜಗತ್ತಿಗೆ ಕೊಡಬೇಕಾದ್ದು, ಅದನ್ನು ಜೋಪಾನವಾಗಿಟ್ಟಿದ್ದ ಚತುರ್ಮುಖ ಅದನ್ನು ಇವರು ಜ್ಞಾನವನ್ನು ಕದಿಯುವುದು ಹಾಗೆ. ಈಗ ಹಿಂದಿನವರು ಜ್ಞಾನವನ್ನು ದೊಡ್ಡ ಸಂಪತ್ತು ಅಂತ ಹೇಳಿದ್ರು. ಯಾಕೆ ಹೇಳಿದ್ದು? ದುಡ್ಡು ಮತ್ತು ಜ್ಞಾನ, ಒಂದು ಮಟೀರಿಯಲ್ ವೆಲ್ತ್, ಒಂದು ಸ್ಪಿರಿಚುವಲ್ ವೆಲ್ತ್. ಇದರಲ್ಲಿ ಯಾವುದು ಶ್ರೇಷ್ಠ ಅಂತ ಪ್ರಶ್ನೆ ಬಂದಾಗ ಜ್ಞಾನ ಶ್ರೇಷ್ಠ ಅಂತ ಹೇಳಿದರು ಅವರು. ದೊಡ್ಡ ಸಂಪತ್ತು ಜ್ಞಾನ, ದುಡ್ಡು ಅಲ್ಲ ಅಂತ. ಯಾಕೆಂದರೆ ಅವರದು ಕೊಟ್ಟ ಕಾರಣಗಳಲ್ಲಿ ಒಂದು, ದುಡ್ಡು ನಮ್ಮ ಕಿಸೆಯಲ್ಲಿದ್ದದ್ದನ್ನು ಇನ್ನೊಬ್ಬರಿಗೆ ಕೊಟ್ಟ ಹಾಗೆ ಕಿಸೆ ಖಾಲಿ ಆಗುತ್ತೆ. ಜ್ಞಾನ ನಮ್ಮ ತಲೆಯಲ್ಲಿದ್ದದ್ದನ್ನು ಇನ್ನೊಬ್ಬರಿಗೆ ಕೊಟ್ಟ ಹಾಗೆ ಜ್ಞಾನ ಜಾಸ್ತಿ ಆಗುತ್ತೆ. ಹಾಗಾದರೆ ಕೊಟ್ಟಷ್ಟು ಖರ್ಚಾಗುವ ಸಂಪತ್ತಿಗಿಂತ ಕೊಟ್ಟಷ್ಟು ಹೆಚ್ಚಾಗುವ ಸಂಪತ್ತು ಶ್ರೇಷ್ಠ. ಇದು ಇನ್ನೊಂದೇನು ಅಂದರೆ, ನೀವು ದುಡ್ಡನ್ನು ಸಂಗ್ರಹ ಮಾಡಿದರೆ ನಿತ್ಯ ಭಯ, ಕಳ್ಳಕಾಕರ ಭಯ, ಸೇಲ್ಸ್ ಟ್ಯಾಕ್ಸ್ ಆಫೀಸರು, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಭಯ, ಬರೇ ಭಯ. ನೋಡುವ, ನಮ್ಮ ಹತ್ರ ಉಂಟು ಸ್ವಾಮಿ ಸಂಪತ್ತು, ಇಲ್ಲಿ ಉಂಟು, ಬೇಕಾದ್ರೆ ಅದಕ್ಕೆ ನೀವು ರೈಡ್ ಮಾಡಿ ಅಂತ ಯಾವ ಇನ್ಕಮ್ ಟ್ಯಾಕ್ಸ್ ಆಫೀಸರು ಬರೋಲ್ಲ, ಯಾವ ಸೇಲ್ಸ್, ಯಾವ ಕಳ್ಳನೂ ಬರೋಲ್ಲ. ಯಾರಿಗೂ ಕದಿಯಲಿಕ್ಕಾಗದ ಸಂಪತ್ತು, ಆದ್ದರಿಂದ ಅದು ದೊಡ್ಡದು. ಹೀಗೆ ಅನೇಕ ಕಾರಣಗಳು. ಮತ್ತೊಂದು ಕಾರಣ ಏನು ಅಂದರೆ, ದುಡ್ಡು ನಾವು ಈ ಜನ್ಮದಲ್ಲಿ ಗಳಿಸಿ ಬ್ಯಾಂಕಿನಲ್ಲಿ ಇಡ್ತೇವೆ. ಬ್ಯಾಂಕಿನಲ್ಲಿ ಇಟ್ಟು ಬೇಕಾದಷ್ಟು ದುಡ್ಡು ಗಳಿಸಿದ, ಬ್ಯಾಂಕಿನಲ್ಲಿ ಇಟ್ಟು ಒಬ್ಬ ಸತ್ತು ಹೋದ, ಮತ್ತು ಹುಟ್ಟಿದಾಗ ಅವನಿಗೆ ಪೂರ್ವ ಜನ್ಮದ ಸ್ಮೃತಿ ಇತ್ತು. ಅವನಿಗೆ ಗೊತ್ತಿದೆ ನಾನೇ ಹೋದ ಜನ್ಮದಲ್ಲಿ ಬ್ಯಾಂಕಿನಲ್ಲಿ ಇಟ್ಟದ್ದು ಅಂತ. ಹೋಗಿ ಮ್ಯಾನೇಜರ್ ಹೇಳ್ತಾನೆ, ಸ್ವಾಮಿ ಅದು ನಾನೇ ಇಟ್ಟದ್ದು, ನನಗೆ ಕೊಡಿ. ಮ್ಯಾನೇಜರು ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡ್ತಾರೆ, ಯಾರೊಬ್ಬ ತಲೆ ಕೆಟ್ಟವ ಬಂದಿದ್ದಾನೆ, ಅರೆಸ್ಟ್ ಹಿಮ್ ಅಂತ. ನೀವೇ ಇಟ್ಟ ದುಡ್ಡನ್ನು ನಿಮಗೆ ಗೊತ್ತಿದ್ದರೂ ನೀವು ಡ್ರಾ ಮಾಡೋ ಹಾಗಿಲ್ಲ. ಆದರೆ ಜ್ಞಾನ, ನೀವು ಈ ಜನ್ಮದಲ್ಲಿ ಗಳಿಸಿದ ಜ್ಞಾನವನ್ನು ಡೆಪಾಸಿಟ್ ಇಟ್ಟು ಬರೋ ಜನ್ಮದಲ್ಲಿ ಪಡೆಯಲಿಕ್ಕೆ ಬರುತ್ತೆ. ಅದರಿಂದ ಇನ್ನೊಂದು ಜನ್ಮದಲ್ಲಿಯೂ ಕ್ಯಾಶ್ ಮಾಡಬಹುದಾದ ಸಂಪತ್ತು. ಇನ್ನೊಂದು ಜನ್ಮದಲ್ಲಿ ಕೆಲವರು ಈ ದುಡ್ಡು ಮತ್ತು ಹೆಂಡತಿ, ಯಾರದ್ದು ಹೋಗಿ ನೀನು ನನ್ನ ಪೂರ್ವ ಜನ್ಮದ ಹೆಂಡತಿ ಬಾ ಅಂದರೆ ಬರ್ತಾರೇನು? ಸತ್ಯ ಇರ್ಬೋದು, ಆದರೆ ಬ್ಯಾಂಕಿನ ಅಕೌಂಟಿನ ಹಾಗೆ ಪೂರ್ವ ಜನ್ಮದ ಹೆಂಡತಿ, ಈ ಜನ್ಮದಲ್ಲಿ ಅದನ್ನು ಉಪಯೋಗಿಸ್ಲಿಕ್ಕಾಗೋಲ್ಲ. ಆದರೆ ಜ್ಞಾನ ಹಾಗಲ್ಲ, ಎಲ್ಲ ಜನ್ಮದಲ್ಲಿಯೂ ಜನ್ಮಾಂತರಗಳಲ್ಲಿ ಅನುವೃತ್ತವಾಗುವ ಸಂಪತ್ತು. ಹಾಗಾಗಿ ಇದು ಕಳ್ಳರು ಕದಿಯದ ಸಂಪತ್ತು, ಅದರಿಂದ ಶ್ರೇಷ್ಠ ಸಂಪತ್ತು ಅಂತ ಹೇಳ್ತಾರೆ. ನೀವು ಮೊದಲೇ ಬ್ರಹ್ಮದೇವರ ಬಾಯಿಯಿಂದ ಕದ್ದ ಅಂತಾರೆ, ಅದನ್ನು ಕದಿಯೋದು ಹಾಗೆ ಜ್ಞಾನವನ್ನು. ಆದರೆ ಜ್ಞಾನ ಅಂದರೆ ಒಂದೋ ಅದನ್ನು ಬರೆದಿಟ್ಟ ಪುಸ್ತಕ ಇರಬೇಕು, ಮ್ಯಾನುಸ್ಕ್ರಿಪ್ಟ್ ಇರಬೇಕು, ಇಲ್ಲ ಅಂದರೆ ವಿಸ್ಡಮ್. ಎರಡೂ ಕದೀಲಿಕ್ಕೆ ಆಗೋಲ್ಲ. ಮ್ಯಾನುಸ್ಕ್ರಿಪ್ಟು ಬಾಯಿಯೊಳಗೆ ಇಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ, ನೀರಿನಲ್ಲಿ ಅಡಗಿಸಿಡ್ಲಿಕ್ಕೂ ಆಗೋಲ್ಲ. ಹಾಗಾದರೆ ವೇದವನ್ನು ಕದಿಯೋದು ಅಂದರೆ ಏನು? ಸಾಮಾನ್ಯ ಹಿಂದೆ ಈ ಕಥೆಯನ್ನು ಮಕ್ಕಳಿಗೆ ಕೇಳಿದಾಗ ಮಕ್ಕಳು ಪ್ರಶ್ನೆ ಮಾಡ್ತಿರಲಿಲ್ಲ, ಖುಷಿಯಾಗಿ ಒಂಥರ ಒಂದು ಫ್ಯಾಂಟಸಿ, ವಿಚಿತ್ರವಾದ ಕಥೆ, ಮಕ್ಕಳಿಗೆ ಖುಷಿ ಆಗ್ತಿತ್ತು. ಆಮೇಲೆ ಏನೋ ದೇವರು, ನಾವೆಲ್ಲ ಪ್ರಶ್ನೆ ಮಾಡಬಾರ್ದು, ಅಘಟಿತ ಘಟನಾ ಸಮರ್ಥ, ನಮಗಾಗದ್ದನ್ನು ಅವನು ಮಾಡಬಲ್ಲ ಅಂತ ಹೀಗೆ ಏನೋ ಹೇಳಿಕೊಂಡು ನಂಬಿಕೊಂಡು ಬಂದರು ಜನ. ಈ ನಂಬಿಕೆ ಏನು ಮಾಡಿತು ಅಂದರೆ, ಒಂದು ಕಡೆಯಿಂದ ನಂಬಿಕೆ ನಮ್ಮನ್ನು ಒಳ್ಳೆಯ ದಾರಿಯಲ್ಲಿ ಕೊಂಡು ಹೋಯಿತು, ಒಂದು ಕಡೆಯಿಂದ ನಂಬಿಕೆ ನಮ್ಮಲ್ಲಿ ಅಜ್ಞಾನವನ್ನು ಬೆಳೆಸಿತು. ಯಾಕೆಂದರೆ ಈ ನಂಬಿಕೆ ಏನು ಮಾಡಿತು ಅಂದರೆ, ಅದರ ಬಗ್ಗೆ ಯಥಾರ್ಥವನ್ನು ತಿಳ್ಕೊಳ್ಳೋ ಅವಶ್ಯಕತೆಯನ್ನೇ ಸೃಷ್ಟಿ ಮಾಡಲಿಲ್ಲ. ನಂಬಿಬಿಟ್ಟೆವು ಅರ್ಥ ಆಗದೆಯೇ, ಅದರಿಂದ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವೇ ನಡೆಯಲಿಲ್ಲ. ಹಾಗಾಗಿ ಬಹಳ ಮಂದಿಗೆ ಇದು ಬರಿಯ ನಂಬಿಕೆ ಮತ್ತು ಪ್ರಶ್ನೆಯಾಗೇ ಉಳಿದ ನಂಬಿಕೆ, ಅದಕ್ಕೆ ಉತ್ತರ ಗೊತ್ತಿಲ್ಲ. ಅದೆಲ್ಲ ದೊಡ್ಡವರು ಏನೋ, ನಮಗೆ ಅದೆಲ್ಲ ಯಾಕೆ ಸ್ವಾಮಿ ಅಂತ ಹೇಳಿಬಿಡ್ತಾರೆ ಕೇಳಿದರೆ.
ನಿಜವಾಗಿ ನಡೆದದ್ದು ಏನು? ಚತುರ್ಮುಖನ ಒಡಲಲ್ಲಿ ಇರತಕ್ಕಂಥದ್ದು ಪ್ರಳಯ ಕಾಲ ಅದು. ಅವನು ತನ್ನ ಅಂತರಂಗದೊಳಗೆ ಇಟ್ಟುಕೊಂಡಿದ್ದಾನೆ ದೇವತೆಗಳನ್ನು. ವೇದಾಭಿಮಾನಿ ದೇವತೆಗಳನ್ನು ಅಪಹಾರ ಮಾಡಿದ್ದು. ವೇದವನ್ನು ಅಲ್ಲ, ವೇದದ ಜ್ಞಾನವನ್ನು ಅಲ್ಲ, ಟೆಕ್ಸ್ಟ್ ಬುಕ್ಕನ್ನು ಅಲ್ಲ, ವೇದಾಭಿಮಾನಿ ದೇವತೆಗಳನ್ನು ಅಪಹಾರ ಮಾಡಿದ ಅಸುರ. ವೇದಾಭಿಮಾನಿ ದೇವತೆಗಳನ್ನು ಅಪಹಾರ ಮಾಡಿಬಿಟ್ರೆ, ನೀವು ನಿನ್ನೆ ನೋಡಿದ್ದೀರಿ, ಸ್ವಯಂಭೂ ಮನುವನ್ನೇ ಕೊಂದುಬಿಟ್ರೆ ಆ ಮನ್ವಂತರದ ನಿಯಮನೇ ಹೊರಟು ಹೋಯಿತು, ಅವ್ಯವಸ್ಥೆ, ಕೇಯಾಸ್. ಹಾಗೆ ವೇದಾಭಿಮಾನಿ ದೇವತೆಗಳನ್ನು ಅಪಹಾರ ಮಾಡಿಬಿಟ್ರೆ ಆಮೇಲೆ ವ್ಯವಹಾರವೇ ಇಲ್ಲ. ವೈದಿಕ ವ್ಯವಹಾರವನ್ನು ನಿಯಂತ್ರಿಸುವ ದೇವತಾ ಶಕ್ತಿಗಳೇ ಇಲ್ಲ ಅಂತಾದರೆ ಸಮಾಜದಲ್ಲಿ ವೇದ ಪ್ರಸಾರ ನಿಂತು ಹೋಗುತ್ತೆ. ಆವಾಗ ತಮಗೆ ಬೇಕಾದ ಹಾಗೆ ಕೆಲಸ ಮಾಡಬಹುದು ಅನ್ನುವಂಥ ದುರ್ಬುದ್ಧಿಯಿಂದ ವೇದಾಭಿಮಾನಿ ದೇವತೆಗಳನ್ನು ಅವರು ಪ್ರಳಯ ಕಾಲದಲ್ಲಿ ಅವನ ಒಡಲಲ್ಲಿ ಇದ್ದರು, ಅವನ್ನ ಅಪಹಾರ ಮಾಡಿದರು. ಇಂಥ ತುಂಬ ಕಥೆಗಳಿವೆ. ನಿಮಗೆ ಈ ಕಾಶ್ಯಪನಿಗೆ ಅನೇಕ 13 ಜನ ಪತ್ನಿಯರಿದ್ದರು. ಅದರಲ್ಲಿ ಒಬ್ಬಳು ದನಗಳನ್ನು ಹೆತ್ತಲು, ಒಬ್ಬಳು ಪಕ್ಷಿಗಳನ್ನು ಹೆತ್ತಲು, ಒಬ್ಬಳು ಸುರಸ ಅನ್ನೋಳು ಹಾವುಗಳನ್ನು ಹೆತ್ತಲು ಅಂತೆಲ್ಲ. ಎಲ್ಲ ಪ್ರಾಣಿಗಳು ಕಾಶ್ಯಪನ ಹೆಂಡಂದಿರಲು ಹುಟ್ಟಿದ್ದು ಅಂತ ಪುರಾಣದಲ್ಲಿ ಬರುತ್ತೆ. ನೀವು ಪ್ರಾಯ ಇದನ್ನು ಕೇಳಿರ್ತೀರಿ. ಅದು ಹೇಗೆ ರೀ? ದನಗಳನ್ನು ಹೆರೋದು ಹೇಗೆ? ಮರಗಳನ್ನು ಹೆತ್ತಲು ಒಬ್ಬಳು ದನ ಹೆತ್ತಲು, ಒಬ್ಬಳು ಹಕ್ಕಿಗಳನ್ನು ಹೆತ್ತಲು, ಒಬ್ಬಳು ಹಾವುಗಳನ್ನು ಹೆತ್ತಲು. ಎಲ್ಲ ಪ್ರಾಣಿಗಳನ್ನು ಕಶ್ಯಪನ ಪತ್ನಿಯರಿಂದ ಎಲ್ಲ ಪ್ರಾಣಿಗಳು ಸೃಷ್ಟಿಯಾಯಿತು. ಇಲ್ಲಿ ಹೆರೋದು ಅಂದರೆ ದನ ಹೆರುವುದಲ್ಲ. ಪ್ರತಿಯೊಂದು ಪ್ರಾಣಿಗಳಿಗೂ ಒಂದು ಅಭಿಮಾನಿ ದೇವತೆಗಳಿದ್ದಾರೆ. ದನಗಳನ್ನು ಹೆತ್ತಲು ಅಂದರೆ ದನದ ಅಭಿಮಾನಿ ದೇವತೆಯನ್ನು ಹೆರೋದು, ಹಾವುಗಳನ್ನು ಹೆರೋದು ಅಂದರೆ ಹಾವಿನ ಅಭಿಮಾನಿ ದೇವತೆಯನ್ನು ಹೆರೋದು. ಅದರ ನಂತರ ಅದರ ವಂಶ ಬೆಳ್ಕೊಂಡು ಹೋಗುತ್ತೆ. ಹೀಗೆ ಅಭಿಮಾನಿ ವೇದವ್ಯಾಸರು ಒಂದು ಗೈಡ್ಲೈನ್ ಕೊಟ್ಟರು ನಮಗೆ. ಅದನ್ನು ಬಹಳ ಜನ ಮರೆತು ಬಿಟ್ಟರು ಪುರಾಣಗಳಿಗೆ ಅರ್ಥ ಹೇಳುವಾಗ. ಅಭಿಮಾನಿ ವ್ಯಪದೇಶಸ್ತು ವಿಶೇಷ ಅನುಗತಿಭ್ಯಾಂ. ಎಲ್ಲಿ ನಿಮಗೆ ಮೇಲು ನೋಟಕ್ಕೆ ಒಂದು ವಸ್ತುವಿನ ಉಲ್ಲೇಖ ಇದೆಯೋ, ಈಗ ಉದಾಹರಣೆಗೆ ಮೃದಬ್ರವೀತ್ ಆಪೋ ಅಬ್ರುವನ್ ವೇದದಲ್ಲಿ ಬರುತ್ತೆ. ಮೃತ ಅಬ್ರವೀತ್ ಮಣ್ಣು ಮಾತನಾಡಿತು, ಆಪಹ ಅಬ್ರವನ್ ನೀರು ಮಾತನಾಡಿಕೊಂಡಿತು. ಅಂದರೆ ಏನರ್ಥ? ಅದಕ್ಕೆ ಹೇಳಿದರು, ಇದನ್ನು ನೀವು ಹುಚ್ಚು ಮಾತು ಅಂತ ತಿಳ್ಕೋಬೇಡಿ. ಮಣ್ಣು ಮಾತನಾಡುತ್ತೆ. ಮಣ್ಣು ಅಂದರೆ ಮಣ್ಣಿನ ಅಭಿಮಾನಿ ದೇವತೆ ಪೃಥ್ವಿ. ನೀರು ನೀರಿನ ಅಭಿಮಾನಿ ದೇವತೆಗಳಾದ ಗಂಗಾ, ಸರಸ್ವತಿ, ಯಮುನಾ ಮುಂತಾದ ದೇವಿಯರು, ಅವರು ದೇವತಾಶಕ್ತಿಗಳು. ಅವರು ಮಾತನಾಡಿಕೊಂಡ್ರು ಅಂತ ಅರ್ಥ. ನಿಮಗೆ ಅರ್ಥ ಆಗಲಿಲ್ಲ ಅಂತ ವೇದಗಳನ್ನು ಅಪ್ರಮಾಣ ಅಂತ ತೆಗೆದು ಹಾಕಬೇಡಿ ಅಂತ ವ್ಯಾಸರು. ಅಭಿಮಾನಿ ಎಲ್ಲಿ ಆ ಅಭಿಮನ್ಯಮಾನ ದನ ಹುಟ್ಟಿತು ಅಂದರೆ ದನದ ಅಭಿಮಾನ ದೇವತೆ ಹುಟ್ಟಿತು ಅಂತ ಅರ್ಥ. ಹಾಗೆ ವೇದಗಳ ಪಾಲು ವೇದ ಅಭಿಮಾನಿ. ಇದನ್ನು ಸರ್ವತ್ರ ಹೀಗೆ ಅನ್ವಯ ಮಾಡುವಂಥ ವೇದವ್ಯಾಸರು ಹೇಳಿದ್ದಾರೆ. ಅಭಿಮಾನಿ ವ್ಯಪದೇಶ. ಎಲ್ಲಿ ಪುರಾಣಗಳಲ್ಲಿ ಒಂದು ವಸ್ತುವಿನ ನಿರ್ದೇಶ ಬಂತೋ, ನಾವು ಇವತ್ತು ಹಾಗೆ ಅಲ್ವಾ. ಅಗ್ನಿ ಅಂತಂದರೆ ಕನ್ನಡದಲ್ಲಿ ಬೆಂಕಿ ಅಂತೇವೆ, ಇಂಗ್ಲೀಷ್ನಲ್ಲಿ ಫೈರ್ ಅಂತೇವೆ. ಫೈರ್ ಅಂದರೆ ಉರಿಯುವ ಬೆಂಕಿ ಅಷ್ಟೇ. ಆ ಬೆಂಕಿ ಅಂದರೂ ಕಡ್ಡಿ ಕೀರಿದರೆ ಅಥವಾ ಕಟ್ಟಿಗೆಗೆ ಹಚ್ಚಿದರೆ ಉರಿಯುವ ಬೆಂಕಿ. ಸಂಸ್ಕೃತದಲ್ಲಿ ಅಗ್ನಿ ಅಂದರೆ ಉರಿಯುವ ಬೆಂಕಿ ಅಲ್ಲ, ಬೆಂಕಿಯ ಅಭಿಮಾನಿ ದೇವತೆ. ಆದ್ದರಿಂದ ಅಗ್ನಯೇ ಸ್ವಾಹ, ಅಗ್ನಯ ಇದನ್ನ ಮಮ. ಅವನು ನಾವು ಕೊಟ್ಟದ್ದನ್ನು ಸ್ವೀಕರಿಸುವ, ಅದನ್ನು ದೇವತೆಗಳಿಗೆ ಮುಟ್ಟಿಸುವ ಪ್ರಜ್ಞೆ ಇರುವ ಒಂದು ಚೇತನ. ಆದ್ದರಿಂದ ಸಂಸ್ಕೃತದಲ್ಲಿ ಯಾವುದೇ ಒಂದು ಶಬ್ದ, ಆದ್ದರಿಂದ ನಮ್ಮಲ್ಲಿ ಅಗ್ನಿ ಸಾಕ್ಷಿ ಹೇಳ್ತಾನೆ ಮದುವೆಗೆ. ಜಡ ಸಾಕ್ಷಿ ಹೇಳಲಿಕ್ಕಾಗತ್ತಾ? ಅಗ್ನಿ ಸಾಕ್ಷಿಯಾಗಿ ಸ್ನೇಹ, ಅಗ್ನಿ ಸಾಕ್ಷಿಯಾಗಿ ಮದುವೆ. ಇದರ ಅರ್ಥ ಏನು ಅಂದರೆ, ಅಗ್ನಿ ನಾವು ಮಾಡಿರ್ತಕ್ಕಂಥ ಪ್ರತಿಯೊಂದು ಕ್ರಿಯೆಯನ್ನು ನೋಡ್ತಕ್ಕಂಥ ಒಬ್ಬ ಸಾಕ್ಷಿ ಪುರುಷ. ಅವನು ದಾಖಲೆ ಮಾಡ್ತಾನೆ, ನಾವು ಅದನ್ನು ಮೀರೋ ಹಾಗಿಲ್ಲ. ಈ ಕೋರ್ಟ್ನಲ್ಲಿ ವಿಟ್ನೆಸ್ ಅಂತಿರುತ್ತೆ, ಅವರು ದೇ ಆರ್ ದ ರೆಸ್ಪಾನ್ಸಿಬಲ್ ಪರ್ಸನ್ಸ್. ನಾವು ಮಾಡಿದ್ದು ಹೀಗೆ ಮಾಡ್ತೇವೆ ಅಂದಮೇಲೆ ಅದಕ್ಕೆ ಒಬ್ಬರು ಸಾಕ್ಷಿ ನಿಂತವರು ಜವಾಬ್ದಾರರು. ಹಾಗೆ ನಾವು ಅಗ್ನಿಸಾಕ್ಷಿಕವಾಗಿ ಸ್ನೇಹಿತರಾಗಿದ್ದೇವೆ, ಅಗ್ನಿಸಾಕ್ಷಿತವಾಗಿ ದಂಪತಿಗಳಾಗಿದ್ದೇವೆ ಅಂದರೆ ಈ ದಾಂಪತ್ಯಕ್ಕೆ ಅವನು ಜವಾಬ್ದಾರ. ಅವನು ಸಾಕ್ಷಿಯಾಗಿ ಇಟ್ಟುಕೊಂಡು ನಾವು ಮಾಡ್ತೇವೆ ಅಂತ. ಕಾರಣ ಅಗ್ನಿ ಅಂದರೆ ಬರಿಯ ಫೈರ್, ಉರಿಯುವ ಜಡವಾದ ಬೆಂಕಿಯಲ್ಲ, ಅದರಲ್ಲಿರತಕ್ಕಂಥ ಚೇತನ ಅಗ್ನಿ ದೇವತೆ. ಇಡೀ ವೈದಿಕ ಸಾಹಿತ್ಯದಲ್ಲಿ ನೀವು ಏನನ್ನೇ ಯಾವ ಮಂತ್ರವನ್ನೇ ತಗೊಳ್ಳಿ, ಅದು ಜಡವಾದ ವಸ್ತುವನ್ನು ಹೇಳೋದಿಲ್ಲ, ಅದರಲ್ಲಿರತಕ್ಕ ದೇವತೆಯನ್ನು ಹೇಳುತ್ತೆ. ಆದ್ದರಿಂದ ಅಗ್ನಿಮೀಳೆ ಪುರೋಹಿತಂ ಅಂದರೆ ಅಗ್ನಿದೇವ.
ಅಷ್ಟೇ ಅಲ್ಲ, ತ್ರ್ಯರ್ಥತಾಂ ಶ್ರುತಿಷು ವಿತ್ತದಶಾರ್ಥಂ, ಒಂದೊಂದು ಮಂತ್ರಕ್ಕೂ ವೇದದಲ್ಲಿ ಮಿನಿಮಮ್ 3 ಅರ್ಥಗಳಿವೆ. ಯಾಕೆಂದರೆ ಆ ಶಬ್ದ 3 ನೆಲೆಯಲ್ಲಿ ನಮಗೆ ಅರ್ಥ. ಒಂದು ಅಗ್ನಿ ಅಂದರೆ ಅಗ್ನಿದೇವ. ಯಾಕೆಂದರೆ ಅಗ್ನಿ ಅಂದರೆ ಏನು ಗೊತ್ತಾ? ಅಗನಿ. ಅಗ ಅಂದರೆ ಗಮನ ಇಲ್ಲದ್ದು, ಚಲಿಸಲಾಗದ್ದು, ಇನರ್ಟ್. ಅದಕ್ಕೆ ನೀ ಅಂದರೆ ನಯನ, ಚಲಿಸದ ವಸ್ತುವಿಗೆ ಚಲನೆ ಕೊಡುವ ಶಕ್ತಿ ಅಂತ ಅರ್ಥ ಅಗ್ನಿ ಅಂದರೆ. ನಮಗೆ ಮೊದಲು ಗೊತ್ತಾಗೋದು, ನಮ್ಮ ಊಟಕ್ಕೆ ಕೂತಾಗ ಅಡುಗೆ ಕೋಣೆಯಲ್ಲಿ ಅಮ್ಮ ಅಡುಗೆ ಮಾಡ್ತಾ ಇರ್ತಾಳೆ, ಅವಳು ನೀರಿಡ್ತಾಳೆ, ನೀರಿಟ್ಟು ಅಡಿಯಲ್ಲಿ ಬೆಂಕಿ ಹಾಕ್ತಾಳೆ, ಬೆಂಕಿ ಹಾಕಿದ ಕೂಡಲೇ ನೀರಿನಲ್ಲಿ ಚಲನೆ ಶುರುವಾಗುತ್ತೆ, ಕುದಿಯಲಿಕ್ಕೆ ಶುರುವಾಗುತ್ತೆ, ಕೊತ. ಹಾಗಾದರೆ ಇದು ಅಗ್ನಿ ಅಂತ. ಚಲನೆ ಇಲ್ಲದ ವಸ್ತುವಿಗೆ ಯಾವುದು ಚಲನೆ ಕೊಡುತ್ತೋ ಅದು ಅಗ್ನಿ. ಆಮೇಲೆ ನಮಗೆ ಪ್ರಪಂಚದಲ್ಲಿ ಸುತ್ತಾಡಿದೆವು, ಅಲ್ಲಪ್ಪ ಚಲನೆ ಕೊಡುವಂಥ, ಅಗ್ನಿಗೂ ಚಲನೆ ಕೊಡುವಂಥ ಒಂದು ವಸ್ತು ಇದೆ. ಯಾವುದದು? ಅದು ಪ್ರಾಣಶಕ್ತಿ. ನಮ್ಮ ಒಳಗೆ ಆ ಪ್ರಾಣಶಕ್ತಿ ಇದ್ದರೆ ಈ ದೇಹ ಚಲಿಸುತ್ತೆ. ಇದು ಮತ್ತು ಶೋಧನೆ ಮಾಡಿದಾಗ ಒಳಗಿನ ಬೆಂಕಿಯೇ ಪರಿಚಯ ಆಯಿತು ನಮಗೆ. ಈ ದೇಹದಲ್ಲಿ ಟೆಂಪರೇಚರ್ ಹೋಯಿತು ಅಂದರೆ ಬಿದ್ದು ಹೋಗುತ್ತೆ. ಎಲ್ಲಿ ಟೆಂಪರೇಚರ್ ಇರುವಷ್ಟು ಕಾಲ ಕಾರಬಾರವು ನಡೆಯುತ್ತೆ, ಆಚೆ. ಓಹೋ, ಈ ದೇಹದ ಚಲನೆಗೆ ಕಾರಣವಾದ ಅಗ್ನಿ ಅದು ಯಾವುದು? ಪ್ರಾಣಾಗ್ನಯ ಏವ ಏತತ್ಪುರೇ ಜಾಗೃತಿ ಅಂದರು ಷಟ್ಪ್ರಶ್ನದಲ್ಲಿ. ಒಳಗಿಂದ ಒಂದು ಬೆಂಕಿ ಉಂಟಪ್ಪ, ಅದು ಪ್ರಾಣಶಕ್ತಿ, ಉಸಿರಾಟ, ಪ್ರಾಣದೇವರು ಅಗ್ನಿ. ಇದು 2ನೇ ಅರ್ಥಕ್ಕೆ ಹೋದರು. ಆಮೇಲೆ ಹೌದಪ್ಪ, ಪ್ರಾಣದೇವರನ್ನು ಉಸಿರಾಡಿಸೋನು ಯಾರು? ಅಗ್ನಿಗೂ ಪ್ರಾಣಶಕ್ತಿ ಕೊಟ್ಟವ, ಪ್ರಾಣನಿಗೂ ಪ್ರಾಣಶಕ್ತಿ ಕೊಡ. ಪ್ರಾಣಾದ್ವಾಯುರಜಾಯತ, ಭಗವಂತನ ಉಸಿರಿನಿಂದ ಈ ಉಸಿರು ಹುಟ್ಟಿತು. ಓಹೋ, ಹಾಗಾದರೆ ಎಲ್ಲ ಪ್ರಾಣದೇವರಿಗೂ ಚಲನೆ ಕೊಡ್ತಕ್ಕವ, ಅಗ್ನಿಗೂ ಚಲನೆ ಕೊಡ್ತಕ್ಕವ. ಪ್ರಾಣಸ್ಯ ಪ್ರಾಣಂ ಚಕ್ಷುಷಶ್ಚಕ್ಷು ಮನಸೋ ಮನೋ ಯದ್ವಾಚೋಹ ವಾಚಂ ಸವು ಪ್ರಾಣಸ್ಯ ಪ್ರಾಣ. ಪ್ರಾಣದೇವರಿಗೂ ಉಸಿರಾಗಿದ್ದವ ಭಗವಂತ, ಅವನು ಅಗ್ನಿ. ಇದು 3 ನೆಲೆಯಲ್ಲಿ ಅರ್ಥ ಆಯ್ತು ನಿಮಗೆ. ಅಗ್ನಿಯಿಂದ ಮೊದಲು ಅಗ್ನಿದೇವ, ಅದನಂತರ ಒಳಗಿರತಕ್ಕ ಪ್ರಾಣಶಕ್ತಿ, 3ನೇದಾಗಿ ಭಗವಂತ. ಇದು ತಮಾಷೆ ಏನು ಗೊತ್ತುಂಟ? ಇವಾಗ ನಮಗೆ ನಮ್ಮ ಎಜುಕೇಷನ್, ಸಿಸ್ಟಮ್ ಆಫ್ ಎಜುಕೇಷನ್ ಇನ್ ಇಂಡಿಯಾ, ಇಲ್ಲಿ ಏನು ಅಂದರೆ ಬೇರೆ ಬೇರೆ ಟೆಕ್ಸ್ಟು, ಒಂದೊಂದು ವರ್ಷಕ್ಕೂ ಒಂದೊಂದು ಪುಸ್ತಕ. ಅವನಿಗೆ ವರ್ಷಕ್ಕೊಂದು ಪುಸ್ತಕ ಓದ್ತಾ ಹೋಗ್ತಾನೆ. ಯಾಕೆಂದರೆ ಅವನು ಒಂದು ವರ್ಷ ಓದಿದ, ಆಮೇಲೆ ಮತ್ತೊಂದು ಪುಸ್ತಕ ಬಂತು, ಇದನ್ನು ಮರ್ತ. ಆಮೇಲೆ ಮತ್ತೊಂದು ವರ್ಷ ಇನ್ನೊಂದು ಪುಸ್ತಕ ಬಂತು, ಅದು ಓದಿದ, ಪರೀಕ್ಷಾದ ಮಾರನೇ ದಿವಸ ಅದನ್ನು ಮರ್ತ. ಕೊನೆಗೆ ಪೂರ್ತಿ ಎಜುಕೇಷನ್ ಮುಗಿಯುವಾಗ ಯಾವುದೂ ಗೊತ್ತಿಲ್ಲ, ಎಲ್ಲ ಮರೆತು ಹೋಗಿರುತ್ತೆ. ಆದರೆ ಪುಸ್ತಕ 12 ವರ್ಷದಲ್ಲಿ 100 ಪುಸ್ತಕಗಳು, ಅದು ಬರೇ ಪುಸ್ತಕಗಳಿತ್ತು ಹಿಂದೆ. ನಾನು ಚಿಕ್ಕವನಿದ್ದ ಬರೀ ಟೆಕ್ಸ್ಟ್ ಬುಕ್ಸು, ಟೆಕ್ಸ್ಟು ಯಾವ್ಯಾವುದು ಸಬ್ಜೆಕ್ಟಿಗೆ. ಅದು ಈಗ ನೋಟ್ ಬುಕ್ಕುಗಳು ಒಟ್ಟಿಗೆ ಇಷ್ಟು ದಪ್ಪ ಆಗುತ್ತೆ. ರೈಲ್ವೆ ಸ್ಟೇಷನ್ನಲ್ಲಿ ಕೂಲಿಗಳು ಸಾಮಾನು ಹೊರತಾವಲ್ಲ, ಅಷ್ಟು ಭಾರ ಈ ಮಕ್ಕಳಿಗೆ ಶಾಲೆ ಹೋಗುವಾಗ ಇರುತ್ತೆ ಬೆನ್ನು ಮೇಲೆ. ಅವು ಕಾಲೇಜಿಗೆ ಹೊರಬರುವಾಗ ತಲೆ ಜಾಸ್ತಿ ಆಗೋದಿಲ್ಲ, ಬೆನ್ನು ಬಗ್ಗೆ ಹೋಗುತ್ತೆ. ತಲೆಯಲ್ಲಿ ಏನೂ ಇರೋದಿಲ್ಲ, ಖಾಲಿ. ಮತ್ತು ನಾವು ಯೂನಿವರ್ಸಿಟಿಯಲ್ಲಿ ಕಲಿತು ಆಮೇಲೆ ರೈಲ್ವೆ ಸ್ಟೇಷನಿಗೆ ಸಾಮಾನು ಹೊರಲಿಕ್ಕೆ ಕಲಿಸ್ಬೇಕಷ್ಟೇ. ಬೇರೆ ಯಾತಕ್ಕೂ ಉಪಯೋಗ ಇಲ್ಲದ ಪ್ರಾಣಿಗಳನ್ನು ಯೂನಿವರ್ಸಿಟಿಗಳು ಸೃಷ್ಟಿ ಮಾಡ್ತಾ ಇವೆ. ಇದು ಹಾಗಾಗಿ ಹಿಂದೆ ವೇದ ಕಾಲದಲ್ಲಿ ಹಾಗಲ್ಲ. ನೀವು ಗುರುಕುಲಕ್ಕೆ ಹೋದರೆ ಟೆಕ್ಸ್ಟ್ ಬುಕ್ ಯಾವುದು ಗೊತ್ತುಂಟ? ವೇದ. ಅದು ಸೇರುವಾಗ ವೇದ, ಮತ್ತು ವಾಪಸ್ ಬರೋ ತನಕ ಅದೇ ಟೆಕ್ಸ್ಟ್ ಬುಕ್ಕು. ಅದರಲ್ಲೇ ನೀವು ಒಂದು ವೇದ ಮಂತ್ರವನ್ನು ಮೊದಲು ಕಲಿತಾಗ ನೀವು ಕಂಡ ಅರ್ಥಕ್ಕಿಂತ ಆಳಕ್ಕೆ 2ನೇ ವರ್ಷ ಹೋದಿರಿ. ಪ್ರತಿ ವರ್ಷವೂ ಈ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಉಂಟು ನೋಡಿ, ಈ ಬ್ರಾಹ್ಮಣರಲ್ಲಿ ಒಂದು ನೀವು ಇದು ಬರುತ್ತೆ, ಉಪಕರ್ಮ ಅಂತ, ಉತ್ಸರ್ಜನ ಉಪಕರ್ಮ ಅಂತ. ಅದು ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗೇನು ಉಪನಯನ ಆದದ್ದೇ ಯಾಕೆ ಅಂತ ಗೊತ್ತಿಲ್ಲ, ಉಪಕರ್ಮ ಯಾಕೆ ಅಂತ ಹೇಗೆ ಗೊತ್ತಿರುತ್ತೆ. ಅದು ಏನೋ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ ಅಂತ ಇವರು ಮಾಡೋದು. ಕಡೆ ಕೂತ್ಕೊಳ್ಳೋದು, ಒಂದು ಹಳೆ ಜನಿವಾರ ಇದ್ದಂತ ತೆಗೆದು ಬಿಸಾಡೋದು, ಹೊಸ ಹಾಕ್ಕೊಳ್ಳೋದು. ಅಷ್ಟೊತ್ತಿಗೆ ಯಾರೋ ಮಂತ್ರ ಹೇಳ್ತಾ ಇರೋ, ಇವರು ಪಟ್ಟಂಗೆ ಹೊಡಿತಾ ಇರ್ತಾರೆ, ಹಾಕ್ಕೊಂಡು ಬಂದುಬಿಡ್ತಾರೆ, ಮುಗಿದಿತ್ತು. ಅದು ಏನು ಗೊತ್ತುಂಟ? ಅದು 2 ಕ್ರಿಯೆಗಳು, ಉತ್ಸರ್ಜನ ಮತ್ತು ಉಪಕರ್ಮ ಅಂತ. ಉತ್ಸೃಷ್ಟ ವೈ ವೇದಾ, ಮೊದಲು ಘೋಷಣೆ ಮಾಡಬೇಕು ಅವನು, ನಾನು ವೇದಗಳನ್ನು ತೊರೆದೆ. ಉತ್ಸೃಷ್ಟ ವೈ ವೇದಾ ಅಂತ ಮೊದಲು ನಾನು ವೇದಗಳನ್ನು ತೊರೆದೆ. ಮತ್ತೆ ಪುನಃ ಉಪಾಕೃತ ವೈ ವೇದಾ, ಮತ್ತೆ ವೇದಗಳನ್ನು ಸ್ವೀಕರಿಸಿದೆ ಅಂತ. ಬಿಡುವುದೇನು, ಹಿಡಿಯುವುದೇನು? ಬಿಡುವುದು ಅಂದರೆ ಈ ತನಕ ನಾನು ಅಧ್ಯಯನ ಮಾಡಿದಂಥ ಅರ್ಥದ ಮುಖವನ್ನು ತೊರೆದೆ, ಇನ್ನು ಹೊಸ ಮುಖದಿಂದ ವೇದವನ್ನು ಅಧ್ಯಯನ ಮಾಡ್ತೇನೆ. ಇಲ್ಲದಿದ್ದರೆ ಪ್ರತಿ ವರ್ಷ ಉತ್ಸರ್ಜನ ಉಪಕರ್ಮಕ್ಕೆ ಅರ್ಥವೇ ಇಲ್ಲ. ವೇದದ ಅರ್ಥದ ಚಿಂತನ ಕ್ರಮವನ್ನು ಪ್ರತಿ ವರ್ಷ ಹೊಸ ರೀತಿಯ ಚಿಂತನ, ಆಳಕ್ಕೆ ಹೋಗುವುದು. ಯಾಕೆಂದರೆ ಅರ್ಥದ ಆಳ ಉಂಟಲ್ಲ, ವೇದದ ಟೆಕ್ಸ್ಟಿನ
ಅರ್ಥಕ್ಕೆ ಹೋದಾಗ ಅದು ನಮ್ಮನ್ನು ಆಳಕ್ಕೆ ಕೊಂಡು ಹೋಗುತ್ತೆ. ನಾವು ನೀರಿನಲ್ಲಿ ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ, ನಮ್ಮಲ್ಲಿ ಪಂಡಿತರೆಲ್ಲ ಬರೀ ಪಾರಂಗತರಿರೋದು, ತಳಂಗತರಾಗಬೇಕು ನಾವು. ಪಾರ ಅಂದರೆ ಈ ದಡದಿಂದ ಆ ದಡಕ್ಕೆ ಹೋದ್ರು, ಏನು ಮಾಡಿ ಒಂದಿಷ್ಟು ಉಪ್ಪು ನೀರು ಕುಡಿದ್ರು, ಇನ್ನೇನು ಉಪಯೋಗ ಇಲ್ಲ. ಸರ್ವಶಾಸ್ತ್ರ ಪಾರಂಗತರು ಉಪ್ಪು ನೀರು ಕುಡಿದವರು, ಎಲ್ಲ ಶಾಸ್ತ್ರದಲ್ಲೂ ಒಂದೊಂದು ಚಮಚ ಉಪ್ಪು ನೀರು ಕುಡಿದು ಬಂದವರು. ಸರ್ವಶಾಸ್ತ್ರ ಪಾರಂಗತರು ನಮ್ಮ ಆಚಾರ್ಯರು. ಅಡಿಗೆ ಹೋಗಿ ಮುತ್ತುರತ್ನ ಅಯ್ಯೋ ತರಲೇ ಇಲ್ಲ ಅವರು. ನಿಜವಾಗಿ ನಾವು ಪಾರಂಗತರಾಗಿ ಏನೂ ಉಪಯೋಗ ಇಲ್ಲ. ಕ್ಯಾಮರಾದಲ್ಲಿ ಫೋಟೋ ತೆಗಿಬಹುದು, ಮಾಲೆ ಹಾಕಿಸ್ಕೋಬಹುದು, ಪೇಪರ್ನಲ್ಲಿ ನ್ಯೂಸ್ ಹಾಕ್ಬೋದು, ಸರ್ವಶಾಸ್ತ್ರ ಪಾರಂಗತರು ಅಂತ. ನಿಜವಾಗಿ ನಮಗೆ ವೇದ ಅರ್ಥ ಆಗಬೇಕಾದ್ರೆ ಪಾರ ಅಲ್ಲ, ತಳಕ್ಕೆ ಹೋಗಬೇಕು. ತಳಕ್ಕೆ ನೀವು ಸಮುದ್ರದ ತಳಕ್ಕೆ ಹೋದಾಗ ನಿಮಗೆ ಮುತ್ತುರತ್ನಗಳು ಸಿಗ್ತಾವಲ್ಲ, ಅದು ವೇದಾಧ್ಯಯನ. ವೇದದ ಆಳಕ್ಕೆ ಹೋಗಿ ವೇದದಿಂದ ಮುತ್ತುರತ್ನಗಳನ್ನು ಹೆಕ್ಕಿ ತರಬೇಕು. ಮೇಲಿನಿಂದ ಈಜಿ ಉಪ್ಪು ನೀರನ್ನು ಸವಿಯನ್ನು ನಮಗೆ ಹಂಚುವುದಲ್ಲ. ನಾವು ವೇದದ ರಸ ತಂದಿದ್ದೇವೆ, ಪ್ರಸಾದ ತೀರ್ಥ ತಗೊಳ್ಳಿ ಅಂತ ಹೇಳಿದ್ರೆ ಒಂದೊಂದು ಚಮಚ ಕೊಡ್ಬೋದು, ಅದು ಉಪ್ಪಿರುತ್ತೆ, ಏನು ಉಪಯೋಗ ಇಲ್ಲ. ಅದನ್ನು ನಮ್ಮಲ್ಲಿ ವೇದದ ಮೇಲೆ ಈಜುವವರು ಸಿಗ್ತಾರೆ, ವೇದದಲ್ಲಿ ಮುಳುಗಿದವರು ಸಿಗೋಲ್ಲ. ಅದು ಕೆಲವರು ಮುಳುಗ್ತಾರೆ, ಮೇಲೆ ಬರೋದೇ ಇಲ್ಲ, ಅದು ಕಷ್ಟ. ಮುಳುಗಿ ಮೇಲೆ ಬರಬೇಕು ಜೀವಂತವಾಗಿ. ಮುಳುಗಿದ್ರು ಒಂದು ಪೇಪರಲ್ಲಿ ಸುದ್ದಿ ಬರುತ್ತೆ, ಮತ್ತು ಮೇಲೆ ಅವರು ಇನ್ನೂ ದೇಹ ಸಿಗಲಿಲ್ಲ ಅಂತ. ಹಾಗೆ ಮುಳುಗಿ ಏನು ಉಪಯೋಗ ಇಲ್ಲ. ಮುಳುಗಿ ಅದರ ಮುತ್ತುರತ್ನಗಳನ್ನು ಹೆಕ್ಕಿ ಜೀವಂತವಾಗಿ ಮೇಲಕ್ಕೆ ಬರಬೇಕು. ಆಪಾತಾಳ ನಿಮಗ್ನ ಪೀವರ ತನುಹು ಜಾನಾತಿ ಮಂಥಾಚಲಹ ಅಂತ ಒಬ್ಬ ಕವಿ ಹೇಳುತ್ತಾನೆ. ಅಬ್ಧಿರ್ಲಂಘಿತ ಏವ ವಾನರ ಭಟೈಹಿ ಕಿಂತ್ವಸ್ಯ ಗಂಭೀರತಾಂ ಆಪಾತಾಳ ನಿಮಗ್ನ. ಸಮುದ್ರ ದಾಟಿದ್ರು ಕಪಿಗಳು. ಏನು ಸಮುದ್ರ ದಾಟಿದ್ದಷ್ಟೇ. ಸಮುದ್ರದ ಆಳ ಗೊತ್ತಾ ಅವರಿಗೆ? ಸಮುದ್ರದ ಆಳ ಗೊತ್ತಿರೋದು ಯಾರಿಗೆ ಗೊತ್ತಾ? ಸಮುದ್ರ ಮಥನ ಮಾಡಿದ ಮಂದರ ಪರ್ವತಕ್ಕೆ. ಅದಕ್ಕೆ ಸಮುದ್ರ ಆಳ ಗೊತ್ತು. ಈ ಕಪಿಗಳು ಬರೀ ಈ ತುದಿಯಿಂದ ಆ ತಡಕ್ಕೆ ಹೋದರು, ಬರೀ ಮೇಲಿನಿಂದ ಈ ನೀರಿನ ರುಚಿ ನೋಡಿದ ಹಾಗಾಯಿತು. ಅದಲ್ಲ, ಮುಳುಗಬೇಕು ಅಂತ. ಹಾಗಾಗಿ ವೇದ ಸಮುದ್ರದ ಆಳಕ್ಕೆ ಇಳಿಯುವ ಒಂದು ಪ್ರಯತ್ನ, ಅದು ಮುಂದೆ ಅವತಾರದಲ್ಲಿ ಆ ಕಥೆ ಬರುತ್ತೆ. ಹೀಗೆ ಮತ್ಸ್ಯಾವತಾರದಲ್ಲಿ ಅಪಹಾರ ಮಾಡಿದ್ದು ವೇದಾಭಿಮಾನಿ ದೇವತೆಗಳನ್ನು. ಮತ್ತು ಇನ್ನೊಂದು ವಿಷಯ ಏನು ಗೊತ್ತುಂಟ, ಇದು ನಡೆದದ್ದು ಯಾವ ಊರಿನಲ್ಲಿಯೂ ಅಲ್ಲ, ಪ್ರಳಯ ಜಲಧಿಯಲ್ಲಿ. ಪ್ರಳಯ ಕಾಲದಲ್ಲಿ ನೆಲದ ಮೇಲೆ ನೀರು ತುಂಬಿದ್ದಾಗ ನಡೆದ ಘಟನೆ ಇದು. ನಮ್ಮಲ್ಲಿ ಕೆಲವರು ಬುದ್ಧಿಜೀವಿಗಳನ್ನು ಪ್ರಶ್ನೆ ಮಾಡ್ತಾರೆ, ನಿಮ್ಮ ದೇವರು ಬರೀ ಇಂಡಿಯಾದಲ್ಲೇ ಹುಟ್ಟುವುದೇನು, ಬೇರೆ ದೇಶ ಗೊತ್ತಿರಲಿಲ್ಲ ಅವರಿಗೆ? ಅವರಿಗೊಂದು ನೀವು ಪ್ರಶ್ನೆ ಕೇಳಬೇಕು, ಯಾವ್ಯಾವ ಅವತಾರ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಆಗಿದೆ ಹೇಳ್ರಿ ಅಂತ. ಅದೇ ಗೊತ್ತಿಲ್ಲ ಅವರಿಗೆ. ಇಂಡಿಯಾದಲ್ಲಿ ಆದ್ದಲ್ಲ ಅವತಾರ, ಹೆಚ್ಚಿನ ಅವತಾರಗಳು. ಅದನ್ನು ಒಂದು ಗಮನ ನೋಡಿ. 5 ಅವತಾರಗಳು ಕಾನ್ಸೆಪ್ಚುವಲ್ ಇನ್ಕಾರ್ನೇಷನ್ಸ್ ದಶಾವತಾರಗಳಲ್ಲಿ. ಮುಂದಿನ 5 ಅವತಾರಗಳು ಫಿಸಿಕಲ್ ಇನ್ಕಾರ್ನೇಷನ್ಸ್. ನಿಮಗೆ ಮತ್ಸ್ಯ ಅದು ಯಾರಿಗೂ ಖಂಡಿಸಿದ್ದಾರೆ, ಜ್ಞಾನಿಗಳ ದೃಷ್ಟಿಗೆ ಗೋಚರವಾದ ಅವತಾರ. ಪ್ರಳಯ ಕಾಲದಲ್ಲಿ ನಡೆದದ್ದು, ಕೆಲವೇ ಜ್ಞಾನಿಗಳು ಕಂಡದ್ದು. ಅದು ಭೂಲೋಕದಲ್ಲಿ ಮನುಷ್ಯರ ಕಣ್ಣಿಗೆ ಕಾಣಿಸಿದ ಅವತಾರ ಅಲ್ಲ. ಕೂರ್ಮಾವತಾರ ದೇವತೆಗಳು ಸಮುದ್ರ ಮಥನ ಮಾಡುವಾಗ ಅವರು ಕಂಡಂಥ ರೂಪ ಹೊರತು ಭೂಮಿಯಲ್ಲಿ ಆದ ಅವತಾರ ಅಲ್ಲ. ವರಾಹ ಅವತಾರ ದೇವಲೋಕದಲ್ಲಿ ಹಿರಣ್ಯಕಶಿಪು ಹಿರಣ್ಯಾಕ್ಷ ಇವರ ಕಾಟ ತಾಳದೇ ಇದ್ದಾಗ ದೇವಲೋಕದಲ್ಲಿ ಹಿರಣ್ಯಾಕ್ಷನ ಸಂಹಾರಕ್ಕೋಸ್ಕರ ಆದ ರೂಪ ಹೊರತು ಭೂಮಿಯಲ್ಲಿ ಕಾಣಿಸಿಕೊಂಡ ರೂಪ ಅಲ್ಲ. ನರಸಿಂಹಾವತಾರವೂ ಹಾಗೆ ಸಾರ್ವಜನಿಕವಾಗಿ ಭೂಮಿಯಲ್ಲಿ ಇರತಕ್ಕವರಿಗೆಲ್ಲರಿಗೂ ಕಾಣಿಸಿಕೊಂಡ ಅವತಾರ ಅಲ್ಲ, ಭೂಮಿಯಲ್ಲಿ ಆದ ಅವತಾರವೂ ಅಲ್ಲ. ಇಟ್ ಇಸ್ ಆಲ್ ಡಿವೈನ್ ಪ್ಲೇನಿನಲ್ಲಿ. ದೀಸ್ ಆರ್ ಆಲ್ ಕಾನ್ಸೆಪ್ಚುವಲ್ ಇನ್ಕಾರ್ನೇಷನ್ಸ್. ಆಮೇಲೆ ವಾಮನ ಆದಿತ್ಯ ಕಾಶ್ಯಪರ ಮಗನಾಗಿ ದೇವಲೋಕದಲ್ಲಿ ಹುಟ್ಟಿದನು. ಈ 5 ಕೂಡ ಭೂಮಿಯಲ್ಲಿ ಭಾರತ ದೇಶದಲ್ಲಿ ಆದ ಅವತಾರ ಅಲ್ಲ. ಇವು ಇಷ್ಟು ನಾವು ಅನುಸಂಧಾನ ಮಾಡುವ ಜ್ಞಾನ ದೃಷ್ಟಿಗೆ ಗೋಚರವಾದ ಅವತಾರಗಳು. ಅನಂತರ ಪರಶುರಾಮನಿಂದ ಪ್ರಾರಂಭ ಆಯಿತು ನೋಡಿ. ಭೂಮಿಯಲ್ಲಿರತಕ್ಕ ಓಡಾಡುವ ಜನರು ಕಂಡ ಅವತಾರ ಪರಶುರಾಮ, ರಾಮ, ಕೃಷ್ಣ, ಬುದ್ಧ. ಕಲ್ಕಿಯನ್ನು ಇನ್ನೂ ಕಾಣ್ತಾರೆ ಜನ ಅಂತ, ಅದನ್ನು ನಾವು ಇನ್ನೂ ಕಂಡಿಲ್ಲ. ಪುರಾಣದಲ್ಲಿ ಉಲ್ಲೇಖ ಮಾಡೋ 2 ಭವಿಷ್ಯತಿ ಅಂತ ಹೇಳ್ತಾರೆ. ಬುದ್ಧ ಆಗುತ್ತಾನೆ ಅಂತ ಹೇಳಿದ್ದಾರೆ ಹೊರತು ಬುದ್ಧ ಆಗಿದ್ದಾನೆ ಅಂತ ಹೇಳಲಿಲ್ಲ. ಯಾಕೆಂದರೆ ಪುರಾಣ ನಿರ್ಮಾಣ ಆಗುವಾಗ ಬುದ್ಧ ಅವತಾರ ಆಗಿರಲಿಲ್ಲ. ಅದರ ನಂತರ ಸರಿ, ಈ 10ರಲ್ಲಿ 5 ನಮ್ಮ ಜ್ಞಾನದೃಷ್ಟಿಗೆ ಮಾತ್ರ ಗೋಚರವಾಗುವ ಭೂಮಿಯಲ್ಲಿ ಎಲ್ಲೋ ಒಂದು ಕಡೆ ಆದ ಅವತಾರ ಅಲ್ಲ. ಹೋಗ್ಕೊಳ್ಳಪ್ಪ, ಆ 5 ಆದರೂ ಭಾರತದಲ್ಲಿ ಯಾಕಾಯಿತು? ಪರಶುರಾಮ ಭಾರತದಲ್ಲೇ ಹುಟ್ಟಿದ್ದು, ರಾಮ ಭಾರತದಲ್ಲೇ, ಕೃಷ್ಣ ಭಾರತದಲ್ಲೇ, ಬುದ್ಧ ಭಾರತದಲ್ಲೇ. ನೀವು ಮತ್ತು ಕಲ್ಕಿ ಕೂಡ ಶಂಭಳ ಗ್ರಾಮ ಅಂತ ಹಿಮಾಲಯದ ತೀರದಲ್ಲಿರತಕ್ಕಂಥ ಒಂದು ಹಳ್ಳಿ. ಅದು ಹಿಮಾಲಯದ ಪರ್ವತದ ಇಂಟೀರಿಯರ್ ಪ್ಲೇಸ್ನಲ್ಲಿದ್ದು ಒಂದು ಹಳ್ಳಿ. ಇದು ಏನು ಕಥೆ? ಎಲ್ಲ ಭಾರತದಲ್ಲೇ ಯಾಕಾದ? ಈ 5 ಅವತಾರಗಳು 2 ಸಂಗತಿ ಇದೆ. ಒಂದೇನು ಅಂದರೆ, ಗೀತೆಯಲ್ಲಿ ಒಂದು ಶ್ಲೋಕ ಹೇಳ್ತಾನೆ ಕೃಷ್ಣ, ಯದ್ಯದ್ ವಿಭೂತಿ ಮತ್ ಸತ್ವಂ ಶ್ರೀಮದ್ ಊರ್ಜಿತಮೇವವಾ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ, ಇದು ಭಾರತದಲ್ಲಿ ಅಂತ ಹೇಳಲಿಲ್ಲ ಅವನು, ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿಯೇ ಆದರೂ
ಸಹಜವಾದಂಥ ಸಾಮಾನ್ಯ ಎಲ್ಲರಲ್ಲೂ ಕಾಣುವುದಕ್ಕಿಂತ ವಿಲಕ್ಷಣವಾದ ಶಕ್ತಿ, ಅದು ಜ್ಞಾನದ ಶಕ್ತಿ ಇರ್ಬೋದು, ದೇಹ ಬಲ ಯಾವುದೋ ಲೋಕ ವಿಲಕ್ಷಣವಾದ ಒಂದು ಶಕ್ತಿಯನ್ನು ಒಂದು ವ್ಯಕ್ತಿಯಲ್ಲಿ ನೀನು ಕಂಡರೆ ಅದು ನನ್ನ ಅವತಾರ, ನನ್ನ ಆವೇಶ ಅವತಾರ. ಅದು ಎಲ್ಲದರ ಹಿಂದೆ ನನ್ನ ಆವೇಶ ಇದೆ, ನನ್ನ ಶಕ್ತಿಯ ಅಭಿವ್ಯಕ್ತಿಯನ್ನು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನಾನು ಮಾಡ್ತೇನೆ ಅಂತ. ಹಾಗಾದರೆ ಒಬ್ಬ ದೊಡ್ಡ ವಿದ್ವಾಂಸ, ಒಬ್ಬ ದೊಡ್ಡ ಸೈಂಟಿಸ್ಟು ವಿದೇಶದಲ್ಲಿ ಹುಟ್ಟಿದರೆ ಅವನು ಕೃಷ್ಣ ಹೇಳ್ತಾನೆ ಅದು ನನ್ನದೇ ಇನ್ಕಾರ್ನೇಷನ್ನು ಅಂತ. ಈ ಐನ್ಸ್ಟೈನು ಭಗವಂತನ ಆವೇಶ ಇಲ್ಲದೆ ಅಷ್ಟು ದೊಡ್ಡ ಸತ್ಯದ ಆವಿಷ್ಕಾರ ಮಾಡುವುದು ಸಾಧ್ಯ ಇಲ್ಲ. ಹಾಗಾಗಿ ಪ್ರಪಂಚದ ಯಾವ ಮೂಲೆಯಲ್ಲೇ ದೊಡ್ಡ ಜ್ಞಾನಿ ಏನೋ ಒಂದು ಅದ್ಭುತವನ್ನು ಉಳಿದವರು ಮಾಡಲಾಗದ್ದನ್ನು ಸಾಧನೆ ಮಾಡಿದರೆ ಅದು ಭಗವಂತನ ಶಕ್ತಿಯ ಆವೇಶ ಅಲ್ಲಿದೆ. ಭಗವಂತ ಆ ವ್ಯಕ್ತಿಯ ಮೂಲಕ ತನ್ನ ಶಕ್ತಿಯನ್ನು ಅಭಿವ್ಯಕ್ತಗೊಳಿಸಿದ ಅನ್ನೋದು ಪ್ರಾಚೀನರ ಕಾನ್ಸೆಪ್ಟ್. ಈ ರೀತಿಯ ಅವತಾರ ಪ್ರಪಂಚದ ಎಲ್ಲ ಕಡೆಯೂ ಆಗಿದೆ, ಆಗ್ತಾ ಇದೆ. ಅಲ್ಲ, ಈ ದಶಾವತಾರಗಳೆಲ್ಲ ಇದು ಇಲ್ಲೇ ಆದದ್ದು ಯಾಕೆ ಅಂತ ಮತ್ತೂ ಪ್ರಶ್ನೆ ಉಳೀತದೆ ನಿಮಗೆ. ಅದಕ್ಕೊಂದು ವಿಷಯ ಏನು ಅಂದರೆ, ನಾವು ಮನೆ ಕಟ್ತೇವೆ. ಮನೆ ಕಟ್ಟಿ ಆದಮೇಲೆ ಮನೆಯಲ್ಲಿ ಒಂದು ದೇವರ ಕೋಣೆ ಅಂತ ಕೆಲವರು ಬುದ್ಧಿ ಇಲ್ಲದೆ ಇದ್ದವ್ರು ಮಾಡ್ತಾರೆ. ಎಲ್ಲರೂ ಮಾಡೋಲ್ಲ. ಈಗ ಸ್ವಲ್ಪ ಹಳೆಯ ಕಾಲದವರು ಬುದ್ಧಿ ತೆಗೆದಿದ್ದವ್ರು ದೇವರ ಕೋಣೆ ಅಂತ ಒಂದು ಮಾಡ್ತಾರೆ. ಆಮೇಲೆ ಆ ದೇವರ ಕೋಣೆಯಲ್ಲಿ ದೇವರ ಪೀಠ ಇಡ್ತಾರೆ. ಒಂದು ಪ್ರಶ್ನೆ, ಅದು ದೇವ್ರ ಕೋಣೆಯಲ್ಲೇ ಯಾಕಿಡಬೇಕು? ಅಡುಗೆ ಕೋಣೆಯಲ್ಲಿ ದೇವ್ರ ಪೀಠ ಯಾಕಿಡಬಾರ್ದು? ಅಥವಾ ಬೆಡ್ರೂಮಿನಲ್ಲಿ ಯಾಕಿಡಬಾರ್ದು ದೇವ್ರ ಪೀಠ ಅಂತ ಕೇಳಿದರೆ ಏನು ಹೇಳಬೇಕು? ಪ್ರತಿಯೊಂದಕ್ಕೊಂದು ವ್ಯವಸ್ಥೆ ಇದೆಯಲ್ವ. ದೇವರ ಕೋಣೆಯಲ್ಲೇ ಅಡುಗೆ ಕೋಣೆಯಲ್ಲೇ ಅಡುಗೆ ಮಾಡಬೇಕು, ಡೈನಿಂಗ್ ಹಾಲ್ನಲ್ಲೇ ಊಟ ಮಾಡಬೇಕು, ಬೆಡ್ರೂಮ್ನಲ್ಲೇ ಅದೇನು ಡೈನಿಂಗ್ ಹಾಲ್ನಲ್ಲಿ ಮಲಗಿದ ನಿದ್ದೆ ಬರುತ್ತೆ, ಬಟ್ ಒಂದು ಸಿಸ್ಟಮ್ ಅಲ್ವ. ಹಾಗೆ ಭಗವಂತ ಒಂದು ಮನೆ ಕಟ್ಟಿದ, ಬ್ರಹ್ಮಾಂಡ ಅನ್ನೋ ಮನೆ, ಈ ಭೂಮಿ ಅನ್ನೋ ಒಂದು ಮನೆ. ಆ ಮನೆ ಕಟ್ಟುವಾಗ ಆ ಸೃಷ್ಟಿಯಲ್ಲಿ ಒಂದು ವ್ಯವಸ್ಥೆ ಏನು ಗೊತ್ತುಂಟ? ಆ ಸೃಷ್ಟಿಯಲ್ಲಿ ಇದನ್ನು ಭಾರತವನ್ನು, ಇಡೀ ಭೂಮಿ ಅನ್ನೋ ಮನೆಯಲ್ಲಿ ಭಾರತವನ್ನು ದೇವರ ಕೋಣೆಯಾಗಿ ಸೃಷ್ಟಿ ಮಾಡಿದರು. ಇದು 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 ಸ್ಯಾಂಕ್ಟಮ್ ಸ್ಯಾಂಕ್ಟೋರಮ್, ಮನೆಯಲ್ಲಿರತಕ್ಕ ದೇವರ ಗರ್ಭಗುಡಿ. ಇದು ಸೃಷ್ಟಿಯ ಆರಂಭದಿಂದ ಹಾಗೆ. ಆದ್ದರಿಂದ ದೇವರು ಗರ್ಭಗುಡಿಯಲ್ಲೇ ಕಾಣಿಸಿಕೊಳ್ತಾನೆ. ಇದನ್ನು ಆದ್ದರಿಂದಲೇ ನಮ್ಮಲ್ಲಿ ಭಾರತ ಕರ್ಮಭೂಮಿ ಅಂತ ಹೇಳ್ತಾರೆ ನೋಡಿ, ಅಂದರೆ ಅನುಷ್ಠಾನ ಮಾಡುವ ಜಾಗ ಅಂತ. ಕರ್ಮಭೂಮಿ ಅಂದರೂ ದೇವರ ಕೋಣೆ ಅಂದರೂ ಒಂದೇ ಅರ್ಥ. ಆ ಭಾರತ ಕರ್ಮಭೂಮಿ ಅನ್ನೋದನ್ನು ಕೇಳಿಕೊಂಡು ನಮ್ಮ ಕೆಲವು ಜನರಿಗೆ ಒಂದು ದೊಡ್ಡ ಗೊಂದಲ ಆಯಿತು. ಇದು ಕರ್ಮಭೂಮಿ, ಆದ್ದರಿಂದ ನೀವು ಅಮೇರಿಕಕ್ಕೆ ಹೋಗಿ ದೇವ್ರ ಪೂಜೆ ಮಾಡಿದರೆ, ಜಪ ಮಾಡಿದರೂ ಏನೂ ಫಲ ಇಲ್ಲ, ಯಾಕಂದರೆ ಅದು ಕರ್ಮಭೂಮಿ ಅಲ್ಲ, ಅದು ಭೋಗಭೂಮಿ ಅಂತ ಒಂದು ವಾದ ಶುರುವಾಯಿತು. ನಾನು ಇದನ್ನೆಲ್ಲ ನೋಡುವಾಗ ನಮ್ಗೆ ಕಾಣೋದು ನಮ್ಮ ಚಿಂತನಶೀಲತೆಯಲ್ಲಿ ಹೋಯಿತು ಅಂತ. ಅದು ಭೋಗಭೂಮಿ, ಇದು ಕರ್ಮಭೂಮಿ ಅಂತಂದರೆ, ಈಗ ಕರ್ಮಭೂಮಿ ಅಲ್ವ ಇದು? ಇಲ್ಲಿ ಭೋಗ ಮಾಡಿದರೆ ಹೊಟ್ಟೆ ತುಂಬಲ್ವ? ಇದು ಕರ್ಮಭೂಮಿ, ಆದ್ದರಿಂದ ಇಲ್ಲಿ ಭೋಗ ಮಾಡಬೇಡಿ, ಊಟ ಮಾಡಬೇಡಿ, ಮದುವೆ ಮಾಡ್ಕೋಬೇಡಿ, ಇಲ್ಲಿ ಇದು ಭೋಗಕ್ಕೆ ಜಾಗವೇ ಇಲ್ಲ, ಬರೀ ಕರ್ಮಭೂಮಿ ಅಲ್ವ ಇದು? ಅಲ್ಲಪ್ಪ, ಭೋಗಭೂಮಿಯಲ್ಲೂ ಊಟ ಮಾಡಿದರೆ ಹೊಟ್ಟೆ ತುಂಬುತ್ತೆ, ಮದುವೆ ಮಾಡಿಕೊಂಡ್ರೆ ಮಕ್ಕಳಾಗ್ತಾರೆ. ಹಾಗಾದ್ರೆ ಭೋಗಭೂಮಿಯಲ್ಲಿ ಕರ್ಮ ಮಾಡಿದರೆ ಫಲ ಯಾಕಾಗಬಾರ್ದು? ಹಾಗಾದ್ರೆ ಏನರ್ಥ? ಇದು ಕರ್ಮ ಪ್ರಧಾನವಾದ ಭೂಮಿ, ಅದು ಭೋಗ ಪ್ರಧಾನವಾದ ಭೂಮಿ ಅಂತ. ಅಲ್ಲಿ ಕರ್ಮ ಇಲ್ಲ ಅಂತಲ್ಲ, ಇಲ್ಲಿ ಭೋಗ ಇಲ್ಲ ಅಂತೂ ಅಲ್ಲ. ಇದು ಕಾಮನ್ ಸೆನ್ಸು. ಏನಾಗುತ್ತೆ ಅಂದರೆ, ಕೆಲವು ಸರ್ತಿ ಪಾಂಡಿತ್ಯ ಮತ್ತು ಕಾಮನ್ ಸೆನ್ಸು ಒಟ್ಟಿಗಿರೋದೇ ಇಲ್ಲ, ಬೇರೆ ಬೇರೆ ವಸ್ತುಗಳಾಯ್ದು ಬಿಡ್ತವೆ. ಆಗ ಕಾಮನ್ ಸೆನ್ಸ್ ಇಲ್ಲದ ಪಂಡಿತರು ಮತ್ತು ಪಾಂಡಿತ್ಯ ಇಲ್ಲದ ಅದು ಬೇಕು, ಪಾಂಡಿತ್ಯ ಇಲ್ಲದೆ ಕಾಮನ್ ಸೆನ್ಸ್ ಆದರೂ ಬೇಕು, ಕಾಮನ್ ಸೆನ್ಸ್ ಇಲ್ಲದ ಪಾಂಡಿತ್ಯ ಬೇಡ. ಹಾಗಾಗಿ ಬಹಳ ಭಯಾನಕವಾದಂಥ ಧರ್ಮಾಪಚಾರಗಳು ನಡೀತಾ ಇರ್ತವೆ. ಒಂದು ಸರ್ತಿ ನನ್ನ ಹತ್ರ ಯಾರೋ ಕೇಳಿದರು, ಒಂದು ಚರ್ಚೆ, ಎಲ್ಲೋ ಒಂದು ಕಡೆ ಹೋಗಿದ್ದೆ, ಅಲ್ಲಿ ಒಬ್ಬರು ದೊಡ್ಡ ಸ್ವಾಮಿಗಳು ಎಲ್ಲ ಇದ್ದರು. ಅದು ಯಾರು ಅಂತೆಲ್ಲ ಬೇಡ ನಿಮಗೆ. ಏನು ಅಂದರೆ, ವಿದೇಶಕ್ಕೆ ಹೋಗಬಹುದೋ ಹೋಗಬಾರ್ದು, ವಿದೇಶ ಯಾತ್ರೆ ಮಾಡಬಹುದು ಮಾಡಬಾರ್ದು, ಭಾರೀ ಚರ್ಚೆ ನಡೀತಾ ಇತ್ತು. ಅದು ಊಟದ ಹೊತ್ತಿನಲ್ಲಿ. ಸಾಮಾನ್ಯವಾಗಿ ಬ್ರಾಹ್ಮಣರು ವಾಕ್ಯಾರ್ಥ ಮಾಡೋದು ಊಟ ಮಾಡುವಾಗಲೇ. ಸರಿ, ಊಟದ ಹೊತ್ತಿನಲ್ಲಿ ವಾಕ್ಯಾರ್ಥ. ನಾನು ಸುಮ್ಮನೆ ಊಟ ಮಾಡ್ತಾ ಇದ್ದೆ. ಯಾರೋ ಒಬ್ರು ದೊಡ್ಡ ಅಲ್ಲಿ ಸ್ವಾಮಿಗಳು ಕೂತಿದ್ದರು. ಏನು ಬನ್ನಂಜಿಯವರು ಏನೂ ಮಾತಾಡೋದು. ನನಗೆ ಏಕಕಾಲದಲ್ಲಿ ಎರಡು ಕೆಲಸ ಮಾಡಿ ಬರೋಲ್ಲ ಸ್ವಾಮಿ, ನಾನು ಊಟ ಮಾಡ್ತಾ ಇದ್ದೇನೆ, ನೀವು ವಾಕ್ಯಾರ್ಥ ಮಾಡ್ತಾ ಇದ್ದೀರಿ, ನಡೀಲಿ. ಹಾಗಲ್ಲ, ನಿಮ್ಮ ಅಭಿಪ್ರಾಯ ಏನು? ಯಾವುದರ ಅಭಿಪ್ರಾಯ? ಅಲ್ಲ, ವಿದೇಶಕ್ಕೆ ಹೋಗೋದು ಸರಿಯೋ ತಪ್ಪೋ? ವಿದೇಶಕ್ಕೆ ಹೋಗೋದು ಸರಿಯೂ ಅಲ್ಲ, ತಪ್ಪೂ ಅಲ್ಲ. ಟು ಗೋ ಅಬ್ರಾಡ್ ಈಸ್ ಟು ಗೋ ಅಬ್ರಾಡ್. ಯಾಕೆ ಹೋಗ್ತೀರಿ ಅನ್ನೋದರಿಂದ ಸರಿಯೋ ತಪ್ಪೋ ತೀರ್ಮಾನ ಆಗೋದು. ವಿದೇಶಕ್ಕೆ ಹೋಗುವುದು, ಅಲ್ಲಿ ಹೋದರೆ ಬಾಲ್ ಡ್ಯಾನ್ಸ್ ಮಾಡ್ಬೋದು, ಅಥವಾ ಬೇಕಾದಷ್ಟು ಟೇಸ್ಟ್ ಮಾಡ್ಬೋದು, ಆಲ್ಕೋಹಾಲಿಕ್ ಇಲ್ಲಿ ಸಿಗದ ಅಪೂರ್ವವಾದ ವೈನು ಅದು ಇದು ಟೇಸ್ಟ್ ಮಾಡ್ಬೋದು ಅಂತ ಹೋದರೆ ಪಾಪ ಅಲ್ಲ. ವಿದೇಶದಲ್ಲಿ ನಮ್ಮ ಧರ್ಮದ
ಜ್ಞಾನ ತಿಳ್ಕೋಬೇಕು, ಭಾರತೀಯ ಸಂಸ್ಕೃತಿ ತಿಳ್ಕೋಬೇಕು ಅಂತ ಆಸೆ ಪಟ್ಟಂಥ ಜನ ಲಕ್ಷ ಮಂದಿ ಇದ್ದಾರೆ ಅಲ್ಲಿ. ಒಂದು ನಮ್ಮಿಂದ ಅಲ್ಲಿಗೆ ಹೋದವರು NRIಗಳು. ಅಲ್ಲಿ ಅವ್ರಿಗೆ ಹೋದ ಮೇಲೆ ಮೊದಲು ದುಡ್ಡು ಮಾಡುವ ಅಂತ ಹೋದ ಮೇಲೆ ಅಯ್ಯೋ ನಮ್ಮ ಸಂಸ್ಕೃತಿ ನಮ್ಮ ಮಕ್ಕಳಿಗೆ ಕೊಡಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ಸಂಕಟ ಪಡ್ತಾ ಇದ್ದಾರೆ ಎಷ್ಟೋ ಜನ ಇದನ್ನು ಅದಕ್ಕೋಸ್ಕರ. ಮತ್ತು ವಿದೇಶಿಯರು ಬಹಳ ಜನ ಹಾಗಾದರೆ ಭಾರತೀಯ ಸಂಸ್ಕೃತಿಯನ್ನು ವಿದೇಶಿಯರಿಗೆ ತಿಳಿಸುವುದಕ್ಕೋಸ್ಕರ ವಿದೇಶಕ್ಕೆ ಹೋದರೆ ಧರ್ಮ ಅಲ್ಲ, ಮಜಾ ಮಾಡಲಿಕ್ಕೆ ಹೋದರೆ ಧರ್ಮ. ಇಷ್ಟೇ ನಾನು ಹೇಳಿದೆ, ವಿದೇಶಕ್ಕೆ ಹೋಗುವುದು ಸ್ವತಃ ಧರ್ಮವೂ ಅಲ್ಲ ಅಧರ್ಮವೂ ಅಲ್ಲ. ಯಾಕೆ ಹೋದ್ರಿ? ಯಾಕಂದರೆ ಧರ್ಮ ಈಸ್ ಎ ಕಾನ್ಸೆಪ್ಟ್, ಇಟ್ ಈಸ್ ನಾಟ್ ಮಿಯರ್ ಆ್ಯಕ್ಷನ್. ಯಾಕೆ ಹೋದ್ರಿ ಅನ್ನೋದರಿಂದ ಧರ್ಮ ಅಧರ್ಮ ತೀರ್ಮಾನ ಆಗೋದು ಒಂದೇ. ಕಡೆಗೆ ಅದು ಮುಗೀತು, ಚರ್ಚೆಯಲ್ಲಿ ನಿಂತಿತ್ತು. ಆದರೆ ಇವತ್ತಿಗೂ ಅದು ಕೆಲವರಿಗೆ ಆ ಕ್ರಿಯೆಯೇ ಧರ್ಮ, ಕಾನ್ಸೆಪ್ಟ್ ಅಲ್ಲ ಅಂತಕ್ಕಂಥ ಭಾವನೆ ಇರುತ್ತೆ. ಏನು ಮಾಡೋದು? ಎಲ್ಲರೂ ಒಂದೇ ರೀತಿಯ ಸತ್ಯವನ್ನು ಎಲ್ಲರೂ ಒಪ್ಪುವುದು ಸಾಧ್ಯವೇ ಇಲ್ಲ. ಎಲ್ಲರಿಗೂ ಒಂದೊಂದು ಪೂರ್ವಾಗ್ರಹಗಳು, ಒಂದೊಂದು ಬ್ಯಾಕ್ಗ್ರೌಂಡು, ಆ ಕಾನ್ಸೆಪ್ಟು ಇದ್ದೇ ಇರ್ತದೆ. ಅದರಿಂದ ಒಂದು ಭಗವಂತ ಯಾಕೆ ಇಲ್ಲೇ ಅವತಾರ ಮಾಡಿದ ಅಂದರೆ ಇದು ದೇವರ ಕೋಣೆ ಅಂತ. ಆದರೆ ದೇವರ ಕೋಣೆ ಅಂತಂದರೆ ಒಂದು ವೇಳೆ ದೇವರ ಕೋಣೆ ರಿಪೇರಿ ಮಾಡುವಾಗ ನೀವು ದೇವರನ್ನು ಅಡುಗೆ ಕೋಣೆಯಲ್ಲೂ ಇಡ್ಬೋದು, ಅಥವಾ ಅಡುಗೆ ಕೋಣೆ ರಿಪೇರಿ ಮಾಡುವಾಗ ದೇವರ ಕೋಣೆಯಲ್ಲಿ ಅಡುಗೆ ಮಾಡಬಹುದು, ಅಥವಾ ಬೆಡ್ರೂಮಿನಲ್ಲಿ ಅಡುಗೆ ಮಾಡ್ಬೋದು, ಬೆಡ್ರೂಮಿನಲ್ಲಿ ಪೂಜೆ ಅಂದರೆ ಅದಕ್ಕೊಂದು ಪ್ರಾವಿಷನ್ ಇದೆ. ಅವ ತೊಂದರೆ ಆದಾಗ ಬೇರೆ ಕಡೆಯೂ ಮಾಡಬಹುದು. ಹಾಗೆಯೇ ಇಡೀ ವಿಶ್ವವನ್ನು ಸೃಷ್ಟಿ ಮಾಡುವಾಗ ಭಗವಂತ ಭಾರತವನ್ನು ದೇವರ ಕೋಣೆ ಅಂತ ಸೃಷ್ಟಿ ಮಾಡಿದ. ಆದ್ದರಿಂದ ವಿಶೇಷತಃ ಕರ್ಮಭೂಮಿ, ಇಲ್ಲಿ ನಮಗೆ ಕರ್ಮದ ಮಾರ್ಗದರ್ಶನ ಕೊಡ್ತಕ್ಕ ದೇಶ ಇದಾದ್ದರಿಂದ ಇಲ್ಲಿ ಭಗವಂತ ಆ ಮುಂದಿನ 5 ಅವತಾರಗಳು ಭಾರತ ದೇಶದಲ್ಲಿ ಆಯಿತು. ಇದು ಪ್ರಾಚೀನರ ಕಾನ್ಸೆಪ್ಟ್. ಇದು ಅಂದರೆ ಇದರಲ್ಲಿ ಔಚಿತ್ಯ ಇದೆ. ಇದು ಏನು ಹುಚ್ಚು ಮೂಢನಂಬಿಕೆ ಆಗಿಲ್ಲ. ಎಲ್ಲ ವಿಷಯಗಳು ಅಷ್ಟು ಸಮರ್ಪಕವಾಗಿ ಪ್ರಾಚೀನರು ಯೋಚನೆ ಮಾಡಿ ಅದಕ್ಕೊಂದು ರೂಪ ಚೌಕಟ್ಟು ಕೊಟ್ಟಿದ್ದಾರೆ. ಆಯಿತು. ನಮಗೆ ಈಗ ಮತ್ಸ್ಯಾವತಾರ ಪ್ರಳಯ ಕಾಲದಲ್ಲಿ ಆಯಿತು. ಅದರ ನಂತರ ಬರತಕ್ಕಂಥದ್ದು ಸುರಾಸುರಾಣ ಉದಧಿಂ ಮಥನತಾಂ ಮಂದರಾಚಲಂ ದಧ್ರೇ ಕಮಠರೂಪೇಣ ಪೃಷ್ಠೇ ಏಕಾದಶಂ ವಿದುಹು. 10 ಅವತಾರಗಳನ್ನು ನೋಡಿದೆವು ನಾವು. ಅನಂತರದ್ದು ಕೂರ್ಮ. ನಾನು ಮೊನ್ನೆ ಹೇಳಿದೆ, ಮತ್ಸ್ಯಾವತಾರ ಆದಮೇಲೆ ಕೂರ್ಮಾವತಾರ ಆದದ್ದಲ್ಲ. ಯಾಕೆಂದರೆ ಕೂರ್ಮಾವತಾರ ಸಮುದ್ರ ಮಥನಕ್ಕೋಸ್ಕರ ಆದದ್ದು. ಸಮುದ್ರ ಮಥನ ಮಾಡುವಾಗ ಬಲಿಚಕ್ರವರ್ತಿ ಅದರಲ್ಲಿ ಸಮುದ್ರ ಮಥನದಲ್ಲಿ ಪಾಲ್ಗೊಂಡಿದ್ದ. ಆ ಬಲಿಚಕ್ರವರ್ತಿಯ ಅಜ್ಜ ಪ್ರಹ್ಲಾದ 5 ವರ್ಷ ಮಗುವಾಗಿದ್ದಾಗ ನರಸಿಂಹಾವತಾರ ಆದ. ಹಾಗಾದರೆ ನರಸಿಂಹಾವತಾರ ಆದ ಮೇಲೆಯೇ ಸಮುದ್ರ ಮಥನ ಆಗಲಿ. ಆದರೆ ಮೊದಲು ಯಾಕೆ ಹೇಳಿದರು? ಈ ಪ್ರಶ್ನೆ ನಾನು ಮೊನ್ನೆ ಹಾಕಿದ್ದೆ ಪ್ರಥಮ ದಿವಸವೇ. ಇದಕ್ಕೆ ನಾನು ಉತ್ತರ ಕೊಟ್ಟಿರಲಿಲ್ಲ. ಪ್ರಸಂಗ ಬಂದಾಗ ಒಂದೊಂದನ್ನೇ ನೋಡೋಣ ಅಂತ. ಕೂರ್ಮಾವತಾರವನ್ನು ಮೊದಲು ಯಾಕೆ ಹೇಳಿದ್ದು ಅಂತ. ಇದಕ್ಕೆ ಅನೇಕ ಕಾರಣಗಳಿವೆ. ಒಂದು ಸಂಗತಿ, ಸ್ಥೂಲವಾದ ಸಂಗತಿ ಹೇಳಿಬಿಡ್ತೇನೆ. ಏನು ಅಂದರೆ, ವರಾಹ ನರಸಿಂಹಾವತಾರಕ್ಕಿಂತಲೂ ಮೊದಲು ಕೂರ್ಮಾವತಾರ ಇತ್ತು ಅಂತ ಹೇಳೋದಕ್ಕೋಸ್ಕರ ಅದನ್ನು ಮೊದಲು ಹೇಳಿದ್ದು. ನರಸಿಂಹ ವರಾಹಾವತಾರದ ಮೇಲೆ ಒಂದು ಉಂಟು. ಕೂರ್ಮ ವರಾಹಾವತಾರ ಹೇಗೆ ನಾನು ಹೇಳಿದೆ 2 ಬಾರಿ ವರಾಹಾವತಾರ ಆಗಿತ್ತು ಅಂತ, ಅದನ್ನು ಮೊನ್ನೆ ಹೇಳಿದ್ದೆ ನಾನು. ಹಾಗೆಯೇ 2 ಕೂರ್ಮಾವತಾರ ಇದೆ. ಒಂದು ಸಮುದ್ರ ಮಥನ ರೈವತ ಮನ್ವಂತರದಲ್ಲಿ, ಇನ್ನೊಂದು ಸಮುದ್ರ ಮಥನ ವೈವಸ್ವತ ಮನ್ವಂತರದಲ್ಲಿ. ಹಾಗಾಗಿ ಈ ವೈವಸ್ವತ ಮನ್ವಂತರ ಪ್ರಾರಂಭ ಆಗುವ ಮುಂಚೆಯೇ ಒಂದು ಆಗಿ ಹೋಗಿತ್ತಲ್ವ, ಅದನ್ನು ನೆನಪಿಸುವುದಕ್ಕೋಸ್ಕರ ವರಾಹ ನರಸಿಂಹಾವತಾರ ಆದ ಮೇಲೆ ವೈವಸ್ವತ ಮನ್ವಂತರದಲ್ಲಿ ಸಮುದ್ರ ಮಥನ ಅದು. ಅದಕ್ಕಿಂತ ಮೊದಲೇ ಆದದ್ದರಿಂದ ವರಾಹ ನರಸಿಂಹಕ್ಕಿಂತ ಮೊದಲೇ ಆಗಿಬಿಟ್ಟಿದೆ. ಅಲ್ಲ, ಅದು ಮತ್ಸ್ಯಕ್ಕಿಂತಲೂ ಮೊದಲಾದದ್ದು. ಮತ್ಸ್ಯ ಮನ್ವಂತರದ ಅವತಾರ ಅಲ್ರಿ, ಅದು ಪ್ರಳಯ ಕಾಲದಲ್ಲಿ ಆದ್ದು. ಮನ್ವಂತರದ ಅವತಾರ ತಗೊಳ್ಳಿ. ಮನ್ವಂತರದ ಅವತಾರ ತಗೊಂಡ್ರೆ ಕೂರ್ಮ ಅವತಾರ ಒಮ್ಮೆ ಮೊದಲು ರೈವತ ಮನ್ವಂತರದಲ್ಲಿ ಆಗಿದೆ. ಆಮೇಲೆ ಚಾಕ್ಷುಷ ಮನ್ವಂತರ ಹೋಗಿ ವೈವಸ್ವತ ಮನ್ವಂತರದಲ್ಲಿ ನರಸಿಂಹಾವತಾರ ಆದಮೇಲೆ ಕೂರ್ಮಾವತಾರ ಆಗಿದೆ. ಇದು ಮೊದಲು ಆಗಿತ್ತು ಅಂತ ತೋರಿಸೋದಕ್ಕೋಸ್ಕರ ಕೂರ್ಮವನ್ನು ಮೊದಲು ಹೇಳ್ತಾರೆ. ಇದು ಅತ್ಯಂತ ಸ್ಥೂಲವಾದ ಉತ್ತರ. ನಿಜವಾದ ಉತ್ತರ ಬೇರೆ. ಆ ನಿಜವಾದ ಉತ್ತರದಲ್ಲಿ ಕೂಡ ಒಂದು ಸ್ಥೂಲವಾದ ನಿಜವಾದ ಉತ್ತರ ಮತ್ತು ಸೂಕ್ಷ್ಮವಾದ ನಿಜವಾದ ಉತ್ತರ ಅಂತ 2 ಮುಖ ಇದೆ. ಸ್ಥೂಲವಾದ್ದೇನು ಗೊತ್ತುಂಟ? ಪುರಾಣಗಳಲ್ಲಿ, ವೇದಗಳಲ್ಲಿ ಕೂಡ ಈ ನೀವು ಪುರುಡ ಸೂಕ್ತದಲ್ಲೇ ಇದೆ. ತಸ್ಮಾದಶ್ವ ಜಾಯಂತ ಏಕೇಚೋ ಭಯಾದತಃ ಗಾವೋ ಜಜ್ಞರೇ ತಸ್ಮಾಜ್ಜಾತ ಅಜಾವಯ. ಕೊನೆಗೆ ಯತ್ ಪುರುಷಂ ವ್ಯದಧು. ಮೊದಲು ಆಡು, ಕುರಿ, ಕುದುರೆ
ಎಲ್ಲ ಆದಮೇಲೆ ಆಮೇಲೆ ಮನುಷ್ಯನ ಸೃಷ್ಟಿಯಾದ್ದು. ಅಂದರೆ ದಿಸ್ ಈಸ್ ವೇದಿಕ್ ಇವಲ್ಯೂಷನ್ ಥಿಯೋರಿ. ಡಾರ್ವಿನ್ನನ ಇವಲ್ಯೂಷನ್ ಥಿಯೋರಿ ಅಲ್ಲ. ಅದನ್ನು ನಮ್ಮ ಶಾಸ್ತ್ರಕಾರರು ಒಪ್ಪೋಲ್ಲ. ನಮ್ಮ ಶಾಸ್ತ್ರಕಾರರು ಮಾತ್ರ ಅಲ್ಲ, ಇವತ್ತು ವಿದೇಶದ ಅನೇಕ ಜನ ವಿಜ್ಞಾನಿಗಳು ಡಾರ್ವಿನ್ನನ ಥಿಯೋರಿಯನ್ನು ಒಪ್ಪೋಲ್ಲ. ಆದರೆ ಇವತ್ತಿಗೂ ನಾವು ಶಾಲೆಯಲ್ಲಿ ಮಕ್ಕಳಿಗೆ ಡಾರ್ವಿನ್ ಥಿಯೋರಿಯನ್ನೇ ಹೇಳಿಕೊಡೋದು ಅಲ್ಲ. ಒಂದೇನು ಅಂದರೆ ಡಾರ್ವಿನ್ನನ ಥಿಯೋರಿಯನ್ನು ತಮಾಷೆ ಅಂದರೆ ಮನುಷ್ಯರ ಬುದ್ಧಿ ನೋಡಿದರೆ ಅವನ ಥಿಯೋರಿ ಹೌದೇನೋ ಅಂತ ಕಾಣುತ್ತೆ. ಯಾಕೆಂದರೆ ಬಾಲ ಹೋದ ಕೋತಿಗಳು ಅಷ್ಟೇ. ಮನುಷ್ಯ ಆದದ್ದೇನು ಅಂದರೆ ಬುದ್ಧಿ ಬೆಳವಣಿಗೆ ಆಗಲಿಲ್ಲ, ಕೋತಿಗಿಂತ ಒಳ್ಳೆ ಬುದ್ಧಿ ಬರಲಿಲ್ಲ. ಅವನು ರಡ್ಯಾರ್ಡ್ ಕಿಪ್ಲಿಂಗ್ ಒಂದು ಮಾತು ಹೇಳ್ತಾನೆ, ಕಾಡಿನಲ್ಲಿ ಒಮ್ಮೆ ಕಾಡು ಪ್ರಾಣಿಗಳು ಎಲ್ಲ ಸೇರಿ ದೇ ಹ್ಯಾವ್ ಅರೇಂಜ್ಡ್ ಎ ಕಾನ್ಫರೆನ್ಸ್. ಕಾಡು ಪ್ರಾಣಿಗಳ ಸಮ್ಮೇಳನ. ಅದಕ್ಕೆ ಯಾರ್ಯಾರನ್ನು ಕರಿಬೇಕು ಏನು ಅಂತೆಲ್ಲ ಪ್ರೋಗ್ರಾಮ್. ಕಾಡು ಪ್ರಾಣಿಗಳೆಲ್ಲ ಸೇರಿ ಈ ಪ್ರೋಗ್ರಾಮ್ ಮಾಡಿ ಒಂದು ತೀರ್ಮಾನ ಮಾಡಿದರಂತೆ, ನಾವು ಎಲ್ಲ ಕಾಡು ಪ್ರಾಣಿಗಳಿಗೂ ಇನ್ವಿಟೇಷನ್ ಕಳಿಸ್ಬೇಕು, ಆಹ್ವಾನ. ಆದರೆ ಎಕ್ಸೆಪ್ಟ್ ಮಂಕೀಸ್ ಅಂತ. ಮಂಗಗಳಿಗೊಂದು ಸಮ್ಮೇಳನಕ್ಕೆ ಆಹ್ವಾನ ಕೊಡಬಾರ್ದು. ಯಾಕೆಂದರೆ ದೇ ಆರ್ ಜಸ್ಟ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್. ಅವಕ್ಕೆ ಎಥಿಕ್ಸ್ ಇಲ್ಲ. ನಮ್ಮ ಬೆಂಗಳೂರಿನ ರಸ್ತೆಯಲ್ಲಿ ಹೋಗುವ ಸ್ಕೂಟರು, ಕಾರುಗಳ ಹಾಗೆ ಎಡಕ್ಕೆ ಹೋಗಬೇಕು ಅಂತೂ ಇಲ್ಲ, ಬಲಕ್ಕೆ ಹೋಗಬೇಕು ಅಂತಿಲ್ಲ, ಎಲ್ಲಿಯಾದರೂ ಹೋಗೋದು, ಒಟ್ಟಾರೆ ಹೋದರೆ ಸೈ. ನಮ್ಮ ಊರಿನ ದನಗಳು ಕೂಡ ಎಡದಲ್ಲೇ ಹೋಗ್ತವೆ. ಆದರೆ ಯಾಕೆ ಇಲ್ಲಿ ಮನುಷ್ಯರಿಗೆ ಆ ಬುದ್ಧಿ ಇಲ್ಲೋ ನನಗೆ ಗೊತ್ತಿಲ್ಲ. ಹಾಗೆ ಅವಳು ಮನುಷ್ಯರ ಹಾಗೆ ಎಥಿಕ್ಸ್ ಇಲ್ಲದ ಪ್ರಾಣಿ ಕಾಡಿನಲ್ಲಿರುವುದು ಒಂದೇ ಮಂಗ. ಅದರಿಂದ ಅವುಗಳಿಗೆ ಆಹ್ವಾನ ಕೊಡಬಾರದು ಅಂತ ತೀರ್ಮಾನ ಮಾಡಿದಂತೆ. ತೀರ್ಮಾನ ಆದಮೇಲೆ ಸಮ್ಮೇಳನದಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ರಂತೆ. ಏನು ಅಂದರೆ, ಕೋತಿಗಳಿದ್ದಲ್ಲಿ ನಾವು ಯಾರೂ ಹೋಗಬಾರ್ದು, ಕಾಡು ಪ್ರಾಣಿಗಳು, ಅವುಗಳ ಸಹವಾಸ ಮಾಡಬಾರ್ದು. ಡಿಸ್ಕಾರ್ಡ್ ದೆಮ್, ರಿಜೆಕ್ಟ್ ದೆಮ್. ಎಲ್ಲಿ ತನಕ ವಿ ಶುಡ್ ನಾಟ್ ಈಟ್ ವೇರ್ ಮಂಕೀಸ್ ಈಟ್, ವಿ ಶುಡ್ ನಾಟ್ ಸಿಟ್ ವೇರ್ ಮಂಕೀಸ್ ಸಿಟ್, ವಿ ಶುಡ್ ನಾಟ್ ಸ್ಲೀಪ್ ವೇರ್ ಮಂಕೀಸ್ ಸ್ಲೀಪ್, ಆ್ಯಂಡ್ ವಿ ಶುಡ್ ನಾಟ್ ಡೈ ವೇರ್ ಮಂಕೀಸ್ ಡೈ. ಅವು ಹೆಣ ಬಿದ್ದಲ್ಲಿ ನಮ್ಮ ಹೆಣ ಬೀಳಬಾರ್ದು. ಅಷ್ಟು ಮಂಕಿಗಳು. ಯಾಕೆಂದರೆ ಬಿಕಾಸ್ ದೇ ಆರ್ ಜಸ್ಟ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯರಂತೆ ಬುದ್ಧಿಗೇಡಿ ಪ್ರಾಣಿಗಳು, ವಿವೇಕ ಇಲ್ಲ, ಡಿಸಿಪ್ಲಿನ್ ಇಲ್ಲ, ನೀತಿ ನಿಯತ್ತು ಇಲ್ಲದ ಪ್ರಾಣಿಗಳು. ಆದ್ದರಿಂದ ಅವನ ಕಾಡಿನ ಜನಾಂಗ ಅವ್ರನ್ನ ನಾವು ನಮ್ಮ ಜೊತೆಗೆ ಸೇರಿಸ್ಕೋಬಾರ್ದು ಅಂತ. ಅದರಿಂದ ಡಾರ್ವಿನ್ ಥಿಯರಿ ನಮ್ಮ ಬುದ್ಧಿ ನೋಡಿದರೆ ಡಾರ್ವಿನ್ ಥಿಯರಿ ಹೌದೇನೋ ಅಂತ ಅನಿಸುತ್ತೆ. ಆದರೆ ಶಾಸ್ತ್ರಕಾರರು ಒಪ್ಪೋಲ್ಲ. ಏನು ಅಂದರೆ, ಮೊದಲು ಕೋತಿ ಮಾತ್ರ ಇತ್ತು, ಇದ್ದಕ್ಕಿದ್ದಾಗ ಒಮ್ಮೆ ಕೋತಿಯ ಬಾಲ ಬಿದ್ದು ಹೋಯಿತು, ಮನುಷ್ಯ ಆಯಿತು ಅಂತ ಹೇಳಿ ಅವರು ಒಪ್ಪೋಲ್ಲ. ಅವನು ಯಾವುದೇ ಮೊದಲು ಅಮೀಬಾಗಳು, ಅವನ ಚತುಷ್ಪಾತು 4 ಕಾಲಿನಲ್ಲಿ ನಡೀತಿದ್ದು, ಆಮೇಲೆ ನೆಟ್ಟಗೆ ನಿಂತಿದ್ದು, ನೆಟ್ಟಗೆ ತಿಂತ ಮೇಲೆ ಕಾಲು 2 ಕೈ ಆಯಿತು, ಕೈ ಮೇಲೆ ಅದು ಕೋತಿಗಳಿಗೆ ಕೈ ಹೀಗೆ ಇತ್ತು, ಮನುಷ್ಯರಿಗೆ ಹೀಗೆ ಬಂತು. ಎಲ್ಲ ಇಂಪ್ರೂವ್ಮೆಂಟ್ ಇದು. ಮನುಷ್ಯರಿಗೆ ಯಾರು ಎದುರು ಸಿಕ್ಕಿದ ಕೂಡಲೇ ಹೀಗೆ ಅವನ ಮುಂದೆ ಅಂಗೈ ಒಡ್ಡುವಂಥದ್ದು. ಕೋತಿಗಳು ಅದು ಗೊತ್ತಿಲ್ಲ, ಹಿಂಗೆ ಇಡ್ತವೆ ಪಾಪ. ಕೈ ಕೆಳಮುಖಾಗಿತ್ತು, ಮನುಷ್ಯ ಬುದ್ಧಿವಂತಾದ, ಮುಂದೆ ಮಾಡಿ ಅದ್ರ ಮೇಲೆ ಮಾಡಿದ ಕೈಯನ್ನು. ಭವತಿ ಭಿಕ್ಷಾಂ ದೇಹಿ, ಡೊನೇಷನ್ ಪುಸ್ತಕ ಮತ್ತು ಅಂಗೈ 2 ಬಂದು. ಇದೆಲ್ಲ ಇಂಪ್ರೂವ್ಮೆಂಟ್ಸು ಮನುಷ್ಯನಲ್ಲಿ ಬಂದದ್ದು. ಪ್ರಾಣಿಗಳಿಗೆ ಸುಳ್ಳು ಹೇಳಲಿಕ್ಕೆ ಬರೋಲ್ಲ, ಯಾಕೆಂದರೆ ಬಾಯೇ ಇಲ್ಲ ಅವಳಿಗೆ. ಮನುಷ್ಯನಿಗೆ ಬಾಯಿ ಬಂತು, ಸುಳ್ಳು ಹೇಳಲಿಕ್ಕೆ ಕಲಿತ. ಮನುಷ್ಯನಿಗೆ ಬುದ್ಧಿ ಕೊಟ್ಟ, ಅದನ್ನು ದುರುಪಯೋಗ ಮಾಡಿ ಇನ್ನೊಬ್ಬರು ಟೊಪ್ಪಿ ಹಾಕ್ಲಿಕ್ಕೆ ಕಲಿತ. ಎಲ್ಲ ಏನೇನು ಭಗವಂತ ಕೊಟ್ಟ ಅದನ್ನು ದುರುಪಯೋಗ ಮಾಡಲಿಕ್ಕೆ ಎಷ್ಟು ವಿಧನ್ಯತೆ ಸಾಧ್ಯವೋ ಅಷ್ಟು ಎಫರ್ಟು ಮನುಷ್ಯನಲ್ಲಿ ನಡೆಯಿತು. ಪ್ರಾಣಿಗಳು ಯಾವುದನ್ನೂ ಕೊಟ್ಟದನ್ನು ದುರುಪಯೋಗ ಮಾಡಿಕೊಳ್ಳುವುದಿಲ್ಲ. ಅದು ಮನುಷ್ಯ ಮಾತ್ರ ದೇವರು ಕೊಟ್ಟ ಎಲ್ಲ ಸವಲತ್ತುಗಳನ್ನು ದುರುಪಯೋಗ ಮಾಡಿಕೊಳ್ಳಿಕ್ಕೆ ಕಲಿತ. ಆಯಿತು. ಆದರೆ ಇವಲ್ಯೂಷನನ್ನು ಶಾಸ್ತ್ರ ಒಪ್ಪುತ್ತೆ. ಮೊದಲು ಸೃಷ್ಟಿ ಮಾಡಿದ್ದು ಜಲಚರ ಪ್ರಾಣಿಗಳನ್ನು, ಅದರ ನಂತರ ಸ್ಥಳಚರ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ. ಅದರಲ್ಲಿ ಒಂದು 4 ಕಾಲಿನ ಪ್ರಾಣಿಗಳನ್ನು ನಾವು ಸೃಷ್ಟಿ ಮಾಡಿದ ಮೇಲೆ ಆಮೇಲೆ 2 ಕಾಲಿನ ಪ್ರಾಣಿಗಳು. ಆ 4 ಕಾಲಿನ ಪ್ರಾಣಿಗಳಲ್ಲಿಯೂ 2 ಗೊರಸಿನ ಪ್ರಾಣಿಗಳು, 1 ಗೊರಸಿನ ಪ್ರಾಣಿಗಳು ಮೊದಲು, ಆಮೇಲೆ 2 ಗೊರಸು, 2 ಗೊರಸು ಹೋದ ಮೇಲೆ 5 ಉಗುರುಗಳು, 5 ಉಗುರುಗಳು ಹೋದ ಮೇಲೆ 5 ಬೆರಳುಗಳು. ಹೀಗೆ ಇವಲ್ಯೂಷನ್ ಸೃಷ್ಟಿಯಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಕೊನೆಗೆ ಮನುಷ್ಯ ಸೃಷ್ಟಿಯಾಯಿತು ಅನ್ನೋದನ್ನು ಪುರಾಣಗಳು ಹೇಳ್ತವೆ. ಭಾಗವತಲ್ಲಿ ಹೇಳಿದ್ದಾರೆ. ಅದನ್ನು ನವಮಸ್ಸರ್ಗ ಅಂತ, ಸೃಷ್ಟಿಯಲ್ಲಿ 9ನೇ ಸ್ಟೇಜ್ನಲ್ಲಿ ಮನುಷ್ಯರ ಸೃಷ್ಟಿ ಆಯಿತು ಅಂತ. ಉಳಿದ ಪ್ರಾಣಿಗಳ ಸೃಷ್ಟಿಯೆಲ್ಲ ಹೇಳಿ. ಮೊಟ್ಟ ಮೊದಲು ಸೃಷ್ಟಿ ಹೇಳಿದವರು ವನಸ್ಪತಿಗಳದ್ದು, ಮರಗಳು, ಗಿಡಗಳು. ಮೊದಲು ಹಾವಸೆ ಅಲ್ಲಿಂದ ಶುರು ಆಯಿತು, ಆಮೇಲೆ ಗಿಡಗಳು, ಮರಗಳು ಆಯಿತು, ಪ್ರಾಣಿಗಳು ಸೃಷ್ಟಿ ಆಯಿತು, ಕೊನೆಗೆ ಮನುಷ್ಯರ ಸೃಷ್ಟಿ ಆಯಿತು. ಅದು
ಮನುಷ್ಯನ ಸೃಷ್ಟಿಯಲ್ಲಿ ನಿಲ್ಲಿಸ್ತಾರೆ ಅವರು. ಆದ್ದರಿಂದ ಈ ಸೃಷ್ಟಿಯ ಕ್ರಮದಲ್ಲಿ ಏನು ಪೌರಾಣಿಕವಾದಂಥ ಇವಲ್ಯೂಷನ್ ಇದೆ ಅದನ್ನು ತೋರಿಸುವಂಥ ಕ್ರಮ ಈ ಅವತಾರ. ಮೊದಲು ಸೃಷ್ಟಿಯಾದದ್ದು ಜಲಚರ ಪ್ರಾಣಿಗಳು, ನೀರಿನಲ್ಲೇ ಚಲಿಸು, ಮೇಲೆ ಹಾಕಿದರೆ ಬದುಕೋಲ್ಲ. ಅದರ ನಂತರ ನೀರಿನಲ್ಲಿಯೂ ನೆಲದಲ್ಲಿಯೂ ಚಲಿಸುವ ಪ್ರಾಣಿ ಸೃಷ್ಟಿಯಾಯಿತು. ಇಂಪ್ರೂವ್ಮೆಂಟ್ ಇದು. ಅದನ್ನು ಭಗವಂತ ತನ್ನ ಅವತಾರದಲ್ಲಿ ತೋರಿಸಿದ. ಮೊದಲು ನೀರಿನಲ್ಲಿ ಚಲಿಸುವ ಮೀನಾದ, ಅದರ ನಂತರ ನೀರಿನಿಂದ ನೆಲಕ್ಕೆ, ನೆಲದಿಂದ ನೀರಿಗೆ ಚಲಿಸುವ ಕೂರ್ಮ ಆದ, ಆಮೇಲೆ ನೆಲದಲ್ಲೇ ಚಲಿಸುವ 4 ಕಾಲಿನ ಪ್ರಾಣಿಯಾದ ವರಾಹ, ಆಮೇಲೆ ಅರ್ಧ ಮನುಷ್ಯ ಅರ್ಧ ಪ್ರಾಣಿ ನರಸಿಂಹ ಆದ, ಅದರ ನಂತರ ಪುಟ್ಟ ಹುಡುಗ ಆದ, ಆಮೇಲೆ ದೊಡ್ಡ ವ್ಯಕ್ತಿ ಆದ, ಪರಶುರಾಮ ಆದ, ರಾಮ ಆದ, ಕೃಷ್ಣ ಆದ. ಹೀಗೆ ಒಂದು ರೀತಿಯಿಂದ ಇದು ಇದರ ಅಂತರಂಗದ ಸ್ಥೂಲ ಅರ್ಥ, ಇದು ಸೂಕ್ಷ್ಮ ಅರ್ಥ ಅಲ್ಲ. ಇದೆಲ್ಲ ಒಂದು ಸ್ವಲ್ಪ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಅಂತ ನಮ್ಮ ಜನ ಖುಷಿ ಪಡಬಹುದಾದ ಸಾಧ್ಯತೆ ಇರುವ ವಿವರಣೆ ಹೊರತು ಇದು ಪುರಾಣದ ವಾಸ್ತವ ಸತ್ಯ ಅಲ್ಲ. ಪುರಾಣದ ವಾಸ್ತವ ಸತ್ಯ ಏನು ಗೊತ್ತುಂಟ? ಇದನ್ನು ನಿಮ್ಮ ಸಾಧನೆಯಲ್ಲಿ ಬಳಸಿಕೊಳ್ಳಬೇಕಾದ ಅವತಾರಗಳು. ಪ್ರತಿಯೊಂದು ಏವಂ ಅಧ್ಯಾತ್ಮನಿಷ್ಠಂ ಹಿ ಸರ್ವಂ ಭಾರತ ಮುಚ್ಯತೆ. ಸಮಸ್ತ ಪುರಾಣಗಳಲ್ಲಿ ಒಂದು ಆಧ್ಯಾತ್ಮಿಕವಾದ ಅರ್ಥ ಇದೆ. ಅದರಿಂದ ಕಡಲಲ್ಲಿ ಅಡಗಿ ಕೂತಂಥ ಅಸುರನನ್ನು ಕೊಂದು ಮೀನನ್ನು ತರುವುದು ಅನ್ನುವುದಕ್ಕೆ ಒಂದು ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟ ಅರ್ಥ, ಆದರೆ ಇನ್ನೊಂದು ಪಿಂಡಾಂಡಕ್ಕೆ ಸಂಬಂಧಪಟ್ಟ ಅರ್ಥ ಇದೆ. ಅದು ಉಪಾಸನೆ, ವೈಯಕ್ತಿಕವಾದ ಸಾಧನೆ. ಅದು ನೋಡಿ, ಸ್ಥೂಲವಾಗಿ ಹೇಳ್ತೇನೆ, ಅದನ್ನು ಕೂಡ ಬಹಳ ವಿಸ್ತಾರ ಬೇಡ. ಮೊದಲು ನಾವು ವೇದವನ್ನು ಕಳ್ಕೊಂಡೆವು. ನಮ್ಮೊಳಗೆ ಆಸುರಿ ಶಕ್ತಿ ವಿಜೃಂಭಿಸಿತು. ನಾವು ಅಸುರರಂತೆ ಕೆಟ್ಟದಾಗಿ ಮಾತನಾಡೋದು, ಅಸಹ್ಯವಾಗಿ ಮಾತನಾಡೋದು, ಜಗಳಾಡೋದು, ಸಭ್ಯತೆಯೇ ಇಲ್ಲದ, ಸಂಸ್ಕೃತಿಯೇ ಇಲ್ಲದ ಒಂದು ಮಟ್ಟಕ್ಕೆ ಮನುಷ್ಯ ಹೋದ. ಇವತ್ತು ನಾವು ನೋಡ್ತೇವೆ ಅಂಥವರೇ ಹೆಚ್ಚಿರೋದು. ನೀವು ಸುಸಂಸ್ಕೃತವಾಗಿ ಮಾತನಾಡುವವರನ್ನು ಹುಡುಕಬೇಕು. ಇಲ್ಲ ತೆಗೆದ ಬಾಯಿಗೆ ಬರೋ ಮಾತೇ ಅಸಭ್ಯವಾದ ಮಾತುಗಳು, ಕೆಟ್ಟ ಮಾತುಗಳು, ಆಮೇಲೆ ಕೆಟ್ಟ ವರ್ತನೆಗಳು, ಹೊಡೆತ ಬಡತ. ಒಂಚೂರು ಮಾತು ಹೆಚ್ಚಿಗೆಮ್ಮೆ ಆದ ಕೂಡಲೇ ಕೈ ಮುಂದೆ ಹೋಗಿಬಿಡುತ್ತೆ, ಹೊಡ್ಕೊಳ್ಳುವುದು ಬಡ್ಕೊಳ್ಳೋದು. ಬಹಳ ಅನಾಗರಿಕ ಆಗ್ತಾ ಇದ್ದೇವೆ ನಾವು ನಾಗರಿಕ ಪ್ರಪಂಚದಲ್ಲಿ. ಮತ್ತು ಧರ್ಮದ ಹೆಸರಿನಲ್ಲಿ ನಾವು ಕೊಲೆ ಸುಲಿಗೆ ಹೊಡೆಯೋದು ಬಡಿಯೋದೇ ಧರ್ಮ ಅನ್ನುವ ಭ್ರಮೆ ಇವತ್ತು ವ್ಯಾಪಕವಾಗಿ ಬೆಳೀತಾ ಇದೆ. ರವೀಂದ್ರನಾಥ್ ಟ್ಯಾಗೋರ್ ಒಂದು ಮಾತು ಹೇಳಿದ್ದರು ಅವರ ಒಂದು ನಾವೆಲ್ನಲ್ಲಿ. ಆ ಒಂದು ಮಾತು ಸಾಕು ನಮ್ಮನ್ನು ತಿದ್ದಿಕೊಳ್ಳಲಿಕ್ಕೆ. ಅವರು ಹೇಳ್ತಾರೆ, ಧರ್ಮಕ್ಕೋಸ್ಕರ ಕೆಲವರು ಕೊಲೆ ಸುಲಿಗೆ ಮಾಡ್ತಾರೆ, ಟೆರರಿಸಮ್. ಧರ್ಮಕ್ಕೋಸ್ಕರ, ದೇಶಕ್ಕೋಸ್ಕರ ಹಿಂಸೆ ಮಾಡ್ತಾರೆ. ನಮ್ಮಲ್ಲಿ ಉಂಟಲ್ಲ, ದೇಶಕ್ಕೋಸ್ಕರ ಹಿಂಸೆ ಮಾಡ್ತಕ್ಕಂಥ ಒಂದು ಪಂಥ ಹುಟ್ಟಿದೆ, ಧರ್ಮಕ್ಕೋಸ್ಕರ ಹಿಂಸೆ. ಅವರು ಹೇಳ್ತಾರೆ, ಬಹಳ ಸುಂದರವಾದ ಸಣ್ಣ ಮಾತು, ಇದನ್ನು ಟು ಟಿರನೈಸ್ ಫಾರ್ ದ ಕಂಟ್ರಿ ಈಸ್ ಟು ಟಿರನೈಸ್ ಟು ದ ಕಂಟ್ರಿ ಅಂತ ಅವರ ವಾಕ್ಯ. ದೇಶಕ್ಕೋಸ್ಕರ ಹಿಂಸೆ ಮಾಡುವುದು ಅಂದರೆ ದೇಶಕ್ಕೆ ಹಿಂಸೆ ಮಾಡಿದ ಹಾಗೆ, ಧರ್ಮಕ್ಕೋಸ್ಕರ ಕೊಲೆ ಸುಲಿಗೆ ಮಾಡುವುದು ಧರ್ಮದ ಕೊಲೆ ಮಾಡಿದ ಹಾಗೆ. ಆದರೆ ಧರ್ಮದ ಹೆಸರಿನಲ್ಲಿ ಇವತ್ತು ನಡೆಯೋದು ಕೊಲೆ ಸುಲಿಗೆ, ಎಕ್ಸ್ಪ್ಲಾಯಿಟೇಷನ್. ನಾವು ಹಿಂಸೆ ಮಾಡ್ತೇವೆ ಧರ್ಮವನ್ನು ಉಳಿಸಲಿಕ್ಕೋಸ್ಕರ ಅಂತ. ಎಲ್ಲಿ ಉಳಿಯುತ್ತೆ? ಹಿಂಸೆ ಮಾಡಿದರೆ ಧರ್ಮ ಎಲ್ಲಿ ಉಳಿಯುತ್ತದೆ? ಈ ರೀತಿಯ ಮನೋಭಾವ ಬೆಳೆದದ್ದು ಕಾರಣ ಏನು ಅಂದರೆ, ಅಸುರ ನಮ್ಮೊಳಗೆ ತುಂಬಿ ನಮ್ಮಲ್ಲಿದ್ದ ವೇದವನ್ನು ಅಪಹಾರ ಮಾಡಿದ. ವೇದ ಅಂದರೆ ಸತ್ಯದ ಅರಿವು ಅಷ್ಟೇ, ನಾಲೆಜ್, ವಿಸ್ಡಮ್. ನಮ್ಮೊಳಗೆ ಸತ್ಯದ ಪ್ರಾಮಾಣಿಕತೆಯ ಏನೊಂದು ಜ್ಞಾನ ಪರಂಪರೆ ಇತ್ತು, ಅದನ್ನು ನಮ್ಮೊಳಗಿರತಕ್ಕ ತಮೋಗುಣ, ಅದೇ ಅಸುರ. ಅದರಲ್ಲಿ ಬಹಳ ಒಳ್ಳೆಯದು ಸೋಮಕಾಸುರ ಅಂತ. ಸೋಮಕಾಸುರ ಅಂದ್ರೆ ನಮ್ಮಲ್ಲಿ ಸೋಮಪಾನದ ಅಭ್ಯಾಸ ಜಾಸ್ತಿ, ಆದ್ದರಿಂದಲೂ ಆ ಅಸುರ ಪ್ರವೇಶ ಮಾಡಿದ. ಸರಿ, ಸೋಮಕಾಸುರನನ್ನು ಕೊಂದು ಮತ್ತೆ ನಮಗೆ ವೇದವನ್ನು ಮರಳಿ ಕೊಡಬೇಕಾಗಿದ್ದರೆ ಭಗವಂತ ಮತ್ಸ್ಯ ರೂಪದಿಂದ ಬರಬೇಕು. ಆ ವೇದ ಬಂತು. ವೇದ ಬಂದರೆ ಸಾಕ? ನಾವು ವೇದ ಪುಸ್ತಕ ಕಟ್ಟಿಟ್ಟೆವು, ಮಂಗಳಾರತಿ ಮಾಡಿದೆವು, ಕೆನೆ ತಟ್ಟಿಕೊಂಡೆವು, ಏನು ಉಪಯೋಗ ಆಗಲಿಲ್ಲ. ಆಮೇಲೆ ಹೃದಯ ಸಮುದ್ರದಲ್ಲಿ ವೇದದ ಮಥನ ಆಗಬೇಕು, ಅದು ಕೂರ್ಮಾವತಾರ. ವೇದದ ಮಥನ ಆಗಬೇಕಾಗಿದ್ದರೆ ಅದಕ್ಕೆ ಸಮುದ್ರ ಬೇಕು, ಹೃದಯ ಸಮುದ್ರ. ಹೃದಯ ಸಮುದ್ರದಲ್ಲಿ ಶಾಸ್ತ್ರಗಳ ಮಥನ ಆಗಬೇಕು. ಮಥನ ಆಗಬೇಕಾಗಿದ್ದರೆ ಅದು ಕಡಗೋಲು ಬೇಕು, ಅದೇ ಮಂದರ ಪರ್ವತ. ಯಾವುದು ಮಂದರ? ಮನಸ್ಸು ಅನ್ನುವ ಮಂದರ.
ಒಳಗಿನಿಂದ ಮಥನ ಮಾಡಲಿಕ್ಕೆ ಮಂದರ ಪರ್ವತ ಯಾವುದು? ಶಾಸ್ತ್ರ ಚಿಂತನ. ಒಳಗಿನಿಂದ ಮಥನ ಮಾಡಲಿಕ್ಕೆ ಕಡಗೋಲು ಯಾವುದು? ಮೈಂಡ್, ನಮ್ಮ ಮನಸ್ಸು. ಮನಸ್ಸು ಮಂದರ, ಒಳ್ಳೆ ಶಬ್ದ. ಮಂದರ ಅಂದರೆ ದಡ್ಡರಿಗೆ ಖುಷಿ ಕೊಡುವಂಥದ್ದು ಅಂತ ಅಲ್ವಾ? ಮನಸ್ಸು ಯಾವಾಗಲೂ ಚಿಂತನಶೀಲರಿಗೆ ಖುಷಿ ಕೊಡುವುದಿಲ್ಲ, ಅದು ತೊಂದರೆ ಕೊಡುತ್ತೆ, ಅದು ನಿಗ್ರಹ ಮಾಡ. ಬಟ್ ದಡ್ಡರಿಗೆ ಮನಸ್ಸು ಏನು ಹೇಳ್ತಾ ಹಾಗೆ, ಪೆಪ್ಪರ್ಮೆಂಟ್ ಬೇಕು ಅಂತ ಪೆಪ್ಪರ್ಮೆಂಟ್ ಬೇಕು ಹೋ ಅಂತ ಹತ್ಬಿಡೋದು. ಅಂದರೆ ಇನ್ನೂ ಬೆಳೆಯದೇ ಇದ್ದವರಿಗೆ ಮನಸ್ಸಿನ ಆಟ ಖುಷಿ ಕೊಡುತ್ತೆ, ಮನಸ್ಸಿನ ಮಂಗತನ. ಅದರಿಂದ ಮನಸ್ಸನ್ನು ಮಂದರ ಅಂತ ಕರೆದರು. ಮಂದರಿಗೆ ಖುಷಿ ಕೊಡುವಂಥ ಒಂದು ಕಡಗೋಲು ಅದು. ಅದರಿಂದ ಕಡಿಬೇಕು. ಕಡಿಬೇಕಾಗಿದ್ದರೆ ಆ ಮನಸ್ಸು ಕುಸಿದು ಹೋಗುತ್ತೆ. ನಮ್ಮ ಮನಸ್ಸೇ ನಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ, ಕುಸಿದು ಹೋಗುತ್ತೆ. ಆಗ ಭಗವಂತ ಅದನ್ನು ಎತ್ತಿ ಹಿಡಿಬೇಕಾಗತ್ತೆ ಕೂರ್ಮ ರೂಪದಿಂದ. ಸೊ ನಮಗೆ ಮತ್ಸ್ಯದ ನಂತರ ಕೂರ್ಮಾವತಾರ, ನಮ್ಮ ಸಾಧನೆಯದಲ್ಲಿ ಈ ಅವತಾರದ ಆರ್ಡರು ಬಹಳ ಅರ್ಥಪೂರ್ಣವಾಗುತ್ತೆ. ಆಯಿತು, ಆವಾಗ ಮಂದರವನ್ನು ಎತ್ತಿ ಹಿಡಿದ ಕೂರ್ಮ. ಮಥನ ಮಾಡಿದಾಗ ಮೊದಲು ಬರುವುದೇನು ಗೊತ್ತುಂಟ? ನೀವು ನೋಡಿ, ಪುರಾಣಗಳನ್ನು ನೀವು ಓದಬೇಕು. ಓದಿದರೆ ಮೊದಲು ಬರುವುದೇನು ಗೊತ್ತುಂಟ? ಅಪನಂಬಿಕೆ. ಅಯ್ಯೋ, ಒಂದೊಂದು ಪುರಾಣದಲ್ಲಿ ಒಂದೊಂದು ಥರ ಹೇಳ್ತಾ ಇರಲಿ, ಇದನ್ನು ನಂಬಲಿಕ್ಕೆ ಬರೋಲ್ಲ, ಇದನ್ನು ನಂಬಲೇಬಾರದು, ಇದು ಅಡುಗುರುಜಿ ಕಥೆಗಳು, ಪುರಾಣಗಳನ್ನು ನಂಬಬಾರ್ದು ಅಂತ ಮೊದಲು ಬರುವುದು ಅಪನಂಬಿಕೆಯ ವಿಷ. ಕೆಲವರು ಆ ವಿಷ ಬಂದುಕೊಳ್ಳಿ ಬಿಟ್ಟೇ ಬಿಡ್ತಾರೆ ಅದನ್ನು. ನೀವು ಆ ವಿಷವನ್ನು ಕುಡಿದು ನನಗೆ ಸತ್ಯದ ಅಮೃತ ಅಥವಾ ಕಡೆದು ಬೆಣ್ಣೆ ಬರೋ ತನಕ ಬಿಡೋಲ್ಲ ಅಂತ ನೀವು ಮಾಡಿದರೆ ಆಮೇಲೆಯೂ ಬೆಣ್ಣೆ ಬರೋಲ್ಲ. ಏನು ಬರುತ್ತೆ ಗೊತ್ತಾ? ಕಾಮಧೇನು, ಕಲ್ಪವೃಕ್ಷ, ಉಚ್ಚೈಷವಸ್ಸು, ಐರಾವತ. ಅಂದರೆ ನೀವು ಶಾಸ್ತ್ರವನ್ನು ಓದಿದಿರಿ, ಪಂಡಿತರಾದಿರಿ, ಊರಿನಲ್ಲಿ ಜನ ನಿಮಗೆ ಸತ್ಕಾರ ಮಾಡಿದರು, ಬೇಕಾದ್ದು ಬಂತು, ಸಂಪತ್ತು ಬಂತು, ಆನೆ ಕುದುರೆ ಬಂತು, ಅದೆಲ್ಲ ಕೂತ್ಬಿಡ್ತಾನೆ. ಅಧ್ಯಾತ್ಮದ ಎತ್ತರಕ್ಕೆ ಇರೋದೇ ಇಲ್ಲ. ದುಡ್ಡು ಲೆಕ್ಕಾಚಾರ, ಇಷ್ಟು ವೇದಾಂತ ಮಾಡಿ ಇಷ್ಟು ದುಡ್ಡು ಬಂತು ಅಂತ ಅದನ್ನೂ ಬಿಟ್ಟು ಮತ್ತೂ ಮಥನ ಮಾಡಿದರೆ ಕೊನೆಗೆ ಯಥಾರ್ಥ ಜ್ಞಾನದ ಬೆಣ್ಣೆ ಬರುತ್ತೆ. ಇದು ಸಮುದ್ರ ಮಥನ. ಇದು ನಮ್ಮೊಳಗೆ ನಡೆಯಬೇಕಾದ ಸಮುದ್ರ ಮಥನ. ಯಾಕೆಂದರೆ ಪ್ರತಿಯೊಂದು ಕಥೆಗೂ ಒಂದು ಸ್ಪಿರಿಚುವಲ್ ಮೀನಿಂಗ್ ಇದೆ. ಅದನ್ನು ಬರೀ ಎಲ್ಲೋ ಕಡಲು ಯಾವುದೋ ಒಂದು ಫಿಸಿಕಲ್ಲಾಗಿ ಜಿಯೋಗ್ರಾಫಿಕಲ್ಲಾಗಿ ನೋಡುವುದಲ್ಲ. ಯಾವ ದೇಶದಲ್ಲಿ ನಡೀತು ಸಮುದ್ರ ಮಥನ, ಸಮುದ್ರದ ಯಾವ ಭಾಗದಲ್ಲಿ, ಯಾವ ಸಮುದ್ರದಲ್ಲಿ, ದಕ್ಷಿಣ ಸಮುದ್ರದಲ್ಲೋ ಪಶ್ಚಿಮ ಸಮುದ್ರದಲ್ಲೋ ಅಲ್ಲ, ಅದಲ್ಲ. ಅಥವಾ ಬೇ ಆಫ್ ಬೆಂಗಾಲದಲ್ಲೋ ಪ್ರಳಯ ಸಮುದ್ರ ಅಂತಂದರೆ ನಮ್ಮ ಒಳಗೇ ಪ್ರಳಯ ಸಮುದ್ರ. ಇದು ಒಳಗಿನಿಂದ ನೋಡಬೇಕಾದ ಒಂದು ಅರ್ಥ. ಅಲ್ಲಿ ನಿಮಗೆ ಕೂರ್ಮಾವತಾರ, ಮತ್ಸ್ಯಾವತಾರ ಆದ ನಂತರ ಕೂರ್ಮ ಬೇಕಾಗತ್ತೆ. ಕೂರ್ಮ ಆದಮೇಲೆ ವೇದಮಥನ ಆಯಿತು. ವೇದಮಥನ ಆದಮೇಲೆ ನಿಮಗೆ ವೇದಾರ್ಥದ ಚಿಂತನೆ, ಧ್ಯಾನಕ್ಕೆ ತೊಡಗಬೇಕು. ಧ್ಯಾನಕ್ಕೆ ತೊಡಗಬೇಕಾಗಿದೆ, ನಿಮಗೆ ನೆಲೆ ಬೇಕು. ಧ್ಯಾನಕ್ಕೆ ಮೊದಲು ಯಮನಿಯಮ, ಆಸನ, ಪ್ರಾಣಾಯಾಮ. ಆಸನ ಬೇಕು. ಒಂದು ಕಡೆ ಗಟ್ಟಿಯಾಗಿ ಕೂತು ಧ್ಯಾನ ಮಾಡಬೇಕಲ್ಲ. ನಡ್ಕೋತಾ ಹೋಗುವಾಗ, ಡ್ರೈವಿಂಗ್ ಮಾಡುವಾಗ ಧ್ಯಾನ ಮಾಡಲಿಕ್ಕೆ ಆಗೋಲ್ಲ. ಧ್ಯಾನ ಮಾಡಲಿಕ್ಕೆ ಏಕಾಗ್ರವಾಗಿ ಕೂಡತಕ್ಕಂಥ ಒಂದು ಸ್ಥಳ ಬೇಕು, ಭೂಮಿ ಬೇಕು, ಆಸನ. ಅದಕ್ಕೆ ವರಾಹ ಬಂದ, ಕುಸಿದು ಹೋಗುವ ಭೂಮಿಯನ್ನು ನೆಲೆ ನಿಲ್ಲಿಸಿ ಕೊಟ್ಟ, ಆಸನದಲ್ಲಿ ಕೂಡು ಅಂತ. ವರಾಹ ಆಸನದಲ್ಲಿ ಕೂತೆವು. ಆಸನ ಕೂತು ಕೂಡಲೇ ನಮಗೆ ತಲೆಯಲ್ಲಿ ಬೇಡವಾದ ವಿಷಯಗಳು, ದುಷ್ಟಶಕ್ತಿಗಳು ನಮ್ಮ ತಲೆ ಒಳಗೆ ತುಂಬಿಬಿಟ್ಟು ಗಿಮಿಗುಡ್ತಾವೆ. ಅದು ಮಾಡು, ಇದು ಮಾಡು, ಬೇಡವಾದ್ದು ಮಾಡು, ನಾನಾ ಬಗೆಯಾದ ಕೆಟ್ಟ ಚಿಂತನೆ ಬಂದು ನಮ್ಮ ಧ್ಯಾನಕ್ಕೆ ತೊಡಕಾಯಿತು. ಆಗ ನರಸಿಂಹ ಬರಬೇಕು. ನರಸಿಂಹೋ ಅಖಿಲ ಜ್ಞಾನ ಮತದ್ದುಹಂತ ದಿವಾಕರ. ದುಷ್ಟಶಕ್ತಿಗಳನ್ನು ನಿರಾಸ ಮಾಡಿ ನಮ್ಮ ಮನಸ್ಸು ಸ್ವಚ್ಛವಾಗಿ ಚಿಂತನೆಗೆ. ಸೊ ಇದು ಮೆಡಿಟೇಷನ್ನಿಗೆ ಸಂಬಂಧಪಟ್ಟ ಪ್ರೋಸೆಸ್ಸನ್ನು ಹೇಳುವ ಆರ್ಡರು ದಶಾವತಾರ. ನರಸಿಂಹ ಭಾರತ ನಾವು ಹೇಳ್ತೇವೆ ನೋಡಿ, ಸಂಧ್ಯಾ ವಂದನೆಯ ಮೊದಲು ಒಂದು ಮಂತ್ರ ಹೇಳ್ತಾರೆ ಪ್ರಾಚೀನರು. ಅಪಸರ್ಪಂತು ತೇ ಭೂತಾ ಯೇ ಭೂತಾ ಭುವಿ ಸಂಸ್ಥಿತಾ ಯೇ ಭೂತಾ ಅಂತರಿಕ್ಷಸ್ಥಾ ಯೇ ಭೂತಾ ದಿವಿ ಸಂಸ್ಥಿತಾ ಯೇ ಭೂತಾ ವಿಘ್ನಕರ್ತಾರ ತೇ ನಶ್ಯಂತು ಶಿವಾಜ್ಞೆಯ. ಈ ಎಲ್ಲ ಭೂತಗಳು ಓಡಬೇಕಾಗಿದ್ದರೆ ನರಸಿಂಹನ ಪೂರ್ಣ ಅನುಗ್ರಹ ಬೇಕು. ಇಲ್ಲದಿದ್ದರೆ ಅವು ತಳವೂರಿ ಬಿಡ್ತಾರೆ, ಇಲ್ಲೇ ಕೂತು ಬಿಡ್ತಾರೆ. ನಾ ಹೋಗೋಲ್ಲ, ನೀವು ಏನು ಯಾವ ಜ್ಯೋತಿಷಿಗಳಿಗೂ ಹೆದರಿ ಓಡೋಲ್ಲ ಅವು. ನಮ್ಮೊಳಗೆ ಕೂತಿರೋ ಎಲ್ಲ ದೆವ್ವಗಳೇ. ದೇವತೆಗಳು ಬಹಳ ಕಮ್ಮಿ ಕೂತಿದ್ದಾರೆ. ಆ ದೆವ್ವಗಳನ್ನು ಓಡಿಸಿ ಭಗವಂತ ನಮಗೆ ಆ ಜ್ಞಾನದ ಕಡೆ ಕಳಿಸಬೇಕಾಗಿದ್ದರೆ ನರಸಿಂಹ ಬಂದಾದರೆ ಹೆದರಿ ಓಡಿಬಿಡ್ತಾವೆ ಎಲ್ಲ ದೇವರು. ಇದು ಆರ್ಡರ್. ಹೀಗೆ ಅಂತರಂಗಕ್ಕೆ ಹೋದಾಗ ಮೊದಲು ಒಂದು ಅತ್ಯಂತ ಸ್ಥೂಲವಾದದ್ದು ಅವತಾರಗಳಲ್ಲಿ ನರಸಿಂಹ ವರಾಹ ಅವತಾರಕ್ಕಿಂತಲೂ ಮೊದಲು ರೈವತ ಮನ್ವಂತರದಲ್ಲಿ ಕೂರ್ಮಾವತಾರ ಆಗಿತ್ತು ಅಂತ ತೋರಿಸೋಕ್ಕೋಸ್ಕರ ಆ ಎರಡು ಅವತಾರಗಳಿಗಿಂತ ಮೊದಲು ಹೇಳಿದರು. ಎರಡನೇದ್ದು ವೈದಿಕವಾದ ಇವಲ್ಯೂಷನ್ ಥಿಯರಿಯನ್ನು ತಿಳಿಸುವುದಕ್ಕೋಸ್ಕರ ಈ ಆರ್ಡರ್ನಲ್ಲಿ ಹೇಳಿದರು. ಮೂರನೇದು ನಮಗೆ ಬಹಳ ಮುಖ್ಯವಾದ್ದು
ನಮ್ಮ ಅಂತರಂಗದ ಧ್ಯಾನದ ನೆಲೆಯಲ್ಲಿ ನಮಗೆ ಮೊದಲು ವೇದ ತಂದುಕೊಟ್ಟ ಮತ್ಸ್ಯ, ವೇದದ ಅರ್ಥ ಮಥನ ಮಾಡಿದಂಥ ಕೂರ್ಮ, ಅಲ್ಲಿಂದ ನಮಗೆ ಕೂಡಲಿಕ್ಕೆ ಆಸನ ಶುದ್ಧಿ ಮಾಡಿದ ವರಾಹ, ಅಲ್ಲಿಂದ ದುಷ್ಟಭೂತೋಚ್ಚಾಟನೆ ಮಾಡತಕ್ಕ ನರಸಿಂಹ. ಇದು ಧ್ಯಾನದ ಪ್ರೋಸೆಸ್ಸು. ನೀವು ಹಿಂದಿನ ಕಾಲದ ಜಪ ಪೂಜೆಯ ಮಂತ್ರಗಳನ್ನು ನೋಡಿದರೆ ಇದೇ ಕ್ರಮದಲ್ಲಿದೆ. ಆಸನ ಅಂದರೆ ಪೃಥ್ವಿತ್ವಯ ಧೃತ ಲೋಕಾ ದೇವಿ ದೇವಿ ತ್ವಂ ವಿಷ್ಣುನಾ ಧೃತ. ಮೊದಲು ಭಗವಂತ ಭೂಮಿಯನ್ನು ಎತ್ತಿ ನಮ್ಮನ್ನು ಅಲ್ಲಿ ಕೂಡಿಸಬೇಕು. ಹಿಂದೆ ಪ್ರಾರ್ಥನೆ ಜಪಕ್ಕೆ ಪ್ರಾರಂಭ ಮಾಡುವ ಮುಂಚೆ ಪೃಥ್ವಿಯನ್ನು ಪ್ರಾರ್ಥನೆ ಮಾಡ್ತಿದ್ದರು. ಜಪಕ್ಕೆ ಪ್ರಾರ್ಥನೆ ಮಾಡುವ ಮುಂಚೆ ಏನು, ಬೆಳಗ್ಗೆ ಎದ್ದು ಹಾಸಿಗೆಯಿಂದ ನೆಲಕ್ಕೆ ಕಾಲಿಡುವ ಮುಂಚೆ, ತಾಯಿ ನಿನ್ನ ಎದೆಯ ಮೇಲೆ ಕಾಲಿಟ್ಟು ನಡೀತಾ ಇದ್ದೇನೆ, ಕ್ಷಮಿಸು. ಇದು ಕಾನ್ಸೆಪ್ಟ್. ಅವರಿಗೆ ಇಡೀ ಪ್ರಕೃತಿ ಅಂತಂದರೆ ಅದು ಚೈತನ್ಯದ ಸಂಚಾರ, ಯಾವುದೂ ಜಡ ಅಲ್ಲ. ತಾಯಿ ನಿನ್ನ ಮೇಲೆ ನಡೀತಾ ಇದ್ದೇನೆ, ನೀನು ನನ್ನನ್ನು ಹೆತ್ತ ತಾಯಿ, ನಿನ್ನ ಮೇಲೆ ಕಾಲಿಟ್ಟು ನಡೀತಾ ಇದ್ದೇನೆ, ನನ್ನನ್ನು ಕ್ಷಮಿಸು. ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ, ನಾನು ಪಾಪ ಮಾಡ್ತಾ ಇದ್ದೇನೆ, ನಿನ್ನ ಮೇಲೆ ಕಾಲಿಟ್ಟು ನಡೀತಾ ಇದ್ದೇನೆ, ಕ್ಷಮಿಸು. ಆಮೇಲೆ ಸಂಧ್ಯಾ ವಂದನೆ ಕೂತಾಗ ಪೃಥ್ವಿತ್ವಯ ಧೃತಾಹ ಲೋಕಾಹ ದೇವಿ ತ್ವಂ ವಿಷ್ಣುನಾ ಧೃತ, ನಿನ್ನನ್ನು ವಿಷ್ಣು ಹೊತ್ತುಕೊಂಡಿದ್ದಾನೆ, ನೀನು ನಮ್ಮನ್ನೆಲ್ಲ ಹೊತ್ತುಕೊಂಡಿದ್ದಿ, ನಮಗೆ ಮನಃಶುದ್ಧಿಯನ್ನು ಕೊಟ್ಟು ಆಸನ ಶುದ್ಧಿ ಕೊಡು. ಅದರ ನಂತರ ಅಪಸರ್ಪಂತು ತೇ ಭೂತ. ಈ ಅವತಾರದ ಕ್ರಮವನ್ನು ನೀವು ಸಂಧ್ಯಾ ವಂದನೆಯ ಮಂತ್ರಗಳನ್ನು ನೋಡಿದರೆ ಯಾಕೆ ಈ ಕ್ರಮದಲ್ಲಿ ಅವತಾರಗಳನ್ನು ಹೇಳಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಹೀಗೆ ಮತ್ಸ್ಯಾವತಾರ ಮತ್ತು ಕೂರ್ಮಾವತಾರದ ಬಗೆಯನ್ನು, ಕೂರ್ಮಾವತಾರದಲ್ಲಿಯೂ ನಾನು ಅದರ ಕಥೆಯೆಲ್ಲ ನಿಮಗೆ ಗೊತ್ತಿದೆ, ಅದರ ಸ್ಪಿರಿಚುವಲ್ ಮೀನಿಂಗ್ ಹೇಳಿಬಿಟ್ಟೆ ನಾನು, ಒಳಗಿನಿಂದ ಬರುವಂಥ ಮಥನ. ಅದರ ನಂತರ ಮೋಹಿನಿ ಬರ್ತಾಳೆ, ಹಿಡ್ಕೊಂಡು ಧನ್ವಂತರಿ ಬರ್ತಾನೆ. ಅದರ ಬಗ್ಗೆ ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಇವತ್ತಿನ ಸಮಯಾವಕಾಶ ಮುಗಿಯಿತು. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆಗಳು.